ಕುರಿತು ತರಬೇತಿ ಮಾಡ್ತಾರೆ. ಮತ್ತು ಅವ್ರಿಗೆ ಸಾಕಷ್ಟು ಈ ವಿಷಯದಾಗ ದೊಡ್ಡ ಸಾಧನೆ ಇದೆ. ನಾನು ಈ ಕೆಲಸಕ್ಕೆ ಬಂದಾಗ ಮೊದಲು ಈ ವಿಷಯ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅವ್ರ ಕಡೆ ಹೋಗಿ ಅವ್ರ ಕಡೆ ಇದ್ದು ಒಂದು 3 ದಿನ ಪೂರ್ತಿ ಅವ್ರೆಲ್ಲ ವಿಷಯಗಳನ್ನ ನೋಡಿ ಆಮೇಲೆ ಒಂದು ವಿಷಯ ಹೇಳ್ತಾರಂತಿಲ್ಲ, ನೀವು ಎರೆಹುಳ ಅಂತಂದ್ರೂ ಅವ್ರ ಕಡೆ ವಿಷಯ ಅದ, ಇದು ಕೃಪಾಮೃತ ಅಂದ್ರೂ ಗೊತ್ತು ಅವರಿಗೆ. ನೀವು ಪ್ರತಿ ಸಾವಯವ ಅಂದ್ರೆ ವಿಷಮುಕ್ತ ಆಹಾರದ ಬಗ್ಗೆ ಏನೆಲ್ಲ ಬೇಕು ಅದು ಹೆಚ್ಚು ಕಮ್ಮಿ ಅದೆಲ್ಲವೂ ಅವ್ರ ಕಡೆ ಅದ. ಇನ್ನು ಎರಡನೇದ್ದು ಅವರು ಶಾಸ್ತ್ರೋಕ್ತವಾಗಿ ಅವರು ಅದನ್ನ ಅಧ್ಯಯನ ಮಾಡಿ ಅದನ್ನು ಪ್ರಯೋಗಗಳು ಮಾಡ್ತಾರೆ. ಅದನ್ನು ವೈಜ್ಞಾನಿಕ ಹಿನ್ನೆಲೆ ಗೊತ್ತು. ಮತ್ತು ನಮ್ಮ ಪ್ರಾಚೀನ ಭಾರತದೊಳಗೆ ಏನೆಲ್ಲ ವಿಷಯಗಳಿದ್ವು, ಉದಾಹರಣೆ ಪರಾಶರ ಋಷಿಗಳು ಬರೆದಂತ ವೃಕ್ಷಾಯುರ್ವೇದ, ಆ ಥರದ ಗ್ರಂಥಗಳು ಅವ್ರು ಅಧ್ಯಯನ ಮಾಡ್ಯಾರ. ಈಗ ಅವರು ಸಾಮಾನ್ಯ ರೈತರಂತ ಯಾವಾಗಲೂ ಹೇಳ್ತಿದ್ರು, ಅವರು ದೊಡ್ಡ ಸಾಧಕರು. ಬಹಳ ಸಣ್ಣ ವಯಸ್ಸಿಲ್ಲ, ಅನೇಕ ಸತ್ಯ ಅವ್ರ ಕಡೆ ಅವ್ರ ಎಲ್ಲಾ ಕಡೆ ಕಾರ್ಯಕ್ರಮಕ್ಕೆ ಹೋದ್ರೆ ಬಹಳ ಜನ ಕೇಳ್ತಾರೆ ಸಚಿನ್ ಕಪೂರ್ ಅವರು, ಅದನ್ನ ನೋಡಿರಂಗಿಲ್ಲ ಅವ್ರಿಗೆ. ಹೋದ ತಕ್ಷಣ ಇವರೇ ಏನ್ರಿ ಈಗ ಸಿಂಪಲ್ ಅದಾರೇನು, ಈ ತರ ಬಹುಶಃ ಸಾಕಷ್ಟು ಸತ್ಯ ಆಗಿದೆ. ಇವತ್ತು ಹಂಗೆ ಬಂದರು. ಬಟ್ ಇಡೀ ನಮ್ಮ ರಾಜ್ಯದ ತುಂಬಾ ಅವರು ರೈತರ ಸಲುವಾಗಿ ಹೋರಾಟ ಮಾಡಿದ್ದಾರೆ. ರೈತರ ಸಾಲ ಮುಕ್ತ ಆಗಬೇಕು, ರೈತರು ಮಣ್ಣಿನ ಹಾಳೆ ಭೂಮಿ ಮಣ್ಣಿನ ಹಾಳಾಗಿರ್ತದ ಅದು ಶಕ್ತಿ ಹೆಚ್ಚು ಮಾಡಬೇಕು, ಈ ತರ ಮತ್ತೆ ಸ್ವಂತ ಅನೇಕ ಕಡೆ ಸ್ವಂತ ಖರ್ಚು ಹಾಕೊಂಡು ಹೋಗ್ತಾರೆ. ಬಹುಶಃ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಕ್ಕೂ ಇತ್ತೀಚೆಗೆ ಫೇಸ್ಬುಕ್ ನೋಡಿ ಬೇರೆ ಬೇರೆ ದೇಶಗಳಿಗೂ ಸಾಕಷ್ಟು ಈ ಸಾವಯವದ ಬಗ್ಗೆ ಪ್ರಮೋಟ್ ಮಾಡಿರ್ತಾರೆ. ಕೆರನ್ ಅಂತ ಒಂದು ಕಂಪನಿ ಅದು ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಅದರೊಳಗೆ ಬಹಳ ಪ್ರಸಿದ್ಧ ಹೈ ಕ್ವಾಲಿಟಿ ಪ್ರಾಡಕ್ಟ್ ತಯಾರು ಮಾಡ್ತಾರೆ. ಅದರದ್ದು ಅವರು ಜವಾಬ್ದಾರಿ ಇದೆ ಆ ಕಂಪನಿದು. ಇವತ್ತು ನಮ್ಮ ಮಧ್ಯದ ನಾನು ಹೆಚ್ಚು ಮೈಕ್ ತಗೊಳಂಗಿಲ್ಲ, ಅವ್ರಿಗೆ ಮೈಕ್ ಕೊಡ್ತೀನಿ, ಅವರು ನೀವು ಸಂವಾದ ಮಾಡ್ತೀವಿ. ಇಲ್ಲ ನಾ ಕೊಡಂಗಿಲ್ಲ, ತೆಗೆದ್ಬಿಡ್ಲೆ. ನಮಸ್ಕಾರ ಎಲ್ಲರಿಗೂ. ಮೈಕ್ ಇರ್ಲಿ, ಮೈಕ್ ಇರ್ಲಿ, ಹಂಗ ಕೇಳ್ಸತ್ತ. ಹಾ, ಯಾಕಂದ್ರೆ ಆಡ್ ಅನ್ಸತ್ತ ಮೈಕ್. ಕೇಳ್ಸತ್ತಲ್ಲ, ಅಷ್ಟು ಮೈಕ್ ನಂದು ಚಲೋ ಐತಿ. ವಿನಾಯಕ್ ಮೈಕ್ ಬೇಡ, ಆಫ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ನಾನು ಸದ್ಯ ಹಂಗೆ ಕಂಪ್ನಿ ನಂದು ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಅಲ್ಲಿ 5 ರಾಜ್ಯದೊಳಗೆ ನನ್ನ ಮ್ಯಾನೇಜ್ಮೆಂಟು ಮಾಹಿತಿ ಕೊಡ್ತಕ್ಕಂಥದ್ದು ರೈತರಿಗೆ ನಂದು ಪ್ರಮುಖ ಕೆಲಸ ವ್ಯಾಪಾರಿ ವೃತ್ತಿ ಒಳಗೆ. ಇನ್ನು ಉಳಿದಂತೆ ಸಾವಯವದೊಳಗೆ ನಾನು ಒಂದು 33 ವರ್ಷ ಅಂದರೆ ನನ್ನದೇ ತೋಟದೊಳಗೆ ನಾನು ಕೆಲಸ ಮಾಡಿರ್ತಕ್ಕಂಥದ್ದು. 2015 ನಂತರ ನಾನು ತೋಟಕ್ಕೆ ಹೋಗಿಲ್ಲ, ಯಾಕಂದರೆ ಪೂರ್ತಿ ವ್ಯಾಪಾರದ ಮೇಲೆ ಅದೀನಿ. 2015 ಒಳಗೆ ನಾನು ಸತತ 18ರಿಂದ 21 ವರ್ಷ ನಾನು ನನ್ನದೇ ತೋಟದೊಳಗೆ, ನಾನು 6ನೇ ಕ್ಲಾಸ್ನಿಂದನೂ ಕೃಷಿ ಒಳಗಿರೋದು. ಅಷ್ಟರ ಮೇಲೂ ನಾನು LLB ವರೆಗೂ ಕೃಷಿ ಒಳಗೆ ಇದ್ಕೊಂಡೇ ಓದಿರೋದು, ವ್ಯಾಪಾರದೊಳಗೂ ಇರೋದು. ಸಾವಯವ ನಂಗೆ ಭಾಳ ಅತ್ಯಂತ ಆತ್ಮೀಯತೆ. ಅವನ್ನೆಲ್ಲವನ್ನೂ ನಾನು ಏನು ರೈತರಿಗೆ ಈಗ ಮಾರ್ಗದರ್ಶಕರಾಗಿ ನಾನು ಕೆಲಸ ಮಾಡ್ತಾ ಇರೋದು, ಜೊತೆಗೇ ಮಾಡ್ತಾ ಇರ್ತೀವಿ. ಇಲ್ಲಿ ಇವತ್ತೇನು ಅಶ್ವಿನ್ ಜಿ ಅವರು, ವಿನಾಯಕ್ ಅವರು ಒಂದು ಕಾರ್ಯಕ್ರಮನ ರೈತರಿಗಾಗಿ ಏನು ಸಾವಯವದ ಅಡಿಯೊಳಗೆ ಲಿಮಿಟೇಷನ್ ಹಾಕ್ಕೊಂಡೇವೆ ನಾವು, ಬೌಂಡ್ರಿ ಮಾಡ್ಕೊಂಡ್ಬಿಟ್ಟೇವೆ. ಸಾವಯವ ಅಂದ್ರೆ ಏನು, ಒಂದು ಸಣ್ಣ ಒಂದು ಬೌಂಡ್ರಿ, ಹಂಗೆ ಬೌಂಡ್ರಿ ಬೇಡ ಅಂತ. ಆ ಬೌಂಡ್ರಿ ಒಳಗಿದ್ರೆ ನಾವು ಭಾಳಷ್ಟು ಮುಂದೆ ಹೋಗೋದು ಕಷ್ಟ ಆಗುತ್ತೆ. ಹಂಗೆ ನನ್ನ ತೋಟ ಇರೋದು ಹಾನಗಲ್ಲು, ಹಾವೇರಿಯಿಂದ 36-37 ಕಿಲೋಮೀಟ್ರು, ಬಂಕಾಪುರದಿಂದ ಒಂದು 24 ಕಿಲೋಮೀಟ್ರು, ಸಿರ್ಸಿಯಿಂದ ಒಂದು 48 ಕಿಲೋಮೀಟ್ರ್ ದೂರ ನಂದು ಜಮೀನು ಇರೋದು ಈಗ ಅಲ್ಲಿ. ಆದರೆ ಆ ಜಮೀನಿನಲ್ಲಿ ಸದ್ಯ ನಾನಿಲ್ಲ. ನನ್ನ ಹಾನಗಲ್ ನಂದು ಪ್ರಾಪರ್ ಹಾನಗಲ್ಲೇ. ಜಮೀನು ಇರೋದು ಹಾನಗಲ್ಲಿಂದ ಒಂದು 5 ಕಿಲೋಮೀಟ್ರ್ ಚಿಕ್ಕೇರಿ ಹೊಸಳ್ಳಿ ಅಂತ ಒಂದು ಹಳ್ಳಿ, ಚಿಕ್ಕೇರಿ ಹೊಸಳ್ಳಿ ಅಂತೇಳಿ. ನನ್ನಲ್ಲಿ ನಾನ್ ಕಲ್ಟಿವೇಷನ್, ನಾನು ಅಡಿಕೆ ತೋಟ ಎಲ್ಲನೂ ಅಲ್ಲಿರೋದು. ಆದರೆ ಈ ವರ್ಷ ನೀರಿನ ತೊಂದರೆ ಅವೆಲ್ಲನೂ ಗೊತ್ತಿರೋದೇ ಐತಲ್ಲ, ಅವೆಲ್ಲ ಇರೋದೇ. ಜಮೀನು ಅಂದಮೇಲೆ ಅವೆಲ್ಲ ಬಂದೇ ಬರ್ತಾವೆ, ಅವೆಲ್ಲ ಸಮಸ್ಯೆಗಳು ಇರ್ತಾವೆ, ಅದಕ್ಕೆ ಬೇಕಾದಂಥ ಪರಿಹಾರಗಳು ಇರ್ತಾವೆ.
ಆದರೆ ನನ್ನ ಜಮೀನು ಇರೋದಲ್ಲಿ ನಾನು ಸಾಕಷ್ಟು ಅಲ್ಲಿ ಕೆಲಸ ಮಾಡಿರೋದು. ಆದರೆ ಈಗ ಸದ್ಯ ನಾನು ಶಿಫ್ಟ್ ಆಗಿರೋದು ಈಗ 9 ವರ್ಷ ರಾಣೆಬೆನ್ನೂರು, ಈಗ 9ನೇ ವರ್ಷ ಚಾಲ್ತಿ. ಈಗ ನನ್ನ ಜಮೀನನ್ನು ಅಲ್ಲಿದ ನಾನು ಮಾರಾಟ ಮಾಡಿ ಹೈವೇದ ಮೇಲೆ ಜಮೀನನ್ನು ತೊಗೊತಾ ಇದ್ದೀನಿ. ಅಂದರೆ ಇಲ್ಲೇ ನಾನು ಒಂದು 7 ಎಕರೆ 26 ಗುಂಟೆ ಮಾರಾಟ ಮಾಡಿ ಹೈವೇದ ಮೇಲೆ ನಾನು ಬರೀ 2 ಎಕರೆ ತೊಗೊತಾ ಇದ್ದೀನಿ. ಹೈವೇದ ಮೇಲೆ ಯಾಕೆ ಅಂತಲೂ ಹೇಳ್ತೇನೆ ನಾನು. ಮೋಸ್ಟ್ಲಿ ನೀವು ಯಾರೂ ಇಲ್ಲಿವರೆಗೂ ನನ್ನ ಜಮೀನಿಗೆ ಬಂದಿಲ್ಲ, ಆ ಪ್ರಯತ್ನನೂ ನೀವು ಮಾಡಿಲ್ಲ, ನನ್ನ ಪರಿಚಯ ನಿಮಗಾಗಿಲ್ಲ ಅಥವಾ ನಿಮ್ಮ ಪರಿಚಯ ನಮಗಾಗಿಲ್ಲ, ಹಿಂಗೇನೋ ಹೇಳ್ಕೊಬೋದು. ಅದು ಹಂಗಾಗಬಾರ್ದು ಅಂತೇಳಿ ಈಗ ನಾನು ಹೈವೇಗೆ ಬರತ್ತೀನಿ. ಹೈವೇದ ಮೇಲೆ ನಾವು ಇವೆಲ್ಲ ಡೆಮೋ ಪ್ಲಾಟ್ಗಳನ್ನು, ಅಂದರೆ 10 ಗುಂಟೆಗೆ ಗುಲಾಬಿಯನ್ನು ಚೆನ್ನಾಗಿ ಬೆಳೆಯೋದಾದರೆ ಹೆಂಗೆ ಬೆಳಿಬೋದು, ಮೆಕ್ಕೆಜೋಳ ಚೆನ್ನಾಗಿ ಬೆಳೆಯೋದಾದರೆ ಹೆಂಗೆ ಬೆಳಿಬೋದು, ಅಡಿಕೆ ಚೆನ್ನಾಗಿ ಬೆಳೆಯೋದಾದರೆ ಹೆಂಗೆ ಬೆಳಿಬೋದು, ಆ ಟೈಪು ಆ ಹೈವೇದ ಮೇಲೆ ಒಂದು 300 ಎಕರೆನ ಕವರೇಜ್ ಮಾಡತ್ತೀವಿ ನಾವು. 300 ಎಕರೆ ಅಲ್ಲಿ ಕವರೇಜ್ ಮಾಡಿ ಆ 300 ಎಕರೆದೊಳಗೆ ಅಂದರೆ ನಾವು ಕುಂದ್ರಾಗ ಜಾಗ ಅದೀಗ 2 ಎಕರೆ ನಮ್ಮದಲ್ಲಿ. ಅದಕ್ಕೆ ನೇಮು ಸಹಜ ಸಂಪೂರ್ಣ ಕೃಷಿ ಮಠ ಅಂತೀವಿ. ನಾವು ಅಲ್ಲಿ ಕುಂದಿರ್ತಕ್ಕಂಥ ಒಂದು ಪ್ಲೇಸ್ ಅದು. ಆ ಪ್ಲೇಸ್ನಿಂದ ನಾವೇನು ಮಾಡ್ತೀವಿ, ಅಕ್ಕಪಕ್ಕ ರೈತರನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡು ಅಲ್ಲೇ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ನಮ್ದು ಏನಿರುತ್ತೆ ಸಾವಯವದ ಬಗ್ಗೆ ಇರುತ್ತೆ. ಪ್ರಯತ್ನ ಎಷ್ಟು ಮ್ಯಾಕ್ಸಿಮಮ್. ಆದ್ರೂ ಆ ಪ್ರಯತ್ನಕ್ಕೆ ನಿಮ್ಗೆ ಗೊತ್ತಲ್ಲ, ಅದೇನು ಅಷ್ಟು ವೇಗ ಏನು ಪಡ್ಕೊಳ್ಳಲ್ಲ. ಯಾವುದು ಸಾವಯವ ಅಂದಾಗ ಎಲ್ಲರೂ ಹಿನ್ನಡೆ ಆಗ್ತಾ ಇರೋದು ಸಾವಯವದಲ್ಲಿ. ಏನಕ್ಕೆ ಅಂದರೆ ಅದರಲ್ಲಿ ಇಳುವರಿ ಇಲ್ಲ ಅನ್ನೋ ಒಂದು ಕಾರಣ ಮಾತ್ರ. ಮತ್ತು ಬೇರೆ ಯಾವುದೂ ಅದ್ರಾಗ ನೀವು ಕಾರಣ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬರೀ ಒಂದೇ ಒಂದು ಕಾರಣ ಕೊಡೋದೇನು ನೀವು, ಸಾವಯವ ಯಾಕಿಲ್ಲ ಅಂತಂದರೆ ಇಳುವರಿ ಇಲ್ಲ ಅಂತ. ಆದ್ರೆ ನಾನೇನಂತೀನಿ ಅಂದ್ರೆ ಸಾವಯವದೊಳಗನೆ ಹೆಚ್ಚು ಇಳುವರಿ ಐತಿ ಅಂತ ನನ್ನ ವಾದ. ಏನು ಇಳುವರಿ ಎಲ್ಲಿ ಹೆಚ್ಚೈತಿ? ಹಾಂ, ಯಾಕೆಂದರೆ ನೀವೇನಾದರೂ ಸ್ಟೋರಿ ಕೇಳಿದ್ರೆ ಮುತ್ತಿನಂಥ ಜ್ವಾಳ ಇದ್ದು ಅಂತ. ಈ ಕಾಲದಾಗೈತೇನು? ಇಷ್ಟು ಕೆಮಿಕಲ್ಲು, ಇಷ್ಟು ರಾಸಾಯನಿಕ ಗೊಬ್ಬರ, ಇಷ್ಟೆಲ್ಲ ಹಾಕ್ಕೊಂಡು ಮುತ್ತಿನಂಥ ಜ್ವಾಳ ನೋಡಿದ್ರೆ ನೀವು ನೋಡಿಲ್ಲಲ್ಲ. ಮತ್ತು ಹಿಂದೆ ಇತ್ತಂತ ಮುತ್ತಿನಂಥ ಜ್ವಾಳ, ಕೇಳಿರೋ ಇಲ್ಲೋ? ಮತ್ತು ಹಂಗಾರೆ ಅವಾಗ ಚಲೋ ಐತಂತೀರೋ ಈಗ ಚಲೋ ಐತಂತೀರೋ? ಅವಾಗ ಚಲೋ ಐತಿ. ಆಯುಷ್ಯ ಈಗ ಬೆಸ್ಟ್ ಐತಂತೀರೋ ಅವಾಗ ಬೆಸ್ಟ್ ಐತಂತೀರೋ? ಅವಾಗ ಬೆಸ್ಟ್ ಇತ್ತು. ಆತ್ಮೀಯತೆ 20 ಮಕ್ಕಳಾದ್ರೂ ತಲೆ ಕೆಡಿಸ್ಕೊಳ್ದಂಗಿರೋದು. ಈಗ ನೀವು ಕೇಳಿರಲ್ಲ ಒಂದು ಶಬ್ದ ಇಂಗ್ಲೀಷ್ನೊಳಗೆ, ಏನದು ಟೆನ್ಷನ್ ಅಂತ ಕೇಳಿರಲ್ಲ. ಯಾರಿಗೆ ಹೆಚ್ಚಿಗೆ ಐತಿ, ಅವ್ರಿಗೆ ನಮಗೆ? ಹಾಂ, ನಮಗೆ. ಏನದರ ಅರ್ಥ? ಟೆನ್ಷನ್ ಅಂದ್ರೆ ಏನು? ಅದಂತೂ ಎಲ್ಲರಿಗೂ ಗೊತ್ತೈತಿ. ಈಗ ನಾ ಹೇಳೋದು ಟೆನ್ಷನ್ ಅಂದ್ರೆ ಏನು ಅಂತ. ಹಾಂ, ಟೆನ್ಷನ್ ಅನ್ನೋದು ಇಂಗ್ಲೀಷ್ನಿಂದ ಬಂದಿರೋ, ನಮ್ಮ ಕನ್ನಡದ್ದಲ್ಲ. ಟೆನ್ಷನ್ ಅಂದ್ರೆ 10 ಸನ್ ಅಂತ. ಏನು? 10 ಮಕ್ಕಳಿದ್ರೆ ಏನು ತ್ರಾಸ ಆಕತ್ತಲ್ಲ, ಅದಕ್ಕೇನಂತಾರ? ಟೆನ್ಷನ್ ಅಂತಾರ. ಈಗಿರೋ ಮಕ್ಕಳು ಎಷ್ಟ್ರಿಪ್ಪ? 2 ಹೆಂಗೆ ಬರ್ತೈತದ? ಎಷ್ಟು ಇರ್ಬೇಕು ಅದಕ್ಕೆ? ಅವ್ರಿಗೆ 20 ಇದ್ರೆ ಬರಲಾರದ್ದು. ಅವ್ರಿಗೆ 20 ಇದ್ರೂ ಏನು ಬಂದಿರಲಿಲ್ಲ, ಅವ್ರಿಗೆ ಟೆನ್ಷನ್ ಬಂದಿದ್ದಿಲ್ಲ. ಆದ್ರೆ ನಮಗೆ ಇರೋ 2 ಅದಾವು, ಆದರೂ ನಾವು ಎಲ್ಲರಿಗೂ ಏನು ಹೇಳ್ಕೊಂತ ಅಡ್ಡಾಡ್ತೀವಿ? ಫುಲ್ ಟೆನ್ಷನ್ ಇಲ್ಲದಂಗೆ. ಅಂದರೆ ನಮ್ಮಲ್ಲಿ ಏನಿದೆ, ಆಹಾರದಿಂದ ನಾವು ಯೋಚನೆ ಒಳಗೆ ಬರ್ತೀವಿ. ನೋಡೋಣ ನೀವು ಪದ್ಧತಿ ಯಾಕಿದು ಸಾವಯವಕ್ಕೆ ಇಷ್ಟು ಒತ್ತಡ ಬರತೈತಿ, ಸಾವಯವ ನಮ್ಮೆಲ್ಲರಿಗೂ ಯಾಕೆ ಬೇಕು, ಈ ಸಾವಯವದ ಪದ್ಧತಿಗಳನ್ನು ನಾವು ಯಾಕೆ ಇಲ್ಲಿ ಅಡಾಪ್ಟ್ ಮಾಡೋಕ್ಕಾಗಿಲ್ಲ ಅಂದರೆ, ನಾವು ಅದನ್ನು ಅನುಸರಿಸೋಕೆ ಯಾಕಾಗಿಲ್ಲ ಅಂದರೆ ಅದ್ರದ್ದು ಪೂರ್ತಿ ಮಾಹಿತಿನೇ ಇಲ್ಲ ನಮ್ಮ ಹತ್ರ. ಏನಿಲ್ಲ? ಪೂರ್ತಿ ಮಾಹಿತಿ ಇಲ್ಲ. ಓದೋದ್ರೊಳಗೂ ನಮ್ಗೇನು ಕಲಿಸಿಬಿಟ್ಟಾರ ಈಗಲ್ಲೇ. ಅಲ್ಲಿ ನೀವು ಯಾರನ್ನಾರ ತಗೊಳ್ರಿ, ಈಗ ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳ್ಸಾತಿರೋದು ಎದಕ್ಕೆ? ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳ್ಸೋದ್ರ ಉದ್ದೇಶ ಏನು? ಯಾರ ಮನಸ್ಸಿನಾಗ ಐತಿ ವಿದ್ಯೆ ಕಲಿಬೇಕು ಅಂತಿದ್ರಾಗ? ಎಲ್ಲರೂ ನಾವು ಒಂದು ಚಪಾಳೆ ಕೊಡ್ರಿ. ನಿಮ್ಮ ಯಾರ ಮನಸ್ಸಿನಾಗೂ ಏನಿಲ್ಲ? ಅಲ್ಲಲ್ಲ, ಏನಿಲ್ಲ? ವಿದ್ಯೆ ಕೊಡಿಸ್ಬೇಕನ್ನೋದಿಲ್ಲ. ವಿದ್ಯೆ ಕೊಡ್ಸಕ್ಕಾದ್ರೆ ನಾವು ಮನ್ಯಾಗ ಇದ್ರೆ ಸಾಕ, ಅವು ಯಾಕೆ ಶಾಲೆಗೆ ಹೋಗ್ಬೇಕು? ಯಾಕಂದ್ರೆ ನಂಬರ್ 1 ವಿದ್ಯೆ ಎಲ್ಲಿ ಸಿಗ್ತೈತಿ ನಿಮಗೆ? ಈಗ ನಾನೇನಂತೀನಿ, ನೀವು ನಿಧಾನವಾಗಿ ನಡೀರಿ, ಒಳ್ಳೆಯದನ್ನು ಮಾತಾಡ್ರಿ, ಅವನ ಜೊತೆ ಜಗಳ ಮಾಡಬೇಡ. ಇವನ್ನೆಲ್ಲ ಶಾಲ್ಯಾಗ ಹೇಳ್ಕೊಡ್ತಾರ, ಮನ್ಯಾಗ ಹೇಳ್ಕೊಡ್ತಾರ. ಇದಕ್ಕೆ ವಿದ್ಯೆ ಅಂತ ಹೇಳ್ತಾರ್ರಿಪ್ಪ. ಶಾಲ್ಯಾಗ ನಿಮ್ಗೆ ಹೇಳ್ಕೊಡಾತಿರೋದು ಏನು ಅಂದ್ರೆ, ಅವನ ಜೊತೆ ಕಾಂಪಿಟೇಷನ್ ಮಾಡು, ಅವನಕ್ಕಿಂತ ಮುಂದೆ ಬಾ, ಅವ್ನು ಸೋಲಿಸು, ಅವ್ನು ಹಾಳು ಮಾಡು, ನೀ ಹೆಂಗಾರ ಗೆದ್ದು ಬಾ, ನೀ ಗೆದ್ರೆ ಸೈಕಲ್ ಕೊಡಿಸ್ತೀನಿ, ನೀ ಗೆದ್ರೆ ಮೊಬೈಲ್ ಕೊಡಿಸ್ತೀನಿ, ಬೈಕ್ ಕೊಡಿಸ್ತೀನಿ, ನೀ ಹೆಂಗೆ ಗೆಲ್ತೀನಿ ನಂಗೆ ಸಂಬಂಧ ಇಲ್ಲ. ಮನ್ಯಾಗ ಹೆಂಗೆ ಯಾವಾಗಾರ ಹೇಳಿದ್ ನೋಡ್ರಿ ನೀವು?
ಇಲ್ಲ. ಅಂದರೆ ನಮ್ಮಲ್ಲಿ ಈ ವಿದ್ಯೆ ಅನ್ನೋ ಶಬ್ದ ಏನೈತಿ, ವಿದ್ಯೆ ಮೊದಲು ಪ್ರಾರಂಭ ಆಗದ ಎಲ್ಲಿಂದ ನೀವು ಹಂಗೂ ಕೇಳಿರಿ ನೀವೆಲ್ಲರೂ, ತಾಯಿನ ಮೊದಲ ಗುರು ಅಂತ ಕೇಳಿರಿ. ಕಾರಣ ಏನು ಯಾರಾದರೂ ಹೇಳ್ಬೋದು ಇದ್ರಾಗ? ತಾಯಿ ಮೊದಲ ಗುರು ಅಂತ ಯಾಕೆ ಹೇಳ್ತಾರೆ? ತಂದೆ ಅಂತೂ ಏನು ಹೇಳಿಲ್ಲ, ಮೇಷ್ಟ್ರಿಗೂ ಹೇಳಿಲ್ಲ, ಹಿಂಗೆಲ್ಲನೂ ಹೇಳಿಲ್ಲ. ಆದ್ರೆ ಹೇಳಿರೋದು ಯಾರನ್ನ ಮೊದಲ ಗುರು ಅಂತ ಹೇಳ್ಯಾರ? ತಾಯಿ ಮೊದಲ ಗುರು ಅಂತ ಹೇಳ್ಯಾರ. ಯಾರಾದರೂ ಹೇಳ್ಬೋದಾ ತಾಯಿ ಮೊದಲ ಗುರು ಯಾಕೆ ಅಂತ? ಅತಿ ಹೆಚ್ಚು ಮಕ್ಕಳು ಇರುವುದೇ ತಾಯಿ ಸಮೇತ. ಹೌದಾ? ಮತ್ತೆ ತಾಯಿ ಮೊದಲ ಮಗುವಿಗೆ ಮೊದಲು ಸಿಗುವವರೇ ಹತ್ತಿರ ಇಟ್ಟುಗಳು ತಾಯಿ. ಹೋಗ್ಲಿ, ಯಾರಿಗಾದ್ರೂ ಇದ್ರಾಗ ಆಗರ್ಭ ಶ್ರೀಮಂತರು ಅಂದ್ರೆ ಏನು ಅಂತ ಗೊತ್ತೈತೆ? ಆಗರ್ಭ ಶ್ರೀಮಂತರು ಅಂತ ಕೇಳಿರಲ್ಲ ಶಬ್ದ? ಆಗರ್ಭ ಶ್ರೀಮಂತ ಅಂತ ಏನ್ ಹಂಗಂದ್ರೆ? ಹೆಚ್ಚು ಹಣ, ಹೊಲ, ಮನೆ, ಆ ಗರ್ಭ ಅಂದ್ರೆ ಹೊಟ್ಟೆ ಒಳಗಿದ್ದಾಗನೇ ಶ್ರೀಮಂತ ಅಂತ. ಅವ ಹುಟ್ಟಿ ದುಡುದು ಮಾಡ್ಬೇಕಾಗಿಲ್ಲ. ಎಲ್ಲಿ ಅದನವ? ಅವ ತಾಯಿ ಹೊಟ್ಟ್ಯಾಗ ಅದನ, ಅವಾಗ 5 ಕೋಟಿ ರೂಪಾಯಿ ಇರ್ತದೆ ಅವನ ಹೆಸರಲ್ಲಿ. ಅದಕ್ಕೆ ಅವ ಏನವ? ಆ ಗರ್ಭ ಶ್ರೀಮಂತ. ಅವ ಹುಟ್ಟಿ ಚೀಲ ಹೊತ್ತು ರಂಟಿ ಹೊಡೆದು ಇಳುವರಿ ತೆಗೆದು ಶ್ರೀಮಂತ ಆಗ್ಬೇಕಾಗಿಲ್ಲ. ಅವ ಎಲ್ಲಿ ಅದನವ ಶ್ರೀಮಂತ? ಗರ್ಭದೊಳಗೆ ಅದನ. ಅದಕ್ಕೆ ಶಬ್ದ ಏನದು? ಆ ಗರ್ಭ ಶ್ರೀಮಂತ. ಹಂಗನ ನಿಮ್ಗೆ ತಾಯಿ ಮೊದಲ ಗುರು. ಯಾಕಂದ್ರೆ ತಾಯಿ ಫಸ್ಟ್ ಪಾಠನ ಗರ್ಭದೊಳಗೆ ಮಾಡ್ತಾಳ. ಅವ ಹೊರಗೆ ಬಂದ್ಮೇಲೆ ಗುರುಗಳು ಅವರು ಇವರು ಎಲ್ಲ ಬರೋದು. ಫಸ್ಟ್ ಗುರು ಯಾರು? ತಾಯಿ. ಯಾಕೆ ಅಂದ್ರೆ ಯಾವಾಗ 3 ತಿಂಗಳಾಗಿ ನೀವು ಪುಸವನ ಮಾಡ್ತೀರಿ, ಕುಬಸ ಮಾಡ್ತೀರಿ, ಅವಾಗಲೇ ಏನು ಹುಟ್ಟಿರ್ತೈತೆ? ಅದಕ್ಕೆ ಮೈಂಡ್, ಮೆದುಳು ಬಂದ್ಬಿಟ್ಟಿರ್ತೈತಿ. ಬಂದಾದ್ಮೇಲೆ ಅಲ್ಲಿಂದ ನೀವು ಕೇಳಿರಲ್ಲ, ಇವ ಅಭಿಮನ್ಯು ವಿದ್ಯೆ ಎಲ್ಲಿ ಕಲ್ತಾವ? ಇದನ್ನ ಎಲ್ಲಿ ಕಲ್ತಾವ? ತಾಯಿ ಗರ್ಭದೊಳಗನ ಕಲ್ತಾವ. ಅದಕ್ಕೆ ತಾಯಿ ಮೊದಲ ಗುರು. ಎದ್ರ ಸಲುವಾಗಿದು? ಗರ್ಭದೊಳಗಿನ ಫಸ್ಟ್ ವಿದ್ಯೆ ಕೊಡೋಕೆ ತಾಯಿ. ಹಿಂಗಾಗಿನ ಆ ಸಮಯದೊಳಗೆ ಪ್ರವಚನಗಳನ್ನು ಹಚ್ತಿದ್ರು. ಪ್ರತಿ ವರ್ಷಕ್ಕೊಮ್ಮೆ ಶ್ರಾವಣ ಮಾಸದ ಪ್ರವಚನ ಕೇಳಿರಲ್ಲ ನೀವು? ಅದ್ರಾಗ ಪ್ರವಚನ ಹೈಯೆಸ್ಟ್ ಇರೋದ ಯಾರ ಸಲುವಾಗಿ ಅಂದ್ರೆ ತಾಯಿಯಂದ್ರ ಸಲುವಾಗಿ. ಯಾಕಂದ್ರೆ ಅಲ್ಲೇ ಪ್ರವಚನದಾಗ ಹೋಗ್ಕೊಂಡು ಒಳ್ಳೆಯದನ್ನು ಕೇಳಿದ್ರೆ ಒಳಗಿರವ ಒಳ್ಳೆಯದನ್ನು ಯೋಚನೆ ಮಾಡ್ತಾನೆ. 6ರಿಂದ ನಿಮಗೆ ಅಲ್ಲಿ 3ರಿಂದ 9ನೇ ತಿಂಗಳವರೆಗೂ ನೀವು ಮ್ಯಾಕ್ಸಿಮಮ್ ಏನು ಮಾಡ್ಬೋದು? ಅವ್ರಿಗೆ ಪವರನ್ನು ತುಂಬೋದು. ನೀವೇನು 21 ವರ್ಷ ಮಟ್ಟ ತುಂಬ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ಎಲ್ಲಿ ತುಂಬೋದು ನೀವು? ಗರ್ಭದೊಳಗನ ತುಂಬಬಹುದು. ಅವನ್ನೆಲ್ಲವನ್ನು ನೀವು ನೋಡಿರಿ, ಎಲ್ಲ ಶೋ ನೋಡಾತೀರಿ. ಒಂದು ಕೇರಳ ಹುಡುಗಿ ಬಂದು ಹಾಡು ಹೇಳಿಲ್ದು ಹಿಂದಿ ಪ್ಲ್ಯಾಟ್ಫಾರ್ಮ್ನೊಳಗೆ. ಆ ಹಾಡನ್ನು ಕೇಳಿದಾಗ ಹಿಂದಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅವಳಿಗೆ. ಆದ್ರೆ ಆ ಹಿಂದಿ ಹಾಡನ್ನು ಅವಳು ಅಷ್ಟು ಚೆನ್ನಾಗಿ ಹೇಳೋಕೆ ಕಾರಣ ಏನು ಅಂದ್ರೆ ತಾಯಿ ಗರ್ಭದೊಳಗಿದ್ದಾಗ ಹಿಂದಿ ಹಾಡು ಕೇಳ್ತಿದ್ಲು ಪ್ಲ್ಯಾಟ್ಫಾರ್ಮ್ನಲ್ಲಿ. ಅವಳು ಫಸ್ಟ್ ಮೊದಲು ನೀವು ಕೇರಳಿಯನ್ಸ್ ಅವಳನ್ನು ನೀವು ನೋಡಿದ್ರೆ ಅಂದ್ರೆ ನಾನೇನಂತೀನಿ, ಇಂಥವೆಲ್ಲ ಫೆಸಿಲಿಟಿಗಳು ಗರ್ಭದಲ್ಲೇ ಕೊಡ್ತಕ್ಕಂಥ ವಿದ್ಯೆಗಳು ನಮ್ಮ ಅಗ್ರಿಕಲ್ಚರ್ನೊಳಗಿದ್ದವು. ಅಂಥದ್ದು ಯಾವಿದ್ದವು ನೋಡೋಣ. ನೀವೀಗ ಸೌತೆ ಬೀಜ ಹೆಂಗೆ ರಕ್ಷಣೆ ಮಾಡ್ತೀರಿ? ಎಲ್ಲಿಂದ ತರ್ತೀರಿ ಸೌತೆ ಬೀಜ? ಮಾರ್ಕೆಟ್ನಾಗ. ಹೀರೆ ಬೀಜ ಎಲ್ಲಿಂದ ತರ್ತೀರಿ? ಮೊದಲೇ ಎಲ್ಲಿದ್ದು ಬೀಜವು? ಮನ್ಯಾಗ ಎದ್ರ ರಕ್ಷಣೆ ಮಾಡ್ತಿದ್ರಿಪ್ಪ? ಅದ್ರಾಗ ಮೊದಲ ಬೀಜಗಳನ್ನು ರಕ್ಷಣೆ ಎದ್ರ ಮಾಡ್ತಿದ್ರಿ? ಈಗ ಸೌತೆ ಬೀಜ ಎಲ್ಲಿರ್ತಿದ್ವು? ಎಲ್ಲಿದ್ವು ಕೇಳಿರೆ? ಬೂದಿ ಒಳಗಿದ್ವು. ಅವು ಎಲ್ಲಿದ್ವು? ಯಾಕೆ ಬೂದಿಯಾಗಿ ಇಟ್ಟಿದ್ರು ಅವನ್ನ? ಬೂದಿ ತೇವಾಂಶ ಇರೋದಿಲ್ಲ. ತೇವಾಂಶ ಇರೋದಿಲ್ಲ ಅಲ್ಲ. ಅಂದ್ರೆ ನಮಗೆ ಲಾಭದ ಒಟ್ಟ ಗೊತ್ತದಾವು. ನಮ್ಗೇನು ಗೊತ್ತದಾವು? ನಾವು ಏನ ಇದ್ರು ನಮಗೇನು ಗೊತ್ತಾಗೈತಿ? ಒಂದು ಪೂಜಾ ಮಾಡ್ಬೇಕು. 21 ದಿವಸ ಪೂಜಾ ಮಾಡಿದ್ರೆ ಏನು ಸಿಗ್ತದಂತ? ಏನು ಸಿಗ್ತದಂತ? 21 ದಿವಸ ಈ ಪೂಜಾ ಮಾಡಿದ್ರಿ ಈ ಲಾಭ, 100 ದಿವಸ ಪೂಜಾ ಮಾಡಿದ್ರೆ ಈ ಲಾಭ. ನಮ್ಗೆ ಗೊತ್ತಿರೋದೇನು? ಲಾಭಗಳ ಮಾತ್ರ ಗೊತ್ತದಾವ ನಮಗೆ. ಅದರದ ಹಿಂದಿನ ಮರ್ಮಗಳು ಏನಿಲ್ಲ ನಮ್ಮ ಹತ್ರ ಇಲ್ಲ. ಬೂದಿ ಒಳಗೆ ಯಾಕೆ ಲೇಪನ ಮಾಡಬೇಕು ಅನ್ನೋ ಉದ್ದೇಶ ಏನು ಅಂದರೆ, ಬೂದಿ ಒಳಗೆ ಎಲ್ಲ ಥರದ ನ್ಯೂಟ್ರಿಯೆಂಟ್ ಇರುತ್ತೆ. ಏನಿರ್ತೈತಿ? ಎಲ್ಲ ಆಹಾರ ಇರ್ತೈತಿ ಬೂದಿ ಒಳಗೆ. ಭಾಳ ಅಂದ್ರೆ ಅದ್ರಾಗ ಮೈಕ್ರೋಬ್ಸ್ ಒಂದೇ ಇರಲ್ಲ. ಅದನ್ನು ಬಿಟ್ಟರೆ ಎಲ್ಲನೂ ಆಹಾರ ಅದ್ರೊಳಗೆ ಬೂದಿ ಒಳಗೆ. ಈಗ ನೋಡೋಣ, ಒಂದು ಆಕಳನ ನಾವು ಸತ್ತ ನಂತರ ಸುಟ್ಟವಿ ಅಂದ್ರೆ ಆ ಆಕಳದೊಳಗೆ ಇರ್ತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ ಎದ್ರಾಗಿರ್ತೈತಿ? ಆ ಬೂದಿ ಒಳಗೆ ಇರ್ತೈತಿ. ಅಥವಾ ಅದರ ಬೆರಣಿನ ನಾವು ಸುಟ್ಟವಿ ಅಂದ್ರೆ ಅದ್ರೊಳಗೆಲ್ಲ ಏನಿರ್ತೈತಿ? ಆ ಎಲ್ಲ ನ್ಯೂಟ್ರಿಯೆಂಟ್ ಅದ್ರೊಳಗೆ ಇರ್ತೈತಿ. ಅದನ್ನ ಲೇಪನ ಮಾಡೋದ್ರಿಂದ ಏನಾಗುತ್ತೆ? ಬೀಜೋಪಚಾರ ಆಗತ್ತೆ. ಈಗ ನೀವೇನಲ್ಲಿ ಬೀಜೋಪಚಾರ ಆಗೈತಿ ಅಂತ ತಿಳ್ಕೊಂಡು ಅಂಗಡಿಯಾಗ ತರತ್ತಿರಲ್ಲ, ಅದು ಬೀಜೋಪಚಾರ ಅಲ್ಲ, ಅದು ವಿಷ. ಅದು ಏನದ? ಅವನ ಸಲುವಾಗಿ ರಕ್ಷಣೆ ಮಾಡ್ಕೊಂಡ. ಅದನ್ನ ಅದು ಹುಳ ಹತ್ತಬಾರ್ದು. ಹುಳ ಹತ್ತಿದ್ರೆ ಅವ್ನಿಗೆ ವ್ಯಾಪಾರ ಲಾಸ್ ಆಗೈತಿ.
ನೀವು ಏನು ತಿಳ್ಕೊಂಡ್ರಿ ಬೀಜೋಪಚಾರ ಆಲ್ರೆಡಿ ಆಗೈತಿಲ್ಲ ಅಂತೀರಿ ನೀವು. ಯಾರಿಗಾರ ಕೇಳ್ತೇವೆ ನಾವು, ನೀವು ಬೀಜೋಪಚಾರ ಮಾಡಿದ್ರಾ ಅಂತ ಕೇಳ್ತೇನೆ ನಾನು. ಹಾಂ ಮಾಡಿದ್ವಲ್ಲ ಬೀಜೋಪಚಾರ, ಅದು ಬೀಜೋಪಚಾರ ಮಾಡೇ ಕೊಟ್ಟಿದ್ರು ಅವರು, ಕೇಳಿರಲ್ಲ ನೀವು? ಅದು ಬೀಜೋಪಚಾರ ಅಲ್ಲ. ಬೀಜೋಪಚಾರ ಅನ್ನೋದು ಎದಕ್ಕೆ? ಎಲ್ಲ ಥರದ ಆಹಾರನ ಅವರು ಬೀಜೋಪಚಾರ ಮಾಡಿದ್ರು. ಈಗ ಹೊಸ ಹೊಸ ಬೀಜೋಪಚಾರಗಳನ್ನು ನೀವು ಕೇಳತ್ತೀರಿ. ಟ್ರೈಕೋಡ್ರಮಾ, ಸುಡೋಮನಾಸು, ಅಥವಾ ನೀವು ದ್ವಿದಳ ಧಾನ್ಯ ಹಾಕ್ತಿದ್ರೆ ರೈಸೋಬಿಯಮ್ಗಳನ್ನು ಬೀಜೋಪಚಾರ ಮಾಡತ್ತಾರ. ಬೆಲ್ಲದ್ದು ಒಂದು ಸ್ವಲ್ಪ ಪಾಕದೊಳಗೆ ಹಾಕಿ ಬೀಜೋಪಚಾರ ಮಾಡೋಂಥ ಪದ್ಧತಿಗಳನ್ನು ಈಗ ಕಲಸಾತಾರ. ಆದರೆ ಅವೆಲ್ಲವೂ ನಿಮಗೆ ಸಗಣಿ ಒಳಗೆ ಇರುತ್ತೆ, ಅದೆಲ್ಲ ಗೋಮೂತ್ರದೊಳಗೆ ಇರುತ್ತೆ. ಅವನ್ನ ಕೈಯಾಡಿ ಬೀಜೋಪಚಾರ ಮಾಡಿದರೂ ಬರುತ್ತೆ, ಬೂದಿನೂ ಬೀಜೋಪಚಾರ ಮಾಡಿದರೂ ಬರುತ್ತೆ. ಇದಕ್ಕಿಂತ ಸ್ಟ್ಯಾಂಡರ್ಡ್ ಬೀಜೋಪಚಾರ ಅಂದರೆ ನೀವು ಯಾರಾದರೂ ಕುಂದಾಪುರ ಸೈಡ್ ಹೋದ್ರೆ ಒಬ್ಬರು ಕಲ್ಲಂಗಡಿ ಬೆಳೆಯೋರದಾರ. ಈಗ ಹೆಚ್ಚು ಕಡಿಮೆ 150 ವರ್ಷದ ಇತಿಹಾಸ ಐತೆ ಅವ್ರಿಗೆ. ಎಷ್ಟು ವರ್ಷದ್ದು? ಅವರಲ್ಲೇ ಕಲ್ಲಂಗಡಿ ಹಬ್ಬ ಅಂತ ಮಾಡ್ತಾರೆ. ಏನು ಮಾಡ್ತಾರೆ? ಕಲ್ಲಂಗಡಿ ಹಬ್ಬ ಅಂತ ಮಾಡ್ತಾರೆ. 150 ವರ್ಷದಿಂದನೂ ಬೀಜ ಸೇಲ್ ಮಾಡ್ತಾರೆ ಅವ್ರು. ಕಲ್ಲಂಗಡಿ ಹಬ್ಬ ಅಂತ ಮಾಡ್ತಾರೆ. ಕಲ್ಲಂಗಡಿ ಹಬ್ಬದೊಳಗೆ ಏನು ಮಾಡ್ತಾರೆ ಅವರು ಅಂದರೆ, ಅವ್ರ ಮನೆಗೆ ನೀವೆಲ್ಲರೂ ಕಲ್ಲಂಗಡಿ ಹಣ್ಣು ತಿನ್ನಕ್ಕೆ ಹೋಗೋದು. ಆದರೆ ನಿಮಗೆ ಒಳಗಡೆ ಹೋಗುವಾಗ ಒಂದು ಗೈಡ್ ಮಾಡ್ತಾರೆ. ನಿಮಗೆ ಕಲ್ಲಂಗಡಿ ಹಣ್ಣನ್ನು ತಿನ್ನಬೇಕು, ಬೀಜನ ಕಡಿಬಾರ್ದು, ಬೀಜನ ತಾಟ್ನ್ಯಾಗ ಉಗುಳಿ ವಾಪಸ್ ಕೊಟ್ಟು ಹೋಗ್ಬೇಕು. ಏನು ಮಾಡೋಕೆ ನೀವು? ಅವ್ರಿಗೆ ಬೇಕಾಗಿರೋದು ಕಲ್ಲಂಗಡಿ ಅಲ್ಲ, ಅವ್ರಿಗೇನು ಬೇಕಾಗೈತಿ? ಬರೀ ಬೀಜ ಬೇಕಾಗಿಲ್ಲ ಅವ್ರಿಗೆ, ನಿಮ್ಮ ಜೊಲ್ಲು ಬೇಕಾಗೈತಿ. ಏನು ಬೇಕಾಗೈತಿ ಅವ್ರಿಗೆ? ನಿಮ್ಮ ಜೊಲ್ಲು ಬೇಕಾಗೈತಿ. ನೀವೆಲ್ಲ ಜೊಲ್ಲುಗಳನ್ನು ಬಿಟ್ಟು ಬೀಜ ಬಿಟ್ಟು ಹೋಗ್ತಿರಲ್ಲ, ಆ ಅಷ್ಟು ಬೀಜನೂ ಅವರು ಗಾಳಿಗೆ ಆರಿಸಿ ಅವನು ಮಾರಾಟ ಮಾಡ್ತಾರೆ. ಬೀಜೋಪಚಾರ ಯಾವ್ದು ಆಕೈತಿ ಇದ್ರೊಳಗೆ? ನಮ್ಮ ಜೊಲ್ಲಿನಿಂದ ಬೀಜೋಪಚಾರ ಆಕೈತಿ. ಇನ್ನೂ ಸ್ಟ್ಯಾಂಡರ್ಡ್ ಬೀಜೋಪಚಾರ. ನಮಗೆ ಕನಿಷ್ಠ ಪಕ್ಷದಂಥ ಸೌಜನ್ಯಗಳನ್ನು ನಾವೇನು ಮಾಡಿಲ್ಲ. ಗೊತ್ತಿರ್ಬೋದಲ್ಲ ನಿಮಗೆ, ನೀರ್ಲಣ್ಣು ನಿಮ್ಮ ಬಾಯಾಗ ಹೋಗಿ ಬಿದ್ದು ಹುಟ್ಟಿರೋದು ಚಂದ ಹುಡ್ತೈತಿ, ಗಿಡಿ ಹೊಟ್ಯಾಗ ಹಾಸಿ ಹೊರಗೆ ಬಂದಿರೋದು ಚಂದ ಹುಡ್ತೈತಿ. ಎಷ್ಟರ ಮಟ್ಟಿಗೆ ಅಂದರೆ, ಕಾಗಿ ಕಂಪೌಂಡ್ ಮೇಲೆ ಹಿಕ್ಕಿ ಹಾಕಿದ್ರೆ ಅಲ್ಲಿ ಹುಟ್ಟಿದ ಅರಳಿ ಮರನ ನೀವು ಯಾರು ರೌಂಡಪ್ ತಂದು ಏನು ಬೇಕಾದ ತಗೊಂಬಂದು ಸುರಿದು ಉಲ್ಟಾ ನಿಂತ್ಕೊಂಡ್ರು ಸಾಯಲ್ಲ. ಯಾವ ಲೆವೆಲಿಗೆ ಬೀಜೋಪಚಾರ ಆಗೈತೆ ಅದು? ಹಂಗಾರೆ ಅಂಥ ಬೀಜೋಪಚಾರಗಳನ್ನು ಆಯಿತು. ನೀವು ಏನೋ ದನಕ್ಕೆ ತಿನ್ಸಿರ್ತೀರಿ, ರಾಗಿನೂ ಮತ್ತೊಂದು ಹುಳ್ಳಿ, ಅದು ಅಲ್ಲಿ ಸಗಣ್ಯಾಗ ಬಂದು ಹುಡ್ತತ್ತಲ್ಲ, ಯಾವ ಲೆವೆಲಿಗೆ ಸ್ಟ್ಯಾಂಡರ್ಡ್ ಇರ್ತದೆ? ಅದು ಪವರ್ಫುಲ್ ಇರ್ತದಲ್ಲ. ಹಂಗಾರೆ ಆ ಪವರ್ ನಮ್ಗೆ ಗೊತ್ತಿದ್ರು ನಾವು ಆ ಪವರ್ನ ಏನು ಮಾಡತ್ತಿಲ್ಲ. ಯಾವುದು ನಮ್ಮ ಕಡೆ ಐತಿ ಅದನ್ನು ನಾವು ನಂಬಲ್ಲ, ಯಾವ್ದು ನಮ್ಮ ಕಡೆ ಇಲ್ಲ ದೂರದ ಗುಡ್ಡ ಕಣ್ಣಿಗೆ ನುಣಗೆ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ಹತ್ರ ಇರೋದನ್ನು ನಂಬದೆ ನಾವೇನು ಮಾಡಕ್ಕೆ ಹೊಂಟೀವಿ? ಇದು ಯಾರು ತಪ್ಪು? ಮತ್ತು ಹಂಗಿದ್ದಾಗ ಅದು ಇಳುವರಿ ಬಾ ಅಂದ್ರೆ ಎಲ್ಲಿಂದ ಬರಬೇಕು? ಈಗ ರಾಗಿ ಬೆಳೆಯೋರು ಯಾರು ಅದಿರನೇ ಇದ್ರಾಗೆ? ರಾಗಿ ಬೆಳಿತಕ್ಕಂಥವ್ರು ಯಾರಿಲ್ಲ. ಈಗ ರಾಗಿ ನೀವೆಲ್ಲ ಇವೇನದಾವು, ರಾಗಿನ ಕರೆಕ್ಟಾಗಿ ನೀವು ಆಕಳಿಗರ ತಿನ್ನಿಸ್ರಿ, ಎಮ್ಮಿಗರ ತಿನ್ನಿಸ್ರಿ, ಪೂರ್ತಿ ಕಂಪ್ಲೀಟ್ ತಿನ್ನೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಏನೈತೆ ಅದು ಎಲ್ಲಿ ಬರ್ತೈತಿ? ಸಗಣಿಯಾಗ ಬರ್ತೈತೆ. ಅದು ನೀವು ಅದನ್ನು ಸಗಣಿ ರಾಡಿನ ನೀರು ಮಾಡಿ ನೀವು ಮಡಿ ಚೆಲ್ಲಿದ್ರೆ ಅದರಾಗಿನ ಸಸಿ ತೆಗೆದು ನೀವು ನಾಟಿ ಮಾಡಿದ್ರೆ 40 ಕ್ವಿಂಟಲ್ ರಾಗಿ ಬರ್ತೈತಿ. ಹಂಗಾರೆ ಅದು ರಿಯಲ್ ಆಗೇನು ಬೀಜೋಪಚಾರ. ಆದರೆ ನಾವಿಲ್ಲಿ ಏನು ಮಾಡತ್ತೀವಿ? ನಾವು ಏನೋ ಬೇರೆ ಬೇರೆನ ಫಾಲೋಅಪ್ ಮಾಡತ್ತೀವಿ. ನಮ್ಮ ಮೂಲತನನ ನಾವೇನು ಮಾಡತ್ತೀವಿ? ಕಳ್ಕೊಳತ್ತೀವಿ. ನಿಮ್ಗೆ ಯಾರಿಗೂ ಇಳುವರಿ ತಗೋಬೇಡ್ರಿ ಅಂತ ಯಾರೂ ಹೇಳಿಲ್ಲ. ಹೆಚ್ಚನ್ನು ಗಳಸಾಕೆ ಹೆಚ್ಚನ್ನು ಬಳಸ್ತಿದ್ರು ಅವರೆಲ್ಲ. ಅವರು ಹೆಚ್ಚಿಗೆ ಗಳಸಕ್ಕೆ ಪ್ರಯತ್ನ ಮಾಡ್ಯಾರ. ಮತ್ತು ಅವ್ರೇನು ಹೆಚ್ಚಿಗೆ ಗಳಸಕ್ಕೆ ಪ್ರಯತ್ನ ಮಾಡಿದ್ದಿಲ್ಲ ಹಿಂದಿನ ಹಿರಿಯರು? ಇಲ್ಲ, ಅದು ಹಂಗೆ ನೀವು ಅನ್ಕೊಂಡಿದ್ದು ಭಾರಿ ತಪ್ಪು ನನ್ನ ಪ್ರಕಾರ. ಅವ್ರೇನು ಸಗಣಿ ಗೊಬ್ಬರ ಬಿಟ್ಟರೆ ಬೇರೆ ಏನು ಮಾಡ್ತಿದ್ದಿಲ್ಲ ಅನ್ನೋರು ನೀವೇನು ಅನ್ಕೊಂಡಿರಲ್ಲ. ನನ್ನ ಪ್ರಕಾರ ಏನದು ನಿಮ್ಮದು ತಪ್ಪು ವಾದ. ನೀವು ಭಾಳ ಗ್ಯಾಪ್ನೊಳಗದಿರಿ. ಯಾರು ಹೇಳಿದ್ರು ಅವರು ಬರೀ ಸಗಣಿ ಗೊಬ್ಬರ ಹಾಕ್ತಿದ್ರು ಅಂತೇಳಿ? ರಾಸಾಯನಿಕ ಬಿಟ್ಬಿಡೋಣ. ಅದು ಯಾ ಪಾಡೋದು? ಅದ್ರಾಗಿರೋ ಒಂದು 8 ಐಟಮ್ಸ್ ಅದಾವೆ. ಬಳ್ಳ ಓದಿದ್ರು ಯೂರಿಯಾ, ಪೊಟ್ಯಾಶು, DAP, ಇತ್ತಿತ್ತಲಾಗ 1-2 ಜಿಂಕು, ಫೆರಸ್ಸು, ಮೆಗ್ನೀಷಿಯಮ್ಮು, ಬೋರಾನು, ಸಲ್ಫರು ಇವು ಬಂದಾವು. ಬಿಟ್ರೆ ಇದನ್ನು ಬಿಟ್ಟರೆ ಬೇರೆ ಏನು ಹೇಳ್ತೀರಿ ನೀವು ಅದ್ರಾಗ? ಇವನ್ನ ನಾನೇನಂತೀನಿ, ನೀವು ಒಂದು ಬೂದಿ ತೊಗೊಂಡು ಟೆಸ್ಟ್ ಮಾಡಿದರೆ ಸಿಗೋದಿಲ್ಲ ಇದು ನಿಮಗೆ ಇದ್ರಾಗ, ಅಥವಾ ಸಗಣಿ ಟೆಸ್ಟ್ ಮಾಡಿದರೆ ಇದು ಸಿಗೋದಿಲ್ಲ ನಿಮಗೆ, ಅಥವಾ ಹೋಗ್ಲಿ ಗೋಮೂತ್ರ ಟೆಸ್ಟ್ ಮಾಡಿದರೆ ಇದಿಲ್ವಾ, ಅಥವಾ ನಿಮ್ಮ ಮಣ್ಣು ವಾಪಸ್ ತೊಗೊಂಡು ಟೆಸ್ಟ್ ಮಾಡಿದರೆ ಇದಿಲ್ಲ. ಐತಿ ನಿಮಗೀಗ ಹೆಚ್ಚು ಬೇಕಾಗಿರೋದಕ್ಕೆ ಹೆಚ್ಚು ಬಳಸ್ತೀವಿ ಅಂತ ನೀವು ತಿಳ್ಕೊಂಡಿರಿ. ಆದರೆ ಮ್ಯಾಕ್ಸಿಮಮ್ ಏನಾಗ್ತೈತಿ, ಮಧ್ಯದೊಳಗೆ ನಿಮಗೇನಾಯ್ತು, ಅದನ್ನು ಹಾಕಿದಾಗ ನಿಮಗೆ ಹೆಚ್ಚು ಬೆಳೆ ಬಂದೈತಿ ಅನ್ನೋದು ನಿಮಗೆ ಗೊತ್ತಿತ್ತು. ಆದರೆ ಈಗ ಅದನ್ನು ಹಾಕಿದ್ರೆ ಬರಾಕತ್ತಿಲ್ಲ ಅನ್ನೋದು ಗೊತ್ತಾಗೈತಿ. ಈ ಮಧ್ಯದೊಳಗೆ ಏನು ನಡೆದೈತಿ? ಗ್ಯಾಪ್ ಅಂತ ಹೇಳ್ತಾರಲ್ಲ, ಏನಾಗಿರ್ತೈತಿ? ಒಂದು ಗ್ಯಾಪ್ ಅಂತ ಹೇಳ್ತೀವಿ ನಾವು. ಆ ಗ್ಯಾಪನ್ನು ನೋಡ್ಕೋಬೇಕು ನಾವು.
ಏನು ನಡೀತು ಈ ಮಧ್ಯದೊಳಗೆ ಅಂತ. ಹಾಗಾದ್ರೆ ನಾವು ಭೂಮಿ ಫರ್ಟಿಲಿಟಿ ಕಡೆ ಗಮನ ಹರಿಸೋದನ್ನು ಕಡಿಮೆ ಮಾಡಿದ್ವಿ. ಫರ್ಟಿಲಿಟಿ ತಕ್ಕೊಳ್ಳೋದನ್ನು ಅಷ್ಟೇ ನಾವು ಏನು ಮಾಡಿದ್ವಿ, ಕಲ್ತ್ವಿ. ಹಿಂದಿನ ಹಿರಿಯರ್ದು ಹಂಗಿರಲಿಲ್ಲ. ಕೊಡು ತಗೋ ವ್ಯವಹಾರ ಇತ್ತು ಅವ್ರು. ತಗೋ ಕೊಡು ಅಲ್ಲ, ವ್ಯವಹಾರ ಹೆಂಗಿತ್ತು ಅವ್ರದ್ದು, ಕೊಡು ತಗೋ. ಅಂದ್ರೆ ಮೊದಲು ಏನು ಮಾಡ್ತಿದ್ರು ಅವರು, ಒಂದು ಕಬ್ಬಣ ಬುಟ್ಟಿ ಹಿಂಡಿ ಇಡ್ತಿದ್ರು ಮುಂದೆ, ಆಮೇಲೆ ಹಾಲು ಬಯಸ್ತಿದ್ರು. ನಮ್ದು ಹಂಗಿಲ್ಲ, ಹಾಲು ಎಷ್ಟು ಬರ್ತೈತಿ ಫಸ್ಟ್ ಡಿಸಿಷನ್ ಆಗಬೇಕು, ಆಮೇಲೆ ನಾವು ಎಷ್ಟು ಅದಕ್ಕೆ ಫಿಕ್ಸ್ ಮಾಡ್ತೀವಿ, ಹಿಂಡಿ ಎಷ್ಟು ಹಾಕ್ಬೇಕು ಅಂತ ಫಿಕ್ಸ್ ಮಾಡ್ತೀವಿ ನಾವು. ಮೊದಲೇ ನಮಗೆ ಇಲ್ಲಿ ನೀವು ಹೋದ್ರೆ ಏನು, ನನ್ನ ಸ್ಯಾಲ್ರಿ ಎಷ್ಟು, 10,000, 10,000ಕ್ಕೆ ಎಷ್ಟು ದುಡಿಯೋಕ್ಕಾಗೋದಲ್ಲ ಬಿಡು ಅಂತ ನಾವು. ಅವ ಹೆಚ್ಚು ದುಡಿದು ತನ್ನ ಸ್ಯಾಲ್ರಿ ಜಾಸ್ತಿ ಮಾಡ್ಬೇಕು ಅನ್ನೋ ಮೈಂಡಿನ ಒಳಗೆ ಅದಾನ ಇಲ್ಲವ. ಈಗ ಅವ ಹೋದಂತ ಒಂದು ಮೆಡಿಕಲ್ ಶಾಪ್ನೊಳಗೆ ನೀವು ಎಷ್ಟು ಪೇಮೆಂಟ್ ಕೊಡ್ತೀರಿ ಅನ್ನಂತ, ಒಂದು 1,000 ರೂಪಾಯಿ ಕೊಡ್ತೀನಿ ಅನ್ನಂತ. ಮತ್ತು ಯಾವಾಗ ಹೆಚ್ಚಿಗೆ ಮಾಡ್ತೀರಿ ಅನ್ನೋದಕ್ಕೆ ಒಂದು 6 ತಿಂಗಳು ಬಿಟ್ಟು, ಹಂಗಾರೆ 6 ತಿಂಗಳ ಬಿಟ್ಟು ಬರ್ತೀನಿ ಅನ್ನಂತ. ಯಾವ ಬರ್ತಾನಂತವ, ಹಂಗೈತೆ ನಮ್ಮ ಪರಿಸ್ಥಿತಿ. ಇಲ್ಲಿ ಏನೈತಿ ಅಂದರೆ ಫಿಕ್ಸೆಡ್ ಎದುರಾಗದೀವಿ ನಾವು. ಈಲ್ಡ್ ಬರಬೇಕು ಅಂದರೆ ಈಲ್ಡಿಗೆ ತಕ್ಕ ನಾವೇನು ಮಾಡ್ಬೇಕು, ಕೆಲಸ ಮಾಡ್ಬೇಕು. ಹಂಗಾರೆ ಅದನ್ನು ಕೊಟ್ಟಾಗಲ್ಲ ಬರೋದು, ಕೊಡದೆ ಅಂತೂ ಬರಲ್ಲ. ನೀವು ಬ್ಯಾಂಕಿನೊಳಗೆ 5 ಲಕ್ಷ ಇಟ್ಟ ಮೇಲೆ 5 ಲಕ್ಷ ರೂಪಾಯಿ ತೆಗಿಯೋ ಕೆಪಾಸಿಟಿ ಬಂತು ನಿಮಗೆ. ನೀವು ಬ್ಯಾಂಕ್ನಾಗ ಏನು ಹಿಡ್ದಂಗೆ ಹೋಗಿ ಚೆಕ್ ಬರೆದ್ರೆ ಏನಂತಾರೆ ಅವರು, ಏನಂತಾರೆ, ಬರ್ರಿ ಮಾಮಾರ ತೊಗೊಂಡು ಹೋಗ್ರಿ ಅಂತಾರೆ. ಸಾಧ್ಯನೇ ಇಲ್ಲ. ಇಲ್ಲೂ ಭೂಮಿ ಒಳಗೂ ನಡೆದಿರೋ ಘಟನೆ ಅದ. ನಮ್ಮ ಹಿರಿಯರಿಗೆ ಏನು ಗೊತ್ತಿತ್ತು, ಡಿಪಾಸಿಟ್ ಮಾಡೋ ಸ್ಥಿತಿಗಳು ಗೊತ್ತಿದ್ದು. ನೀವು ಈಗ ವಿಚಾರ ಮಾಡಿದರೆ, ಯಾರಾದರೂ ನೀವು ಹಳೆಯದನ್ನು ಕೇಳ್ಕೊಂಡಿದ್ರೆ 100 ಲೋಡ್ ಗಟ್ಟಲೆ ಅವ್ರು ಏನು ಹೊಡಿತಿದ್ರು, ಸಗಣಿ ಗೊಬ್ಬರ ಹೊಡಿತಿದ್ರು. ಎಷ್ಟು ಲೋಡ್ ಗಟ್ಟಲೆ ಅಂಥ ಶಬ್ದನ ಇಲ್ಲಿಗ, ಎಂಥ ಶಬ್ದ ಇಲ್ಲ. 100 ಲೋಡು ಅನ್ನೋದನ್ನು ಕೇಳೋ ಶಬ್ದ ಬೈ ಮಿಸ್ಟೇಕು ಸಿಗಲ್ಲ. ಈಗೆಲ್ಲ ಲೋಡ್ಗಳು ಎಲ್ಲಿಗೆ ಬಂದು ನಿಂತಾವು, ಅವು ಎಷ್ಟೋ ಕಡೆ ಇಲ್ಲ. ಮತ್ತು ಅದ್ರಾಗೇನೋ ಪ್ಲಾಸ್ಟಿಕ್ ಬರ್ತೈತಂತೆ, ಅದ್ರಾಗ ಕಳೆ ಬೀಜ ಬರ್ತೈತಂತೆ. ನಾವು ಇತ್ಲ ಸಗಣಿ ಗೊಬ್ಬರನೂ ಹಾಕ್ತೀವಿ, ಅತ್ಲ ಕಳೆನಾಶಕನೂ ಬಳಸ್ತೀವಿ. ಸಗಣಿ ಗೊಬ್ಬರದಾಗಿರ್ತಕ್ಕಂಥ ತಾಕತ್ತೆಲ್ಲನೂ ಏನಾಗಿರ್ತೈತೆ, ಅಲ್ಲಿ ಬರ್ನಾಗಿ ಹೋಗ್ಬಿಟ್ಟಿರ್ತೈತಿ. ಆದರೂ ನಮ್ಮ ಸಮಾಧಾನ ಏನೈತಿ, ಹಾಕಿದ್ದೆ, ಆದರೂ ಅದೇನಾಗಿಲ್ಲ, ಬಂದಿಲ್ಲ. ಈ ಕಾನ್ಸೆಪ್ಟ್ನೊಳಗೆ ನಾವೇನದೀವಿ, ಮಣ್ಣನ್ನು ನಾವು ಫಸ್ಟ್ ಇಲ್ಲಿ ಏನೈತಿ, ನಾವು ಇವತ್ತೇನು ಪ್ಲ್ಯಾಟ್ಫಾರ್ಮ್ನಾಗ ಅದೀವಿ, ಮೊದಲ ಮಣ್ಣು, ನಂತರ ರೈತ, ಆಮೇಲೆ ನಾವು. ಮೊದಲು ಯಾರು ಇದ್ರಾಗ, ಮಣ್ಣಿದ್ರೆ ಯಾರು ಬದುಕ್ತಾರೆ, ರೈತ ಇದ್ರೆ ಯಾರು ಬದುಕ್ತಾರೆ, ನಾವು ಬದುಕ್ತೀವಿ. ಮೊದಲು ಯಾರು ಇರಲಿ, ಮಣ್ಣು. ಹಂಗಾರೆ ಮಣ್ಣನ್ನು ನಾವು ಒಂದು ಲೆವೆಲ್ಲಿಗೆ ಅರ್ಥ ಮಾಡ್ಕೊಂಡ್ರೆ, 2ನೇ ಲೆವೆಲ್ನಾಗ ನಮಗೇನೈತಿ, ಈಸಿಯೆಸ್ಟಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಕೈ ಸಿಗ್ತಾವೆ. ಹಾಗಾದ್ರೆ ಈ ಮಣ್ಣಿನೊಳಗೆ ಈ ಮಣ್ಣನ್ನು ತಾಕತ್ತು ಮಾಡ್ತಕ್ಕಂಥ ಒಂದು ಜೀವ ಐತಿ. ಆ ಜೀವ ಯಾವುದದು, ಎರೆಹುಳು. ಹೌದಾ? ಮ್ಯಾಕ್ಸಿಮಮ್ ಏನು ನಾವು ಕೆಲಸ ಮಾಡದೇ ಇದ್ದರೂ ಕೆಲಸ ಮಾಡೋದು ಅದು. ಹೌದಾ? ಹಾಗಾದ್ರೆ ಅದನ್ನು ಅಟ್ರಾಕ್ಷನ್ ಮಾಡೋಕೆ ನಾವು ಏನು ಮಾಡ್ತಿದ್ವಿ, ಆ ಎರೆಹುಳದ ಅಟ್ರಾಕ್ಷನ್ನಿಗೆ ಸಗಣಿ ಗೊಬ್ಬರ, ಆ ಎರೆಹುಳದ ಅಟ್ರಾಕ್ಷನ್ನಿಗೆ ಕುರಿ ಗೊಬ್ಬರ, ಆ ಎರೆಹುಳದ ಅಟ್ರಾಕ್ಷನ್ನಿಗೆ ಕಾಂಪೋಸ್ಟ್ ಗೊಬ್ಬರ, ಆ ಎರೆಹುಳದ ಅಟ್ರಾಕ್ಷನ್ನಿಗೆ ಹುಲ್ಲು, ರೌದಿ, ಎಲಿ, ದರಗು, ಮತ್ತೊಂದು. ಆ ಎರೆಹುಳದ ಅಟ್ರಾಕ್ಷನ್ನಿಗೆ ಮುಂದೆ ಜೀವಾಮೃತ, ಆ ಎರೆಹುಳದ ಅಟ್ರಾಕ್ಷನ್ನಿಗೆ ಈಗ WDC, ಆ ಎರೆಹುಳದ ಅಟ್ರಾಕ್ಷನ್ನಿಗೆ ಈಗ ಗೋಕೃಪಾಮೃತ ಜಲ, ಪಂಚಗವ್ಯ, ದಶಗವ್ಯ, ಪೋಷಕಾಂಶ ದ್ರವ್ಯ, ಕುಣಪಜಲ. ಏನೋ ಮಾಡಿದ್ರು ಯಾರನ್ನ ಕರಿಯಾಕವು, ಎರೆಹುಳನ್ನ ಮ್ಯಾಲೆ ಕರಿಯಾಕದು. ಈ ಎರೆಹುಳ ಮ್ಯಾಲೆ ಹಾಕಬೇಕು, ಮ್ಯಾಕ್ಸಿಮಮ್ ನಿಮಗೇನು ಅಂದರೆ, ಎರೆಹುಳ ಕರೆಕ್ಟ್ ನಿಮ್ಮ ಭೂಮಿ ಒಳಗಿದ್ರೆ 1 ವರ್ಷಕ್ಕೆ 18 ಟನ್ ಮಣ್ಣನ್ನು ಮೇಲೆ ತಂದು ಹಾಕೋದು. ಎಷ್ಟು ಟನ್? ಇದಕ್ಕೆ ಸಾವಯವ ಬೇಕಾಗಿರೋದು, ಬೇರೆ ಏನು ಕಾನ್ಸೆಪ್ಟ ಇಲ್ಲ ಇದ್ರಾಗೆ. ಸಾವಯವ ಬೇಕಾಗಿರೋದು ಎದಕ್ಕೆ ಅಂದರೆ, ನಿಮ್ಮ ಮಣ್ಣಿನೊಳಗೆ ತಾಕತ್ತು ಐತಿ. ಆ ತಾಕತ್ತು ಎಲ್ಲೈತಿ, ಒಳಗೈತಿ. ಮ್ಯಾಲೆ 3 ಇಂಚಿಂದು ತಾಕತ್ತು ತಗೊಂಬಿಟ್ಟು ನಾವು ಈ ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ನಾವು ಅದು ಹಾಕಿ ಇದು ಹಾಕಿ ತಗೊಂಬಿಟ್ಟಿರ್ತೀವಿ. ಮತ್ತು ವಾಪಸ್ ನಮಗೇನು ಬೇಕು, ತಾಕತ್ತಿನ ಮಣ್ಣು ಬೇಕು. ಆ ಮಣ್ಣು ಎಲ್ಲೈತಿ, ಕೆಳಗೈತಿ. ಅದನ್ನು ಅಗದ ಮ್ಯಾಲೆ ತಂದು ಹಾಕರಿ ಯಾರು, ಎರೆಹುಳ. ಅವನ್ನ ಅಟ್ರಾಕ್ಷನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಏನು ಕೊಡ್ಬೇಕು, ಏನಾರ ಕೊಡ್ರಿ, ಇವು ಕೊಡ್ಬೇಕು. DAP ಕೊಡ್ತೀವಿ, ಎರೆಹುಳ ಬರಲ್ಲ. ಯೂರಿಯಾ ಕೊಟ್ರೆ ಎರೆಹುಳ ಬರೋಂಗಿಲ್ಲ. ಏನು ಕೊಟ್ರೆ ಬರ್ತದೆ ಅದು, ಅವಕ್ಕೆ ಆಲ್ಟ್ರೇಷನ್ ಮಾಡಿ ಕೊಟ್ರೆ ನಿಮಗೆ ಸಗಣಿ ಗೊಬ್ಬರ ಅಂದರು, ಕುರಿ ಗೊಬ್ಬರ ಅಂದರು, ಅಥವಾ ನೀವೇನಾರ ಕೋಳಿ ಸಾಕಿದ್ರು ಕೋಳಿ ಗೊಬ್ಬರ ಅಂದರು, ಏನೇನು ಅಂದಾರ ಯಾವನ್ನೂ ನಿಮ್ಗೆ ಎರೆಹುಳನ ಕರಿಯಾಕೆ ಬಿಟ್ರೆ ಬೇರೆ ಏನು ಕಾನ್ಸೆಪ್ಟ್ ಅಲ್ಲಿ ಇಲ್ಲ. ಮತ್ತು ಕೆಳಗಿನ 18 ಟನ್ ಮಣ್ಣು ಮ್ಯಾಲೆ ಬಂದು ಬೀಳ್ಬೇಕು.
ಒಂದು ದಿನಕ್ಕೆ 16 ಸಲ ಅದು ಬಂದು ಹೋಗೈತಿ. ಅದು ಯಾವಾಗ ಬರ್ತೈತಿ, ಮ್ಯಾಲೆ ಏನಾರ ಅದಕ್ಕೆ ಇದ್ರೆ ಬರ್ತೈತಿ. ಅದಕ್ಕೇನಾರ ಬೇಕಲ್ಲ. ಒಂದು ಹೊತ್ತಲ ಸಗಣಿ ಬಿದ್ದರೆ ನೀವು ರಾತ್ರಿ 2 ಗಂಟೆಗೆ ಬಂದು ನೋಡ್ರಿ, ಆಲೆ ಅದ್ರೊಳಗೆ ಮುತ್ಕೊಂಡ್ಬಿಟ್ಟಿರ್ತಾವೆ. ಏನು ಎರೆಹುಳ, ಅವು ಎಲ್ಲಿ ಕೆಳಗಿದ್ವು ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಮತ್ತು ಡಾಂಬರ್ ರೋಡ್ನಾಗ ಹೋಗೋದು ನೋಡ್ರಿ ಬೇಕಾದ್ರೆ ನೀವು, ಅಲ್ಲಿಯೂ ಬರ್ತಾವೆ. ಆದ್ರೆ ಅದು ಐತಿ ಅಂದ್ರೆ ಮಾತ್ರ ಬರ್ತಾವೆ. ಹಂಗಾದ್ರೆ ಅವನ್ನ ಅಟ್ರಾಕ್ಷನ್ ಮಾಡೋಕೆ ನಾವೇನು ಮಾಡೀವಿ, ಇಂಥವನ್ನೆಲ್ಲವನ್ನು ಕ್ರಿಯೇಷನ್ ಮಾಡಿಬಿಟ್ರೆ, ಹಂಗಾರೆ 18 ಟನ್ ಮಣ್ಣಿಂದ ನಿಮಗೆ ಬೆಳೆಗಳಿಗೆ ಆಹಾರ ಸಿಕ್ಕರೆ ನಾವು ಬಡವರಾಗಕ್ಕೆ ಸಾಧ್ಯತೆ ಆಯಿತಾ, ಅಥವಾ ನಮಗೆ ಬೆಳೆ ಕಡಿಮೆ ಬರೋಕ್ಕೆ ಸಾಧ್ಯತೆ ಆಯಿತಾ? ಅವನ್ನ ಮಾಡ್ಕೊಳ್ಳದೆ ನಾವು ಏನು ಇದನ್ನು ಅಂತ ನಾವೇನು ತಂದು ಚೆಲ್ಲಾಕತ್ತೀವಿ, ನಿಮ್ಗೆ ಅಂಥ ಅಲ್ಲಿ ಆ ನ್ಯೂಟ್ರಿಯೆಂಟ ಇಲ್ಲ ಅಂದ್ರೆ, ಆ ಬ್ಯಾಕ್ಟೀರಿಯಾಗಳೇ ಇಲ್ಲ ಅಂದರೆ, ಜೀವಗಳೇ ಇಲ್ಲ ಅಂದ್ರೆ ಮಣ್ಣಿಗೆ ಏನು ಬೇಕು? ಜೀವ ಬೇಕಾಗಿರೋದಲ್ಲ. ಈಗ ನೀವೇನು ಎಲ್ಲರೂ ಹೇಳಿದ್ರಿ ಈಗ ಜೀವಾಮೃತ ಬಂದೈತಿ ಅಂತ. ಆ್ಯಕ್ಚುಲಿ ನೀವೇನಂದ್ರಿ, ಸಗಣಿ ಗೊಬ್ಬರ ಹಾಕ್ತಿದ್ರು ಹಿರಿಯರು, ಬೇರೆ ಏನೂ ಹಾಕ್ತಿದ್ದಿಲ್ಲ ಅಂತ. ಹಿಂದಿನ ಹಿರಿಯರು ಬೂದಿನೂ ಬಳಸ್ತಿದ್ರು, ಎಲೆ ಬಳಸ್ತಿದ್ರು, ದರ್ಗಂತಿದ್ರು. ಗೋಡು ಮಣ್ಣು ಭಾಳ ಅಲ್ಲ, ನೀವು ಇವತ್ತೇನು ಲೋಡ್ಗಟ್ಟಲೆ ಹೊಡೆಯತ್ತಿರಲ್ಲ, ಹಂಗೆ ಹೊಡೆದಿಲ್ಲ ಅವರು. ಲಿಮಿಟೆಡ್ ಲೆವೆಲ್ನಾಗ ಗೋಡು ಮಣ್ಣು ಹೊಡೆದಾರ ಅವರು. ಅದು ಹೆಂಗೆ ಅವ್ರದ್ದು, ಎಷ್ಟು ಅವ್ರ ಹೊಲದಿಂದ ಕೆರೆಯಾಗಿ ಹೋಗೈತಿ ಅಷ್ಟನ್ನು ತಕೊಂಬಂದಾರ ಅವರು. ನೀವು ಕೆರೆನ ಹೊಸ ಮಾಡತ್ತೀರಿ. ಏನು ಮಾಡತ್ತೀರಿ? ಅವ್ರು ತಂದಿರೋದು ಎಷ್ಟು? ನಮ್ಮ ಭೂಮಿಯಿಂದ ಎಷ್ಟು ಎಲ್ಲಿಗೆ ಹೋಗೈತಿ? ಕೆರೆಗೆ ಹೋಗೈತಿ. ಅವ್ರ ಉದ್ದೇಶ ಬೇರೆ ಇತ್ತು. ಅವರು ಫ್ಯೂಚರನ್ನು ನೋಡಿದರು, ಮುಂದಿನ ಮಕ್ಕಳನ್ನು ನೋಡಿದರು. ಇದು ಮುಚ್ಚಿ ಹೋದರೆ ನೀರಿರಲ್ಲ, ಅದಕ್ಕೆ ಅದನ್ನು ಅಷ್ಟಷ್ಟೇ ಅಂದರೆ ರೆಗ್ಯುಲರ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಯಾವುದೇ ತೊಂದರೆ ಬರಲಿಲ್ಲ. ಅಷ್ಟಷ್ಟ ಮಾಡಿದ್ರು ಅವರು. ಹಿಂಗೆ ಒಂದೇ ಸಲ ಏನೈತಲ್ಲ, ಹಿಂಗೆ JCB ಹಚ್ಚಿ 100 ಟ್ರ್ಯಾಕ್ಟರ್ ಹಚ್ಚಿ ಒಂದೊಂದು ಅಡಿ ಹಿಂಗೆ ಹೈಟ್ ಹೊಡೆದು ಫರ್ಟೈಲ್ ಮಣ್ಣೆಲ್ಲ 2 ಅಡಿ ತಳಗಿಟ್ಟು ಮ್ಯಾಲೆ ಬಂದು ಗಿಡ ಹಚ್ಚಿ ಅದು ಯಾಕೆ ಬೆಳೆಯಾಕತ್ತಿಲ್ಲ ಅಂತ ಹಿಂಗೆ ಯಾವಾಗೂ ಹೇಳಿಲ್ಲ. ಅವ್ರು ಹಾಕಿರೋ ಮಣ್ಣು ಹೆಂಗಿತ್ತದ? ಚಲ್ ಬುಟ್ಟಿ ಅಂತ ಹೇಳ್ತೀವಲ್ಲ ನಾವು. ಯಾವ ಬುಟ್ಟಿ? ಚಲ್ ಬುಟ್ಟಿ ಒಳಗಿದ್ರು ಅವರು. ಹಿಂಗೆ ಹೊಡೆದ್ರಂದ್ರೆ ಅದ್ರಾಗಿನ ನ್ಯೂಟ್ರಿಯೆಂಟ್ ಸಿಗ್ಬೇಕು. ಇಂಥದ ಒಂದು ಕ್ರಿಯೇಷನನ್ನು ಅಶೋಕ್ ಕುಮಾರ್ ಅಂಥೇಳಿ ಆಂಧ್ರ ಪ್ರದೇಶದ ಒಬ್ಬ ರೈತರು, ಮೇಲ್ಮಣ್ಣು ಕೆಳಮಣ್ಣು ಅಂಥೇಳಿ ಬರೀ ಮಣ್ಣನ್ನು ಬಳಸಿ ಬೆಳೆ ಚೆನ್ನಾಗಿ ಮಾಡಿರೋದನ್ನು ಅಮೇರಿಕಾದಿಂದ ಬುಷ್ ಅವರು, ಕ್ಲಿಂಟನ್ ಅವರು ಎಲ್ಲರೂ ಬಂದು ನೋಡಿ ಹೋದ್ರು ಅವ್ರ ಜಮೀನನ್ನು. ಏನು ಕೆಲಸ ಅವ್ರು ಮಾಡಿರೋದು? ಮೇಲ್ಮಣ್ಣು ಕೆಳಮಣ್ಣು ಅನ್ನೋ ಕಾನ್ಸೆಪ್ಟು. ಬೇಸಿಗೆ ಒಳಗೆ 2 ಅಡಿ ಆಳದಾಗಿನ ಮಣ್ಣು ತೆಗೆದಿಟ್ಕೊಳ್ಳೋದು, ಮಳೆಗಾಲದಾಗ ಅದನ್ನು ಚೆಲ್ಲಿ ಆಹಾರ. ಹಿಂಗೆ ಬೆಳೆ ಬೆಳೆದ್ರು ಅವರು, ಭತ್ತ ದ್ರಾಕ್ಷಿ ಎಲ್ಲ. ಆದ್ರೆ ನಾವೇನು ಮಾಡತ್ತೀವಿ, ಸಿಂಗಲ್ ನಾವು ರೆಸ್ಟ್ರಿಕ್ಷನನ್ನು ಹಾಕೀವಿ. ಯಾರೋ ಒಬ್ರು ಏನಂತಾರ, ನಾ ಸಗಣಿ ಗೊಬ್ಬರ ಹಾಕ್ನಪ್ಪ, ನಾನೇನು ಮಾಡಂಗಿಲ್ಲ. ಇನ್ನೊಬ್ರು ಹೇಳ್ತಾರ, ನಾ ಜೀವಾಮೃತ ಮಾಡಿದೆ, ನಾನೇನು ಮಾಡಲ್ಲ. ಇನ್ನೊಬ್ರು ಹೇಳ್ತಾರ, ನಾ WDC ಮಾಡತ್ತಾನ, ನಾನೇನು ಮಾಡಲ್ಲ. ಇನ್ನೊಬ್ರು ಹೇಳ್ತಾರ, ನಾ ಗೋಕೃಪಾಮೃತ ಜಲ ಮಾಡಿಬಿಟ್ರೆ ಸಾಕಂತದು ಕಂಪ್ಲೀಟ್, ಬೇರೆ ಏನೂ ಮಾಡಲ್ಲ. ಹಂಗೆಲ್ಲ ಐತಿ ರೂಲ್ಸು. ನಾ ಜೋಳದ ರೊಟ್ಟಿ ತಿಂತೀನಿ, ನಾನೇನು ತಿನ್ನಲ್ಲ. ನಾ ಚಪಾತಿ ತಿಂತೀನಿ, ನಾನೇನು ತಿನ್ನಲ್ಲ. ನಾ ಅನ್ನ ಉಣ್ತೀನಿ, ನಾನೇನು ತಿನ್ನಲ್ಲ. ನಮ್ಮ ಬದ್ನಿಕಾಯಿ ಪಲ್ಯ ಅಷ್ಟೇ ಸಾಕು, ನನಗೆ ಅದಷ್ಟೇ ಇಷ್ಟ. ನಾ ಚೌಳಿಕಾಯಿ ಅಷ್ಟೇ ತಿಂತೀನಿ. ಹೀಗೆಲ್ಲ ರೆಸ್ಟ್ರಿಕ್ಷನ್ ಅದಾವ. ಅಲ್ಲಿ ಖಾನ ಒಳಗೆ ಹಿಂಗೆ ಇಡತ್ತೆ, ಏನು ಮಾಡ್ತೀರಿ ನೀವು? ಒಂದಿಷ್ಟು ಇಷ್ಟ ಐತಿ ಅಂತೂ ತಿಂತೀರಿ, ಇನ್ನೊಂದಿಷ್ಟು 70 ರೂಪಾಯಿ ಕೊಟ್ಟೇನಿ ಅಂತೂ ತಿಂದ್ಬಿಡ್ತೀರಿ. ಹೌದಲ್ಲ? ಇಲ್ಲೂ ಭೂಮಿಗೂ ಎಲ್ಲ ಟೈಪ್ ಬೇಕಾಗೈತಿ. ಭೂಮಿಗೂ ಈಗ ಅದಕ್ಕೆ ಜೀವಾಮೃತನೂ ಬೇಕು, ಸಗಣಿ ಗೊಬ್ಬರನೂ ಬೇಕು, ಅದಕ್ಕೆ ಬೂದಿನೂ ಬೇಕು, ಅದಕ್ಕೊಂಚೂರು ಮಣ್ಣೂ ಬೇಕು, ಅದಕ್ಕೊಂಚೂರು WDCನೂ ಬೇಕು. ಅದಕ್ಕೂ ನಿಮ್ಗೆ ಹೆಂಗೆ ಅವಾಗ ದೇವಸ್ಥಾನದಾಗ ಪಂಚಾಮೃತ ಸಿಗ್ತೈತೆ, ಹಂಗೂ ಒಂದು ತಟಕ ಅದಕ್ಕೂ ಏನಾರ ಬೇಕು. ನಿಮಗೆ ಹೆಂಗೆ ಬೇಕು, ಯಾವುದಕ್ಕೆ ಬೇಕು? ಭೂಮಿಗೂ ಬೇಕು. ಹಂಗಾರೆ ಆ ಭೂಮಿಗೆ ಅದನ್ನು ಕೊಡ್ತಕ್ಕಂಥ ಏನು ಪದ್ಧತಿಗಳೇನದಾವಲ್ಲ, ಅವನ್ನ ನಾವೇನು ಮಾಡ್ಕೊಂಡೇವಿ, ಮರ್ತಕ್ಕಂತ ಬಂದೇವಿ ನಾವು. ಹಗರಂದು ಉಳಿಸ್ಕೊಂಡವಿ, ವಜ್ಜಂದು ಬಿಡ್ಕಂತ ಬಂದೇವಿ. ನೋಡೋಣ, ಈಗ ನೀವು ಇದನ್ನ ಹೆಂಗೆ ನೋಡ್ಬೋದು ಅಂದ್ರೆ, ಯಾರಾದರೂ ನಿಮಗೆ ಕರಿಬೇವಿನ ಎಲೆ ಒಗ್ಗರಣೆ ಒಳಗೆ ಬಿಡ್ತಿರ್ತಾನ. ಏನು ಬಿಡ್ತಿರ್ತಾನೆ? ಒಗ್ಗರಣೆ ಒಳಗೆ ಅವ ಕರಿಬೇವಿನ ಎಲೆ ಸೈಡ್ ಇಟ್ಟು ತಿಂತಿರ್ತಾನೆ. ಆದರೂ ಹಿರಿಯರು ಹೇಳ್ತಿರ್ತಾರೆ, ಕಣ್ಣು ಚುರುಕಾಕವು, ತಿನ್ನೋದನ್ನ, ಐರನ್ ಇರ್ತೈತೆ ಅದ್ರಾಗೆ, ಕರಿಬೇವು ಕ್ಯಾಲ್ಸಿಯಮ್ ಇರ್ತೈತಿ, ನೀ ತಿನ್ಬೇಕಪ್ಪ ಅಂತ ಹೇಳ್ತಿರ್ತಾರೆ. ಆದರೂ ಅವ ಏನು ಮಾಡ್ತಿರ್ತಾನೆ? ಸೈಡ್ಗೆ ಇಡ್ತಿರ್ತಾನೆ. ಒಂದು 20 ವರ್ಷ ಆದಮೇಲೆ ಅವ್ನಿಗೆ ಯಾರೋ ಡಾಕ್ಟ್ರ್ ಹೇಳ್ತಾರೆ, ಕರಿಬೇವಿನ ಚಟ್ನಿ ತಿನ್ನು, 50 ಗ್ರಾಮ್ ಕರಿಬೇವು ಸೇರಿಸಿ ಚಪಾತಿ ತಿನ್ನು. ಮೊದಲು ಏನು ಬಿಟ್ಟಿದ್ದವ ಅದನ್ನು ಏನು ಮಾಡಿದ್ರು ಅವರಿಗೆ? ಅವಾಗ 2 ಎಲೆ ತಿಂದ್ರು ಹೋಗ್ಬಿಡ್ತಿರ್ತೈತೆ ಅದು. ಈಗ ಎಷ್ಟು ತಿನ್ನಕಚ್ಚಾರ ಅವಂಗೆ?
20 ಇಲ್ಲ 50 ಗ್ರಾಮ್ 50 ಗ್ರಾಮ್ ತಿನ್ಬೇಕೀಗ ಅವ ಕ್ಯಾಲ್ಸಿಯಂ ಇದನ್ನ ಎಬಿಲಿಟಿಗೆ. ನಮ್ಮ ಹಿರಿಯರ್ದು ಏನಿತ್ತು ಒಗ್ಗರಣೆಗೆ ಏನೇನು ಹಾಕಿದ್ರು ಅವರು? ಸಾಸಿವೆ ಹಾಕಿದ್ರು ಕ್ಯಾಲ್ಸಿಯಮ್ಮು, ಕರಿಬೇವು ಹಾಕಿದ್ರು ಕ್ಯಾಲ್ಸಿಯಮ್ಮು, ಎಣ್ಣೆ ಹಾಕಿದ್ರು ಕ್ಯಾಲ್ಸಿಯಮ್ಮು, ಜೀರಿಗೆ ಹಾಕಿದ್ರು ಕ್ಯಾಲ್ಸಿಯಮ್ಮು. ಎದ್ರ ಸಂಬಂಧ ಕ್ಯಾಲ್ಸಿಯಂ ಇದು? ಅವ ಗಟ್ಟಿ ಇರಲಿ ಅಂತ. ಒಗ್ಗರಣೆ ಎಲ್ಲ ಅದ ಗಟ್ಟಿನ ಅದ, ಒಗ್ಗರಣೆನೂ ನೆಗ್ಲೆಕ್ಟ್ ಮಾಡೇವು ನಾವು. ಇವತ್ತು ನಾವೇನು ತಿನ್ನತ್ತೀವಿ ಯಾವುದು ಅಜಮ್ಮ ಆಗಂಗಿಲ್ಲ ನಮಗೆ, ಅಂಥವನ್ನ ತಿನ್ನತ್ತೀವಿ ನಾವು, ಹೌದಾ? ಆದ್ರೆ ಅವರು ಫುಡ್ ಸಿಸ್ಟಮ್ಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು. ಹಂಗಾರೆ ಅದೇ ಫುಡ್ ಸಿಸ್ಟಮ್ಮು ನಮ್ಮ ದನಗಳಿಗೂ ಹಂಗೆ ಫುಡ್ ಸಿಸ್ಟಮ್ ಇತ್ತು. ಒಳ್ಳೆಯ ಮೇವನ್ನು ಕೊಡ್ತಿದ್ವಿ, ಒಳ್ಳೆಯ ಸಗಣಿ ಬರ್ತಿತ್ತು, ನಾವು ಒಳ್ಳೆಯದನ್ನು ತಿಂತಿದ್ವಿ, ನಮಗೆ ಒಳ್ಳೆಯ ತಾಕತ್ತಿತ್ತು. ಹಾಗಾದ್ರೆ ಇವತ್ತು ಬೆಳೆಗಳ ಒಳಗೆ ಆ ಆಹಾರದ ಕೊರತೆ, ಇದನ್ನು ನಾವೇನಂತೀವಿ? ಮಣ್ಣಿನ ಒಳ ಹಸಿವು ಅಂತ ಹೇಳ್ತೀವಿ ನಾವು. ಏನಂತೀವಿ? ಮಣ್ಣಿನ ಒಳ ಹಸಿವಿದು. ನಿಮಗೇನು ಗೊತ್ತಾಗ್ತೈತಿ ಅಂದರೆ ಮಣ್ಣು ಇರಂಗ ಐತಿ ಅಂತ ನೀವು ನೋಡಾತ್ತೀರಿ, ಆದ್ರೆ ಮಣ್ಣಿನೊಳಗೆ ಏನೈತಿ? ಅದಕ್ಕೊಂದು ಹಸಿವು ಐತಿ, ಕಂಪ್ಲೀಟ್ ಆಗಿಲ್ಲ. ನೀವು ಎಲ್ಲರೂ ಈಗ ನೋಡಾಕ ಕರೆಕ್ಟಾಗಿ ಕಾಣಕತ್ತೀರಿ, ಆದರೂ ನಿಮ್ಮಲ್ಲಿ ಒಂದು ಒಳ ಹಸಿವು ಐತಿ. ಏನದು ಒಳ ಹಸಿವು ನಿಮ್ದು? ನಿಮ್ಮೆಲ್ಲರಿಗೂ ಒಂದು ಒಳ ಹಸಿವು ಐತಿ. ಈಗ ಏನದು? ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಐತಿ ಅನ್ನೋ ಒಳ ಹಸಿವು ಐತಿ ನಿಮ್ದು. ಏನೈತಿ ಒಳ ಹಸಿವು? ಏನು ನಿಮ್ದು? ನನ್ನ ಬ್ಯಾಂಕ್ನೊಳಗೆ ಇಷ್ಟು ಇರ್ಬೇಕಾಗಿತ್ತು, ಆದ್ರೆ ಅದು ಇಲ್ಲ. ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಂಡ್ರೆ 20 ವರ್ಷ ದುಡ್ದನಪ್ಪ, ಏನು ಉಳ್ಸೋಕ್ಕಾಗೈತಿ ನನ್ನ ಕೈಯಾಗೆ? 30 ವರ್ಷ ದುಡ್ದನ್ ನಾನು, ನನಗೇನು ಉಳ್ಸೋಕ್ಕಾಗೈತಿ? ಎಲ್ಲರದು ಇದಲ್ಲ, ಕಂಪ್ಲೀಷನ್ ಇಲ್ಲ, ಒಳ ಹಸಿವು ಐತಿ ನಮಗೂ ಇನ್ನೂ. ಅದಕ್ಕಾಗಿನ ನಾವೇನು ಮಾಡತ್ತೀವಿ? ಇನ್ನೂ ಪ್ರಯತ್ನದೊಳಗದೇವಿ. ಈ ವರ್ಷ ಬರ್ತೈತಿ, ಮುಂದಿನ ವರ್ಷ ಬರ್ತೈತಿ. ಈ ವರ್ಷ ಏನು 10 ರೂಪಾಯಿ ರೇಟ್ ಕಡಿಮೆ ಆಗಿರ್ಬೋದು, ಮುಂದಿನ ವರ್ಷ ರೇಟ್ ಜಾಸ್ತಿ ಆಕೈತಿ. ಅಷ್ಟು ಆಸೆ ಇಟ್ಕೊಂಡ ನಾವೇನು ಮಾಡತ್ತೀವಲ್ಲೇ? ಕೆಲಸಗಳನ್ನು ಮಾಡತ್ತೀವಿ. ಆ ಆಸೆ ಒಳಗೆ ನಮ್ಮದು ಕೆಲವೊಂದು ಕೆಲಸದ ನ್ಯೂನ್ಯತೆಗಳು ನಡೆದಾವೆ. ಏನು ನಡೆದಾವು? ಕೆಲಸದ ನ್ಯೂನ್ಯತೆಗಳು. ಇದರ ಜೀವಾಮೃತ ಎಷ್ಟು ಮಂದಿ ಮಾಡ್ತೀರಿ? 1 2 3 4 5 6 7 ಅಡ್ಡಿಲ್ಲ, ಒಂದು 10 ಜನ ಜೀವಾಮೃತ. WDC 1 2 3 4 ಮತ್ತು ಜೀವಾಮೃತದವರು ಒಬ್ರು ಅದಾರ. ಮತ್ತು ಇನ್ನು ಇದು ಗೋಕೃಪಾಮೃತ ಜಲ 1 2 ಮತ್ತು ಜೀವಾಮೃತ ಅಂದ್ರೆ ಮಾಡತ್ತೀರಿ ಎಕ್ಸ್ಟ್ರಾ. ಮತ್ತು ಒಂದು ಮಂದಿರ ಜೀವಾಮೃತ ಬೇರೆ, ಒಂದಿಷ್ಟು ಮಂದಿ ಗೋಕೃಪಾಮೃತ ಜಲ ಹಂಗಿಲ್ಲ. ಜೀವಾಮೃತ ಮಾಡಿದಾರೆ, WDC ಮಾಡತ್ತೀರಿ, WDC ಮಾಡಿದ್ರೆ ಗೋಕೃಪಾಮೃತ ಜಲನೂ ಮಾಡತ್ತೀವಿ. ಅಂದ್ರೆ ನಾನೇನಂತೀನಿ, ಈ ಕಾನ್ಸೆಪ್ಟ್ ಏನೈತಿ ನಿಮಗೇನು? ಜೀವಾಮೃತದ್ದು ಇರ್ಬೋದು, WDC ಇರ್ಬೋದು, ಗೋಕೃಪಾಮೃತ ಜಲ ಇರ್ಬೋದು, ಅದ್ರದ್ದು ಒಂದು ಕ್ಲಾರಿಟಿ ಕೊಟ್ಟನಲ್ಲ ನಾನು ಯಾಕೆ ಮಾಡತ್ತೀರಿ ನೀವು ಅನ್ನೋದು. ಅಲ್ಲೇ ನಿಮಗೇನು ಆ ಮೈಕ್ರೋಬ್ಸದ್ದಾಗಿರ್ಬೋದು, ಆ ಮಣ್ಣು ಮೃದು ಆಗೋದಾಗಿರ್ಬೋದು. ಆದರೆ ನಿಮ್ಮ ಮನಸ್ಸಿನೊಳಗೆ ಈ ಗೋಕೃಪಾಮೃತ ಜಲ ಆಗಲಿ ಅಥವಾ ನಿಮಗೆ ಏನು WDC ಆಗಲಿ, ಅದನ್ನು ನೀವು ಗೊಬ್ಬರ ಅಂತ ಮಾತ್ರ ತಿಳ್ಕೊಳಕ್ಕೆ ಹೋಗಬಾರ್ದು. ಏನು ತಿಳ್ಕೊಬಾರ್ದು? ಗೊಬ್ಬರ ಅಂತ ತಿಳ್ಕೊಬಾರ್ದು. ಅದು ಭೂಮಿಯಲ್ಲಿ ಇರ್ತಕ್ಕಂಥ ಗೊಬ್ಬರಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ನಿಮ್ಮ ಭೂಮಿಯನ್ನು ಹಗರು ಮಾಡ್ತಕ್ಕಂಥದ್ದು, ಎರೆಹುಳುಗಳನ್ನು ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು, ಭೂಮಿನ ಮೃದು ಮಾಡ್ತಕ್ಕಂಥದ್ದು, ಮಣ್ಣಿನೊಳಗೆ ನೀರು ಹಿಡಿದಿರ್ತಕ್ಕಂಥ ಸಾಮರ್ಥ್ಯನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ನಿಮ್ಮ ಬೆಳೆಗಳಿಗೆ ಬೇರುಗಳಿಗೆ ಬೇರಿನ ಸಂಖ್ಯೆ ಜಾಸ್ತಿ ಆಗ ಅವನ್ನೆಲ್ಲ. ಮತ್ತು ನೀವು ಅದು ಒಂದು ಗೊಬ್ಬರ ಅಂತ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆನೂ ಭಾಳ ಜನ ಮಾಡತ್ತಿ. ಗೊಬ್ಬರ ಬೇಕೇ ಬೇಕಲ್ಲಿ. ಮತ್ತು ಏನು ಬೇಕು? ಗೊಬ್ಬರ ಬೇಕೇ ಬೇಕು. ಆ ಗೊಬ್ಬರಗಳು ಏನದಾವಲ್ಲ, ಯಾವುದೇ ರೂಪದಲ್ಲಿರಲಿ, ಏನು ಗೊಬ್ಬರಗಳು ಯಾವುದೇ ರೂಪದಲ್ಲಿರಲಿ, ಸಾವಯವದೊಳಗರೆ ಇರಲಿ, ಮತ್ತೊಂದು ರೂಪದಲ್ಲಿ ಯಾರಾದರೂ ಇರಲಿ, ಏನೇ ಇರಲಿ, ಮತ್ತು ಎಕ್ಸ್ಟ್ರಾ ಅದಕ್ಕೆ ಏನು ಬೇಕು? ಪ್ರೀಮಿಯಮ್ ಬೇಕು. ಹೆಂಗೆ? ಯಾವ ಟೈಪ್ ಬೇಕು ನೋಡೋಣ. ಈಗ ನಾವೆಲ್ಲರೂ ಒಂದು ಕಾಮನ್ ಆಹಾರನ ನಾವೆಲ್ಲರೂ ಊಟ ಮಾಡ್ತೀವಿ. ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಅಂತ ಆದರೆ ಅವ್ರಿಗೆ ಆಹಾರ ಕಾಮನ್ನ ಇರ್ತೈತೋ ಮತ್ತೇನರ ಪ್ರೀಮಿಯಮ್ ಹೋಗುತ್ತೆ? ಅಲ್ಲಿ ಪ್ರೀಮಿಯಮ್ ಹೋಗುತ್ತೆ. ಏನೇನು ಪ್ರೀಮಿಯಮ್ ಚಲೋ ಮಾಡ್ತೀರಿ ಅಲ್ಲಿಂದ? ಹಣ್ಣು ಅಲ್ಲ, ಇಲ್ಲೇ ಕಾಮನ್ ಆಗೂ ಹಣ್ಣು ತಿಂತೇವೆ, ಆದರೆ ಪ್ರೆಗ್ನೆಂಟ್ ಅನ್ನೋತ್ತಿಗೆ ಹಣ್ಣು ಕಾಯಂ ಆಗೈತಿ. ಏನಾಗೈತಿ? ಇಲ್ಲೂ ಹಣ್ಣು ತಿಂತೇವೆ, ಹಾಲು ಏನಾಗೈತಿ? ಕಾಯಂ ಆಗೈತಿ. ಅವ ಹಂಗೆ 1/4 ಲೀಟ್ರ್ ಹಾಲು ತೊಗೊಂತಿರ್ತಾನ ಬರೀ ಚಾಕ್. ಪ್ರೆಗ್ನೆಂಟ್ ಅನ್ನೋತ್ತಿಗೆ ಅರ್ಧ ಲೀಟ್ರ್ ಹಾಲು ತೊಗೊಳಕ್ಕೆ ಶುರು ಮಾಡ್ತಾನೆ. ಪ್ರೆಗ್ನೆನ್ಸಿಗೆ 1/4 ಲೀಟ್ರ್ ಎಕ್ಸ್ಟ್ರಾ ಹಣ್ಣು ಮೊದಲು ತರ್ತಿದ್ದ ಅವ ಮನೆಗೆ. ಆದರೆ ಈಗ ಸಪ್ರೇಟಾಗಿನ ಆ ಪ್ರೆಗ್ನೆನ್ಸಿ ಇರೋರಿಗಾಗಿನ ಹಣ್ಣನ್ನು ಅವ ಏನು ಮಾಡ್ತಾನೆ? ಸಪ್ರೇಟಾಗಿ ಖರೀದಿ ಮಾಡ್ತಾನೆ. ಅವ ಕಾಳು ತಿಂತಿದ್ದ ಮೊದಲು, ಆದರೆ ಪ್ರೆಗ್ನೆಂಟ್ ಅದಾರ ಅನ್ನೋತ್ತಿಗೆ ಮೊಳಕೆ ಕಟ್ಟಕ್ಕೆ ಶುರು ಮಾಡ್ತಾನೆ.
ಅವ ಇಲ್ಲ, ಅವ ಕೆರೆಯಾಗಿನ ಮೀನು ಅವಂಗೆ ಗೊತ್ತಿಲ್ಲ ಅಂದ್ರೂ ಹುಡುಕಿ ಒಂದು ಕೊಚ್ಚ ಮೀನನ್ನು ತಿನ್ನಾಕೆ ಹಿಡ್ಕೊಂಬರ್ದ. ಹೌದಾ? ಇವೆಲ್ಲ ಯಾವಾಗ ನಡೀತಿದ್ದು? ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ, ಅಂದರೆ ಪ್ರೆಗ್ನೆನ್ಸಿ ಅಂದಮೇಲೆ ಅದಕ್ಕೆ ಹೆಚ್ಚಿನ ಆಹಾರ ಬೇಕು. ಹಂಗಾರೆ ನಿಮ್ಮ ಬೆಳೆ ಪ್ರೆಗ್ನೆಂಟ್ ಆಕತ್ತೋ ಇಲ್ಲೋ? ಮತ್ತು ನೀವು ಕಾಯಂ ಒಂದ ಆಹಾರದಾಗ ಅದೀರಿ, ಒಂದ ಸೇಮ್ ಆಹಾರ. ಯಾವಾಗ ಏನು ಕೇಳಿದ್ರು ಅದನ್ನೇ ಬೆಳ್ಳಂದ ತಂದು ಹೋಗ್ಯದ. ಹೌದಾ? ಆದರೆ ಪ್ರೀಮಿಯಂ ಆಹಾರಗಳು ಎಲ್ಲಿ ಬೇಕಾಕತಿ? ಬೆಳೆಗಳ ಒಳಗೂ ಬೇಕು. ಬೆಳೆಗಳ ಒಳಗೆ ಪ್ರೀಮಿಯಂ ಆಹಾರ ಇಲ್ಲ ಅಂದರೆ ನಿಮ್ಮ ಬೆಳೆಗಳು ನೀವೇನು ನಿರೀಕ್ಷೆ ಮಾಡ್ಕೊಂಡಿರೋ ಆ ನಿರೀಕ್ಷೆ ಬರಲ್ಲ. ಅದರೊಳಗೆ ನೀವು ಆರ್ಗ್ಯಾನಿಸಮ್ನೊಳಗೆ ಭಾಳ ಲೇಟಾಗಿ ಆಹಾರ ಬರುತ್ತೆ, ಲೇಟಾಗಿ ಇಳುವರಿ ಬರ್ತಾವೆ ಅನ್ನೋ ಕಾನ್ಸೆಪ್ಟ್ನೊಳಗೆ ಏನು ಹೋಗ್ಬಾರ್ದು. ಅಲ್ಲಿಯೂ ಪ್ರಮಾಣೀಕೃತ ಅದಾವು. ಈಗ ನಾವೇನಂತೀವಿ, ಜೀವಾಮೃತ ಮಾಡ್ತೀವಿ. ಈಗ ಜೀವಾಮೃತ ಮಾಡೋರು, ನೀವು ಯಾವ ಬೆಳೆಗೆ ಮಾಡತ್ತೀರಿ ಜೀವಾಮೃತ? ಅಡಿಕೆ ತೋಟಕ್ಕೆ. ಎಷ್ಟು ಮಾಡ್ತೀರಿ ಜೀವಾಮೃತ? ಎಷ್ಟು ಮಾಡ್ತೀರಿ? ನಿಮ್ದು ಎಷ್ಟು ಎಕರೆ ಐತಿ ಅಡಿಕೆ? 12 ಎಕರೆ ಐತಿ. 12 ಎಕರೆಗೆ ಎಷ್ಟು ಲೀಟ್ರ್ ಮಾಡ್ತೀರಿ? 10 ಡ್ರಮ್ನಂತೆ. ನೋಡ್ರಿ, ಈಗೇನಿರ್ತೈತಿ ಜೀವಾಮೃತದ್ದು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. 6000 ಲೀಟ್ರ್ ಬೇಕು ಒಂದು ಎಕರೆಗೆ. ಅದು ಎಷ್ಟು ಬೇಕು? 6000 ಲೀಟರನ್ನು ಆ ಭೂಮಿಗೆ ಕೊಟ್ಟಾಗ ನಿಮ್ದು ಏನಾಗುತ್ತೆ? ಸಮರ್ಪಕ ಆಹಾರ ಅದಕ್ಕೆ ಸಿಗ್ತೈತಿ. ನೀವು ಯಾರಾದರೂ 3 ವರ್ಷಕ್ಕೊಮ್ಮೆ ಜೀವಾಮೃತ ಮಾಡಿ, ನಾನು ಜೀವಾಮೃತ ಮಾಡೀನಿ ಅಂತ ಎಲ್ಲರ ಹೇಳೋದಾದ್ರೆ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡ್ರಿ. ಏನು ಮಾಡ್ಬೇಡ್ರಿ, ಒಂದು ಡ್ರಮ್ ಜೀವಾಮೃತ ಹಾಕಿ ಅದನ್ನು ಜೀವಾಮೃತ ಅನ್ನೋ ಕಾನ್ಸೆಪ್ಟ್ನ ಹೋಗ್ಬೇಡ್ರಿ. ಜೀವಾಮೃತ ಬೇಕಾಗಿರೋದು ಎಷ್ಟು? 6000 ಲೀಟ್ರು. 6000 ಲೀಟ್ರ್ ಬೇಕಾಗಿರೋದಕ್ಕೆ ಅದನ್ನು ನಿಮ್ಗೆ ಹೆಂಗೆ ಹೇಳಿದ್ರು ಅವರು? 1 ಬ್ಯಾರೆಲನ್ನು 1 ವಾರಕ್ಕೊಮ್ಮೆ ಹಾಕ್ರಿ 1 ಎಕರೆಗೆ ಅಂತ ಹೇಳಿದರು. ನಿಮಗಲ್ಲೇ 4 ಬ್ಯಾರೆಲಿಗೆ ಎಷ್ಟು ಆಗ್ತದೆ? 1 ತಿಂಗಳಿಗೆ 800 ಲೀಟ್ರ್ ಆಯ್ತು. ವರ್ಷಕ್ಕೆ ಎಷ್ಟಾಯ್ತು? ಎಷ್ಟಾಯ್ತು? 10,000 ಲೀಟ್ರ್ ಅಂದ್ರೆ ನೀವು ಕರೆಕ್ಟಾಗಿ ಮಾಡ್ತೀರಿ? ದಿನನೂ ನೀವು ವಾರನೂ ಮಾಡೋಕ್ಕಾಗುತ್ತೆ? ಅಲ್ಲ, ಒಬ್ರು ಯಾರು ಮಾಡ್ಬೋದು. ಅಲ್ಲಿ ಅವ್ರು ಥಿಂಕ್ ಮಾಡಿರೋದು ಒನ್ ಟೈಮ್ ಬಿಡ್ಬೋದಮ್ಮ ಅಂತ. ಏನಾಗ್ಬೋದು? ವಾರ ಮಾಡೋದು 15ಕ್ಕೆ ಹೋಗ್ಬೋದು, ಅಥವಾ ಬೈ ಮಿಸ್ಟೇಕ್ ಏನೋ ಇವತ್ತು ಮನ್ಯಾಗ ಹಬ್ಬ ಐತಿ, ಮದುವೆ ಐತಿ, ಮತ್ತೊಂದು ಐತಿ, 1 ತಿಂಗಳು ಬಿಟ್ಟಿರ್ಬೋದು. ಆದ್ರೆ ಅವನನ್ನು ಎಲ್ಲಿಗೆ ಅದು 6000 ಲೀಟರನ್ನು ಏನು ಮಾಡಾಕದು? ಬ್ಯಾಲೆನ್ಸ್ ಮಾಡಾಕೆ ಒಂದು ಸ್ವಲ್ಪ ಹೆಚ್ಚಿಗೆ ಹೇಳಿದ್ರೆ ನಮ್ಮ ಜನ ಇದ್ರಾಗ ಹಂಗೆ ನಡೀತೈತಿ. ನಾವು ಹೇಳ್ಬೇಕಲ್ಲ, ಅವು ಏನಂತ ಹೇಳ್ಬೇಕು, ನಾವು 300 ರನ್ ಹೊಡಿತೀವಿ ಅಂತ ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಒಂದು 50 ಬರ್ತಾವೆ ಅಂತ. ಎಷ್ಟು ಬರ್ತಾವೆ? ಇಲ್ಲಿ ಏನೈತಿ? 6000 ಲೀಟರ್ ಅದು ಪರ್ ಏಕರ್ ಬೇಕಾಗಿರೋದು. ನೀವು ಯಾರಾದರೂ ಇಂಥವೆಲ್ಲ ಕಾನ್ಸೆಪ್ಟ್ಗಳನ್ನು ಮಾಡ್ಕೊಂಡಿದ್ರೆ, ಅಥವಾ ನಿಮಗೆ ಅನಿಸಿರ್ತೈತಲ್ಲ ಕೆಲವೊಮ್ಮೆ, ನಾ ಜೀವಾಮೃತ ಮಾಡಿದೆ ಆದರೆ ನಿರೀಕ್ಷಿತದ್ದನ್ನು ನನಗೆ ಪಡೆಯೋಕ್ಕಾಗಿಲ್ಲ ಅಂಥವು ಏನು ಕಾನ್ಸೆಪ್ಟ್ ಅದಾವು, ಅವನ್ನೂ ನಾವೇನು ಮಾಡೋಣ, ಮಧ್ಯಾಹ್ನದ ಒಂದು ಸೆಷನ್ ಒಳಗೆ ನಿಮಗೆ ಯಾರಿಗಾದರೂ ಅಂಥವು ಏನಾರ ಕ್ಲಾರಿಟಿಗಳು ಬೇಕಾಗಿದ್ದರೆ ನಾವು ಅದನ್ನು ಕ್ಲಿಯರ್ ಮಾಡೋಣ. ಹಂಗಾರೆ ಇಲ್ಲಿ ನಾವೇನು ಮಾಡಿದ್ವಿ, ಭೂಮಿ ಒಳಗೆ ಯಾರನ್ನ ಕರಿಯಾಕತ್ತೀವಿ ಗಂಗಾರ ಅಂತ? ಎರೆಹುಳ. ಮೇನ್ ಪಾತ್ರ ಇರೋದು ಯಾರ್ದಿಗೆ ಹಂಗಾರೆ? ಎರೆಹುಳದ್ದು. ಎರೆಹುಳ. ಹಂಗಾರೆ ಎರೆಹುಳ ಕರಿಯಾಕತ್ತೀವಿ ಅಂದರೆ ಎರೆಹುಳ ಸಾಯೋ ಕೆಲಸ ಅಲ್ಲಿ ಮಾಡೋಕೆ ನಮ್ಗೆ ಅವಕಾಶ ಐತಾ? ನಾವು ಕರಿಯಾಕತ್ತಿರೋದು ಯಾರನ್ನ? ಹಾಗಾದ್ರೆ ಎರೆಹುಳ ಕರಿಯಾಕತ್ತೀವಿ ಅಂದರೆ ಎರೆಹುಳನ ಸಾಯಿಸ್ತಕ್ಕಂಥ ಯಾವುದೇ ಕೆಲಸಗಳಲ್ಲಿ ನಡೆದ್ರೆ ನಮ್ದು ಏನಾಗುತ್ತೆ? ಆ ನ್ಯೂಟ್ರಿಯೆಂಟ್ ನಮ್ಗೆ ಅಂದ್ರೆ, ನೀವು ಬೇರೆ ರೂಪದೊಳಗೆ ಯಾವ ರೂಪದಾಗ ಮಣ್ಣು ತೆಗಿತೀರಿ ನೋಡಂಗ. ಭಾಳ ಅಂದ್ರೆ ಒಂದು ಕಲ್ಟಿವೇಷನ್ನಾಗ ಅಷ್ಟು ಮಣ್ಣು ಎತ್ಕೋಬೋದು. ನೀವು ಎಷ್ಟು ಮಣ್ಣು ಎತ್ತೀರಿ ನೀವು ಕಲ್ಟಿವೇಷನ್ನಾಗ? 6 ಇಂಚಿನ ಮಣ್ಣು ಮೇಲೆ ಹಾಕ್ತೀರಿ ಅಷ್ಟೇ. ಹಂಗಾರೆ 6 ಇಂಚಿಂದು ನೀವು ಈಗ ಅಲ್ಲಿ ಎಷ್ಟು ವರ್ಷ ತಿಂದು ಹಾಕ್ಬಿಟ್ಟಿರಿ? ಈಗ 20-30 ವರ್ಷ ತಿಂದು ಹಾಕ್ಬಿಟ್ರಿ. ನಿಮ್ಮ ನ್ಯೂಟ್ರಿಯೆಂಟ್ ಆಳದ ಮಟ್ಟ ಐತಿ. 280 ಫೂಟ್ ತೆಗೆದ್ರೂ ನಿಮ್ಮ ನ್ಯೂಟ್ರಿಯೆಂಟ್ ಐತಿ. ಆದರೆ ನಿಮಗೆ ಅದನ್ನು 30 ಫೂಟಿನಿಂದ ತೆಗೆದು ಕೊಡೋರು ಒಬ್ಬರು ಯಾರವ್ರು? ಎರೆಹುಳ. ಅದಕ್ಕಾಗಿ ಹೆಸರು ನಿಮಗೆ ರೈತ ಮಿತ್ರ ಅಂತ ಕರೆದ್ರೆ ಯಾರಿಗೆ ಕರೆದಾರಿಗೆ? ಮತ್ತು ಬೇಕಾದಷ್ಟು ಮೈಕ್ರೋಬ್ಸ್ ಅದಾವು. ಟ್ರೈಕೋಡರ್ಮಕ್ಕೆ ರೈತ ಮಿತ್ರ ಅಂದಾರನು, ಸುಡೋಮೊನಾಸಿಗೆ ಅಂದಾರನು, ಅಥವಾ ಫಾಸ್ಫೇಟ್ ಸೆಲ್ಬಲೈಸಿಂಗ್ ಬ್ಯಾಕ್ಟೀರಿಯಾಕ್ಕೆ ಅಂದಾರನು, ಅಥವಾ ನಿಮಗೆ ರೈಜೋಬಿಯಮಿಗೆ ಅಂದಾರನು, ಅಥವಾ ಮೆಟ್ರೈಸಮಿಗೆ ಅಂದಾರನು, ವ್ಯಾಮಿಗೆ ಅಂದಾರನು, ಯಾವುದೇ ಬ್ಯಾಕ್ಟೀರಿಯಾಕ್ಕೆ ಅಂದಾರ. ಅಂದಿರೋದು ಯಾರಿಗೆ? ಎರೆಹುಳಕ್ಕೆ. 19 ನ್ಯೂಟ್ರಿಯೆಂಟನ್ನು ಕೊಡುತ್ತೆ ಎರೆಹುಳ. ಎಷ್ಟು? ನಿಮ್ಮ ಮಣ್ಣು ವಾಪಸ್ ಕೊಡೋದ್ರ ಜೊತೆಗೆ ಮತ್ತೇನು ಕೊಡ್ತದೆ ಅದು? ನ್ಯೂಟ್ರಿಯೆಂಟು. ಆಮೇಲೆ ನೀವು ಬಾಕಿವೆಲ್ಲ ನೀವು ವರ್ಮಿ ಕಾಂಪೋಸ್ಟ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದಾವು. ವರ್ಮಿ ಕಾಂಪೋಸ್ಟ್ ಮಾಡೋಕ್ಕೆ ಏನೇನು ಬೇಕು ನಿಮಗೆ? ಅಲ್ಲ, ಎರೆಹುಳ ಅಂತೂ ಬೇಕು, ಅದು ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಆದ್ರೆ ಅದಕ್ಕೆ ಏನೇನು ಬೇಕು? ಸಗಣಿ ಬೇಕು, ಇಲಿ ಬರಬಾರ್ದು, ಇರಿಬೆ ಬರಬಾರ್ದು,
ಮತ್ತು ನಿಮಗೆ ಹೆಗ್ಗಣ ಬರಬಾರ್ದು, ನಂತರ ಸುತ್ತಲೂ ಕಾಯ್ಕೋಬೇಕು, ಎಲೆ ಮತ್ತು ಹಸಿರು ಎಲೆನೂ ಸ್ವಲ್ಪ ಒಣಗಿಸಿ ಹಾಕ್ಬೇಕು, ರಿಸ್ಟ್ರಿಕ್ಷನ್ ಅದಾವಲ್ಲ. ನಿಮ್ಮ ಎರೆಹುಳಕ್ಕೆ ರಿಸ್ಟ್ರಿಕ್ಷನ್ ಐತೆ, ಅದಕ್ಕೆ ನಿಮಗೆ ಇದು ಕೊಟ್ಬೇಕು ಅದು ಕೊಡ್ಬೇಕು ಇಲ್ಲ. ನೀವು ಮ್ಯಾಲೆ ಕರಿಯಾಕೆ ಒಂದಿಟ್ಟು ಏನಾರ ಕೊಡ್ಬೇಕು ಅದಕ್ಕೆ. ಎಲ್ಲಿ ಕರಿಯಾಕೆ? ಮ್ಯಾಲೆ ಕರಿಯಾಕೆ. ಅದು ಏನು ನೀವು ಭಾಳ ಅಂದ್ರೇನು ಚೆಲ್ಲಿರು ಅಥವಾ ಗುಣಿಗೆ ಹಾಕಿರು, ಸಾಲಿನ ಹಾಕಿರು, ಏನು ಹಾಕಿದ್ರು ನೀವು ಕರಿಯಾಕತ್ತಿರೋದು ಎರೆಹುಳನ. ಆದರೆ ಇಲ್ಲಿ ಆದ್ರೆ ನೀವೇನು ಮಾಡ್ತೀರಿ, ಸಾಕಷ್ಟು ಸೇವಾ ಮಾಡತ್ತೀರಿ. ಎಲ್ಲಿ ಎರೆಹುಳ ಗೊಬ್ಬರ ಮಾಡ್ಕೊಳ್ಬೇಕಾರೆ ಅಷ್ಟ ಸೇವಾನ ನೀವು ಎಲ್ಲೂ ಮಾಡ್ಬೋದು, ಸೀದಾ ಡೈರೆಕ್ಟ್ ಹೊಲದಾಗೂ ಮಾಡ್ಬೋದು. ಅಂಥದನ್ನು ಮಾಡ್ಸೋಕ್ಕಾಗಿನ ಜೀವಾಮೃತ ನಿಮಗೆ ಇವೆಲ್ಲ ಬಂದಿರೋದು ಅನ್ನೋದು ನಿಮ್ಮ ಗಮನಕ್ಕೆ ಇರಲಿ. ನಿಮ್ಮ ಭಾಳ ಮಂದಿ ತಲೆಯಾಗ ಏನೈತಿ ಅಂದರೆ ನೇರವಾಗಿ ನೀವು ಡೈರೆಕ್ಟ್ ಗೊಬ್ಬರ ಅನ್ಕೊಳ್ಳೋ ಕಾನ್ಸೆಪ್ಟ್ ನಾವು ಹೊಂಟಿರಿ. ಎಷ್ಟು ಎರೆಹುಳ ಬರ್ತಾವೋ ಅಷ್ಟು ನಿಮಗೆ ನ್ಯೂಟ್ರಿಯೆಂಟ್ ಸಿಗಾಕತ್ತೈತಿ ಅಂತಲೇ ಅರ್ಥ. ಹಂಗೆ ಪಕ್ಷಕ್ಕೆ ಎರೆಹುಳ ಬಂದೂ WDC ಹಾಕಿನೂ, ಜೀವಾಮೃತ ಹಾಕಿನೂ, ಗೋಕೃಮಾಮೃತ ಜಲ ಹಾಕಿನೂ ಸಣ್ಣ ಪುಟ್ಟ ಅಲ್ಲಿ ತೊಂದರೆಗಳು ಬರತ್ತಾವು ಅಂದರೆ ಆ ಏರಿಯಾದ ಮಣ್ಣಿನೊಳಗೆ ಯಾವುದೇ ಕೊರತೆ ಐತಿ ಅಂತ. ಏನೈತಿ? ಸಣ್ಣ ಸಣ್ಣ ಕೊರತೆ ಇರ್ತೈತಿ. ಈಗ ಇಲ್ಲಿ ಬಿಳೆ ಕೂದಲು ಬರ್ತಾವೆ. ಬಿಳೆ ಕೂದಲ ರೋಗನ ಅದು ಬಿಳೆ ಕೂದಲ ರೋಗ. ಡಾಕ್ಟರ್ ಕಡೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತೀರಿ, MRI ಮಾಡಿಸ್ತೀರಿ. ಏನದು ಬಿಳೆ ಕೂದಲದ್ದು? ಯಾವ ಡೆಫಿಷಿಯನ್ಸಿ ಇದು? ಮೆಲನಿನ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಮೆಲನಿನ್ ಕೊರತೆ ಆದರೆ ಏನು ಬರ್ತೈತಿ? ಬಿಳೆ ಕೂದಲು ಬರ್ತೈತಿ. ಈ ಮೆಲನಿನ್ ಕೊರತೆ ಎದರಿಂದ ಆಗುತ್ತೆ? ಮ್ಯಾಕ್ಸಿಮಮ್ ನೀವು ಬಿಳೆ ಕೂದಲ ನೋಡ್ರಿ, ಮನ್ಯಾಗ ಯಾರಿಗಾರ ಸಖತ್ ಅವಂಗೆ ಲೋಡ್ ಬಿದ್ರೆ, ಏನು ಬಿದ್ದರೆ ಒತ್ತಡ ಬಿದ್ದಾಗ ಅವಂಗೆ ಏನು ಸಿಗುತ್ತೆ? ಹಾಂ, ಅಂದರೆ ನೀವು 40 ಮೇಲೆ ಬಿಳೆ ಕೂದಲು ಬರೋದಕ್ಕೆ ತಲೆ ಕೆಡಿಸಬೇಡ್ರಿ. ಅಲ್ಲೇನು ಒತ್ತಡ ಬೀಳಂಥದ್ದು ಏನು ಇರಂಗಿಲ್ಲ, ಒತ್ತಡ ಬಿದ್ದಾಗಿ ಹೋಗಿರ್ತದೆ. ಆದ್ರೆ ಪ್ರಾರಂಭದೊಳಗೆ ಮನೆಯೊಳಗೆ ಯಾರಾದರೂ ಹಿರಿಯರು ಒಬ್ಬರು ತೀರಿ ಹೋದರು, ಆ ಜಾಗದೊಳಗೆ ಒಂದು ಹುಡುಗ ಆ ಜವಾಬ್ದಾರಿಗೆ ಬಂದು ನಿಂತ್ಕೊಂಡ ಅಂದಾಗೆ ಅವನನ್ನು ನೋಡಿದಾಗ ನಿಮಗೇನು ಸಿಗ್ತೈತಿ? ಈಗ ಕಾಮನ್ ಏನು ಬಿಳೆ ಕೂದಲಾಗ್ಯವು ಇದು ಯೂರಿಯಾದ. ಮತ್ತು ಈಗೇನು ಕಾಮನ್ನಾಗಿ ನೀವು ಹುಟ್ಟದ್ಗೇನೆ ಬಿಳೆ ಕೂದಲು ಬರತ್ತವಲ್ಲ, ಇದು ಎದ್ರದ್ದು? ಯೂರಿಯಾದ್ದು. ಆದ್ರೆ ಹಿಂದೂ ಬಿಳೆ ಕೂದಲು ಹಿಂಗೆ ಹಾಕಿದ್ವು ರೇರ್ ಕೇಸ್ನಾಗೆ. ಆದ್ರೆ ಅಲ್ಲಿ ಯಾವಾಗ ಹಾಕಿತ್ತದು? ಒತ್ತಡದಿಂದ. ಟೆನ್ಷನ್ ಅಲ್ಲ, ಟೆನ್ಷನ್ 10 ಮಕ್ಕಳು ಬೇಕಾಗತ್ತೆ ಮತ್ತು ಅದಕ್ಕೆ. ಇದು ಎದರಿಂದ ಇದು? ಯಾಕಂದರೆ ಇಂಗ್ಲೀಷ್ನಾಗ ಅರ್ಥ ಬೇರೆ, ಕನ್ನಡದೊಳಗೆ ಅರ್ಥಗಳು ಬೇರೆ. ಇಂಗ್ಲೀಷನ್ನು ಕನ್ನಡದಾಗ ಬಳಸೋದು ಒಂದೊಂದ್ಸಲ ಭಾರಿ ಡೇಂಜರ್ ಆಗೈತೆ. ಈ ಆಂಟಿ ಅಂಕಲ್ ಅಂದಂಗೆ ಹಾಕೋದು. ಆ ಕಡೆಯಿಂದ ಅವರು ಚಿಕ್ಕಪ್ಪು ದೊಡ್ಡಪ್ಪು ಯಾರೂ ಗೊತ್ತಾಗಲ್ಲ, ಮಾವನು ಗೊತ್ತಾಗಲ್ಲ, ಯಾರೂ ಗೊತ್ತಾಗಲ್ಲ. ಏನವ ಫಿಕ್ಸ್ ಒಂದವ, ಏನವ ಆಂಟಿ ಅಂಕಲ್. ಇಲ್ಲಿ ಹಂಗಿರಲ್ಲ. ಇಲ್ಲಿ ನೀವು ಪ್ರತಿಯೊಂದಕ್ಕೂ ಏನೈತಿ? ಸಪ್ರೇಟ್ ಐತಿ. ಸಂಬಂಧಗಳು ಏನದಾವು ನಮ್ಮಲ್ಲೇ 100 ಸಂಬಂಧಕ್ಕೆ 100 ಸಪ್ರೇಟ್ ಹೆಸರು ಅದಾವು. ನೀವು ಹಂಗೆ ಹೇಳಿದಾಗ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಲ್ಲಿ ಒಲ್ಲಿಗೈತಿ. ಇಲ್ಲಿ ನೀವು ಆಂಟಿ ಹೆಂಗೆ ಅಂತ ಕೇಳ್ಬೇಕಾಗತ್ತೆ. ಮತ್ತೆ ಏನು ಕೇಳ್ಬೇಕಾಗೈತಿ? ಆಂಟಿ ಹೆಂಗೆ, ಅಂಕಲ್ ಹೆಂಗೆ ಅಂತ ಕೇಳ್ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ನಾವೇನು ಪ್ಲ್ಯಾಟ್ಫಾರ್ಮ್ನೊಳಗೆ ಅದೇವಿ, ಈಗ ನಮಗೆ ಬೇಕಾಗಿರೋ ಎರೆಹುಳಕ್ಕಾಗಿ ನಾವಿಲ್ಲಿ ಏನು ಮಾಡತ್ತೀವಿ, ಆ ಕೆಲಸಗಳನ್ನು ನೀವು ರಿಸ್ಟ್ರಿಕ್ಷನ್ ಮಾಡ್ಕೊಂಡು ಮಾಡೋದು ಬೇಡ. ಒಂದು ವೇದೊಳಗೆ ನಾವು ಯಾವ ಟೈಪ್ ಮಾಡೋದು ಅಂತ ಸಿಂಪಲ್ಲಾಗಿ ಹೋಗ್ಬಿಡೋಣ ಅಂತದ್ರಾಗ. ಎದ್ರ ಹೋಗೋಣ? ಕಾಣಿಸುತ್ತಲ್ಲ ಎಲ್ಲರಿಗೂ? $200 ಲೀಟರ್ದು ಏನಿದೆ ಬ್ಯಾರೆಲ್ ಇದು. ಈಗ ಒಂದೇದೇನು ಈ WDC ಅವೆಲ್ಲ ಬರೋಕ್ಕಿಂತ ಮೊದಲು ಯಾವ್ದು ಬಂದಿತ್ತು? ಜೀವಾಮೃತ ಬಂದಿತ್ತು. ಇದಾದ್ಮೇಲೆ ಯಾವ್ದು ಬಂದೈತಿ? WDC ಬಂದೈತಿ. ಇದಾದ್ಮೇಲೆ ಯಾವ್ದು ಬಂದೈತಿ? ಗೋಕೃಪಾಮೃತ ಜಲ ಬಂದಾವು. ಎಲ್ಲ ಏನು ಹಳೆ ಅಲ್ಲ ಮಗಳ ಗಂಡ ಅಂತ ಹೇಳ್ತೀರಲ್ಲಿ. ಏನಂತ ಹೇಳ್ತೀರಿ? ಗೇಟ್ ಬಾಗಿಲು ಅಂತೂ ಹೇಳ್ತಿರಲ್ಲ. ಗೇಟ್ ಅಂದ್ರು ಅದ, ಬಾಗಿಲು ಅಂದ್ರು ಅದ. ಹಾಗೆ ಒಂದಕ್ಕೊಂದು ಪೂರಕವಾಗಿನ ಅದಾವು. ಎಲ್ಲನೂ ರೈತರ ಓರಿಯೆಂಟೆಡ್ಡೇ ಇರೋದು. ಈ ಜೀವಾಮೃತದೊಳಗೆ ನೀವೇನು ಮಾಡ್ತೀರಿ? 10 kg ಸಗಣಿ ತೊಗೊತೀರಿ, 10 ಲೀಟರ್ ಮೂತ್ರ ತೊಗೊತೀರಿ. ನೀವು ಇಲ್ಲೇನು ಮಾಡ್ತೀರಿ? ಮತ್ತೆ 2 kg ದ್ವಿದಳ ಧಾನ್ಯದ ಹಿಟ್ಟು ತೊಗೊತೀರಿ, 2 kg ಬೆಲ್ಲ ತೊಗೊತೀರಿ, 1 ಬೊಗಸಿ ಬದುವಿನ ಮಣ್ಣು ತೊಗೊತೀರಿ.
ಇದೇನಿದು ಜೀವಾಮೃತ. ಇಲ್ಲಿ WDC ಆಗಿ ಏನು ಮಾಡ್ತೀರಿ, ಇದೊಂದು ಬಾಟ್ಲಿ ಇರುತ್ತೆ, ಇದಕ್ಕೆ 2 kg ಬೆಲ್ಲ ಹಾಕ್ತೀರಿ. ಇಲ್ಲಿ ಏನು ಮಾಡ್ತೀರಿ, ಒಂದು 3 ಲೀಟರ್ ಜವಾರಿ ಆಕಳದ್ದು ಮಜ್ಜಿಗೆ ತೊಗೊತೀರಿ, ಇದರದ ಹೆಪ್ಪು ತೊಗೊತೀರಿ. ಎದ್ರದ್ದು ಗೋಕೃಪಾಮೃತ ಜಲದ ಹೆಪ್ಪು ತೊಗೊತೀರಿ. ಇಲ್ಲೂ ಏನು ಮಾಡ್ತೀರಿ, 2 kg ಬೆಲ್ಲ ತೊಗೊತೀರಿ. ಮೂರು ಒಂದೇ. ಇಲ್ಲಿ ಏನು ಬೆಲ್ಲ ಬಾಟ್ಲಿ, ಇದನ್ನು ಇವ್ರು ಏನು ಮಾಡ್ಯಾರ, WDC ಕ್ರಿಯೇಷನ್ ಮಾಡ್ಬೇಕಾರೆ ಜವಾರಿ ಆಕಳ ಸಗಣಿಯಿಂದನೇ ಮೂತ್ರದಿಂದನೇ ಅದರ ಬ್ಯಾಕ್ಟೀರಿಯಾಗಳನ್ನು ರೆಡಿ ಮಾಡ್ಕೊಂಡು ಏನು ಮಾಡಿದ್ರು ಅವರು, WDC ಮಾಡಿದರು. ಬೇಕಾಗಿರ್ತಕ್ಕಂಥ ಮೈಕ್ರೋಬ್ಸನ್ನು ಅದ್ರಾಗ ಪಡ್ಕೊಂಡ್ರು. ಇದ್ರೊಳಗೆ ಬೇಕಾಗಿರೋವು ಎಲ್ಲವೂ ಅದಾವೆ ಇದ್ರಾಗ. ಯಾವುದ್ರೊಳಗೆ ಎಲ್ಲಿರುತ್ತದು, ಸಗಣಿ ಗೋಮೂತ್ರದೊಳಗೆ. ಸಗಣಿ ಗೋಮೂತ್ರದ್ದು ಶಾರ್ಟೇಜ್ ಅಂತ ಮಾತಾಡಕತ್ತರು. ಅದಕ್ಕೆ ಅದನ್ನು ಅವ್ರು ಏನು ಮಾಡಿದರು, ಪರ್ಯಾಯವಾಗಿ ಇದನ್ನು ಕಿಶನ್ ಚಂದ ಅವರು ಕ್ರಿಯೇಟ್ ಮಾಡಿದರು, ಇದನ್ನು ಗೋಪಾಲ್ ಬಾಯಿ ಸುಧಾರಿ ಅವರು ಕ್ರಿಯೇಟ್ ಮಾಡಿದರು, ಇದನ್ನು ಸುಭಾಷ್ ಪಾಳೇಕರ್ ಅವರು ಕ್ರಿಯೇಟ್ ಮಾಡಿದರು. ಆದರೂ ಇದಕ್ಕಿಂತ ಮೊದಲೇ ನಿಮಗೆ ವೃಕ್ಷ ಆಯುರ್ವೇದದೊಳಗೆ ನಿಮಗೆ ಅಮೃತ ಇತ್ತು. ಏನಿತ್ತು, ಏನು ಸೇರಿಸಿದ್ರು ಅವರು ಅದಕ್ಕೆ, ಅಮೃತ ಇತ್ತು ನಿಮ್ಗೆ. ಅಂದ್ರೆ ನೀವೇನು ಅನ್ಕೊಂಡ್ರಲ್ಲ ಸಗಣಿ ಬಳಸ್ತಿದ್ರು ಅಂತ ಏನಂದ್ರಿ, ಹಂಗೂ ಹಿಂದೂ ಹಿರಿಯರು ಸಗಣಿ ಮತ್ತು ಬೆಲ್ಲನ ಬಳಸ್ತಕ್ಕಂಥ ಪದ್ಧತಿಗಳು ಇದ್ದು. ಏನು ಮಾಡ್ತಿದ್ರು ಅವರು, ಸಗಣಿ ಮತ್ತು ಬೆಲ್ಲನ ಪಾಟಿನ ಚೀಲದೊಳಗೆ, ಎದ್ರೊಳಗೆ ಪಾಟಿನ ಚೀಲದೊಳಗೆ ಸಗಣಿ ಬೆಲ್ಲನ ಮಿಕ್ಸ್ ಮಾಡ್ಕೊತಿದ್ರು ಒಂದು ನೈಟ್. ಅದನ್ನು ತೊಗೊಂಡೋಗಿ ಏನು ಮಾಡ್ತಿದ್ರು, ಹರಿಯ ನೀರು ಎಲ್ಲಿ ಇತ್ತಲ್ಲ ಅಲ್ಲೇ ತಂದು ಒಗಿತಿದ್ರು. ಅದನ್ನು ಹರಿಯ ನೀರಿನ ಜೊತೆಗೆ ಅದು ಎಲ್ಲಿ ಬರ್ತಿತ್ತು, ಹೊಲಕ್ಕೆ ಬರ್ತಾ ಇತ್ತು. ಇದನ್ನು ಮೊದಲಿನಿಂದನೂ ಮಾಡ್ಕೊಂತನ ಅದಾರ. ಮತ್ತೆ ನೀವು ಇದನ್ನು ಮಾಡಿಲ್ಲ ಅನ್ಕೋಬೇಡ್ರಿ, ನೀವು ಅದ್ರಾಗ ಏನಾಗಿಲ್ಲ, ಇನ್ವಾಲ್ವ್ ಆಗಿಲ್ಲ. ನೀವು ನೆಕ್ಸ್ಟ್ ಏನು ಮಾಡಿದ್ರಿ ಅಂದರೆ, ಹಂಗೆ ಮಾಡೋಕೆ ಆಗಬೇಕಲ್ಲ, ಅಥವಾ ಅದು ರಿಸಲ್ಟ್ ಬರ್ಬೇಕಲ್ಲ, ಇವೇನದಾವು ಸಂಶಯಗಳಿಂದ ನಿಮ್ಗೆ ಅವೆಲ್ಲ ನೆನಪಾರ್ಯಾವ ಅಷ್ಟೇ. ಆದರೆ ಮೊದಲು ಏನಿತ್ತು, ಅಮೃತ ಇತ್ತು. ಅದಕ್ಕೆ ಏನು ಸೇರಿಸಿದ್ರು ಅವರು, ಯಾವಾಗ ಜೀವಗಳ ಕೊರತೆ ಭೂಮಿ ಒಳಗೆ ಕಾಣಕ್ಕೆ ಶುರುವಾಯಿತು, ಬ್ಯಾಕ್ಟೀರಿಯಾ ನಿಮ್ಗೆ ಯಾವಾಗ ಇಂಟ್ರೊಡಕ್ಷನ್ ಬರಾಕತ್ತು, ಟ್ರೈಕೋಡರ್ಮಾ, ಸುಡೋಮನಾಸ್, ಅಜಿಯೋಸ್ಪೆರಿಲಮ್, ಅಜಿಟೋಬ್ಯಾಕ್ಟೀರಿಯಾ, ರೈಜೋಬಿಯಮ್, ಇವೆಲ್ಲ ಏನದಾವು 53 ಥರದ ಮೈಕ್ರೋಬ್ಸ್ಗಳು ಅವು ಯಾವಾಗ ಬೇಕಾತು ಅವಾಗ ಅದಕ್ಕೆ ಏನು ಮಾಡಿದ್ರು ಅವರು, 2 ಐಟಮ್ಸನ್ನು ಹೆಚ್ಚಿಗೆ ಮಾಡಿದ್ರು ಅವರು. ಹಂಗೆ ಒಂದೇ ಐಟಮ್ಸ್ ಅಂದರೂ ಅಡ್ಡಿಯಿಲ್ಲ. ದ್ವಿದಳ ಧಾನ್ಯದ ಹಿಟ್ಟು ಇದು ನೈಜವಾಗಿ ಫಾರೆಸ್ಟ್ನೊಳಗೆ ನಡೀತಕ್ಕಂಥ ಒಂದು ಕ್ರಿಯೆ. ಅದನ್ನು ಅವ್ರು ಏನು ಮಾಡಿದರು, ಎಲ್ಲಿಗೆ ತಂದರು, ಜೀವಾಮೃತ ಮಾಡ್ಕೊಂಡು. ಹಂಗೂ ಒಂದು ಟ್ಯಾಕ್ಟರ್ ಸಗಣಿ ಗೊಬ್ಬರದ ಈಕ್ವಲೆಂಟ್ ಆಗಿ ನಿಮ್ಗೆ ವರ್ಕ್ ಮಾಡ್ತೈತಿ ಅಂತ ಹೇಳ್ತಾರೆ. ಎಷ್ಟು, ಒಂದು ಟ್ಯಾಕ್ಟರ್ ಸಗಣಿ ಗೊಬ್ಬರದ ಈಕ್ವಲೆಂಟ್ ಆಗಿ. ಇದು ಹಂಗಾರೆ ನಿಮಗೆ 200 ಲೀಟರ್ ನೀರಿನ ಸಾಮರ್ಥ್ಯದೊಳಗೆ ಇದು ನಡೀತಕ್ಕಂಥದ್ದು. ನೀವು ಇದನ್ನು ಹಾಕಿ ಮಾಡಿದ್ರೆ ಏನಾಗುತ್ತೆ, ಜೀವಾಮೃತ ಆಗುತ್ತೆ. ಇದನ್ನು ಹಾಕಿ ಮಾಡಿದರೆ WDC ಆಗುತ್ತೆ. ಇದನ್ನು ಹಾಕಿ ಮಾಡಿದರೆ ಗೋಕೃಪಾಮೃತ ಜಲ ಆಗುತ್ತೆ. ಇಲ್ಲಿ ಒಂದಿಷ್ಟು ರಿಸ್ಟ್ರಿಕ್ಷನ್ ಅದಾವು. ಇದು ಜವಾರಿ ಆಕಳ ಹಾಲು ಆಗಬೇಕು, ಇಲ್ಲೇನು ಗೋಕೃಪಾಮೃತ ಜಲದ ಹೆಪ್ಪು ಬೇಕು, ನಂತರ 2 kg ಏನೈತಿ ಸಾವಯವ ಬೆಲ್ಲ ಬೇಕು. ಇಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಬೆಲ್ಲ ಯಾವುದಾದ್ರೂ ನಡೀತೈತಿ, ಬಾಟಲ್ ಯಾವುದಾದ್ರೂ ನಡೀತೈತಿ. ಯಾಕಂದರೆ ಅಲ್ಲಿ ಅದನ್ನು ಕಮರ್ಷಿಯಲ್ ಆಸ್ಪೆಕ್ಟ್ನೊಳಗೆ ಮಾಡಿರ್ತಕ್ಕಂಥದ್ದು. ಇಲ್ಲಿನೂ ರಿಸ್ಟ್ರಿಕ್ಷನ್ ಐತಿ. ಜವಾರಿ ಆಕಳದ ದರ ಸಗಣಿ ಆಗಬೇಕು, ಇಲ್ಲ ಎತ್ತಿನ ದರ ಸಗಣಿ ಆಗಬೇಕು, ಕೊನೆಯ ಪಕ್ಷಕ್ಕೆ ಎಮ್ಮೆ ದರ ಸಗಣಿ ಆಗಬೇಕು. ಮೂತ್ರ ಅಲ್ಲಿನೂ ಅಷ್ಟೇ. ಇನ್ನು ನಂತರ ದ್ವಿದಳ ಧಾನ್ಯದ ಹಿಟ್ಟು, ಸಾವಯವ ಬೆಲ್ಲ, ನಿಮ್ಮ ಹೊಲದಾಗಿಂದು ಬದುವಿನ ಮಣ್ಣು, ಅಲ್ಲೇ ಬೇವಿನ ಗಿಡ ಇರಬಾರ್ದು. ಏನಿರಬಾರ್ದು, ಬೇವಿನ ಗಿಡ ಇರಬಾರ್ದು. ಬೇವಿನ ಗಿಡದ ಕೆಳಗಡೆ ಆದ್ರೆ ಮೈಕ್ರೋಬ್ಸು ಕಡಿಮೆ ಇರ್ತಾವೆ, ಅದಕ್ಕೆ ಅಲ್ಲಿದ್ದು ಬೇಡ. ಬಿಟ್ಟರೆ ಬಾಕಿ ಎಲ್ಲ ನಿಮಗೆ ಬದುವಿನ ಮಣ್ಣು. ಯಾಕೆ ಬದುವಿನ ಮಣ್ಣು ಅಂದರೆ, ಬದುವಿನ ಮಣ್ಣಿನೊಳಗೆ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಒಗೆಯಂಗಿಲ್ಲ. ಆದರೆ ಈಗೂ ಬದುವಿನ ಮಣ್ಣು ಅಂತ ಅವ್ರು ಯಾವಾಗ ಬದುವಿನ ಮಣ್ಣು ಅಂತ ಹೇಳಿದ್ರಲ್ಲ, ಈಗ ಬದುವಿನ ಮಣ್ಣು ಅಂತ ಹೇಳೋದು ಒಂದು ಸ್ವಲ್ಪ ಡೇಂಜರ್ ಐತಿ ಅಂತ ನನಗೆ ಅನಿಸ್ತೈತಿ. ಯಾಕಂದರೆ ನೀವು ಬದುವಿಗೆ ಹೈಯೆಸ್ಟ್ ಡ್ಯಾಮೇಜ್ ಮಾಡತ್ತೀರಿ. ಅದಕ್ಕಾಗಿ ನೀವು ಎಲ್ಲೇ ಬದುವಿನ ಮಣ್ಣು ತೊಗೊಳ್ಳೋದಾದರೂ ಅಲ್ಲೂ ಕಳೆನಾಶಕ ಹೊಡಿದೇ ಇರೋ ಬದುವಿನ ಮಣ್ಣನ್ನು ತೊಗೊಳ್ಳೋಂಥದ್ದು ಮತ್ತೊಂದು. ಹಾಂ ಅಲ್ಲಲ್ಲ ಇರಲಿ. ಆದರೆ ಬದುವಿಲ್ಲ ಅಂದ್ರೆ ನೀವು ಸೀದಾ ಹುತ್ತಕ್ಕೆ ಹೋಗ್ಬಿಡ್ರಿ. ಎಲ್ಲಿಗೆ ಹೋಗ್ರಿ? ಅಲ್ಲ, ಈಗ ನಾನೇನಂತೀನಿ, ನಾ ಒಂದು ಸ್ವಲ್ಪ ವಿರೋಧದ ಕಡಿಮೆ ಮಾತಾಡ್ತೀನಿ. ಯಾವುದನ್ನ ವಿರೋಧಗಳು ಬೇಡ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರವ ಇವೆಲ್ಲ. ಈಗ ಬದುವನ್ನ ನೀವೇನು ಮಾಡ್ಕೊಂಡ್ರಿ ಅಂತ ನಿಮ್ಗೆಲ್ಲರಿಗೂ ಗೊತ್ತೈತಿ, ಅಥವಾ ಬದು ಹಾಳಾಗೈತಿ ಅವು ಎಲ್ಲ ಗೊತ್ತದವು.
ಹಾಂ ನಡೀತೈತಿ. ಅಂದ್ರೆ ನೀವು ಇಲ್ಲಿ ನೋಡ್ರಿ, ಅರಳಿ ಮರ, ಆಲದ ಮರ ಎಲ್ಲನೂ ನಡೀತಾವು. ಬೇವು ಅಷ್ಟೇ. ಯಾಕೆ? ವಿಷ ಇರ್ತದೆ ಅದ್ರಾಗ. ವಿಷ ಇರೋದ್ರಿಂದ ಮೈಕ್ರೋಬ್ಸ್ಗಳು ನಮಗೆ ಸಿಗಬೇಕಾದ ರೀತಿಯಲ್ಲಿ ಅದರೊಳಗೆ ಸಿಗಲ್ಲ. ನೀವಿದು ಅರಳಿ ಮರ, ಹೊರಗಡೆ ಇರ್ತಕ್ಕಂಥ ಅರಳಿ ಮರದ ತಂದ್ರೂ ನಡೀತೈತಿ. ಆದರೂ ನಿಮ್ಮ ಹೊಲದ್ದು ಏನು ಬೇಕು? ಯಾಕಂದ್ರೆ ನಿಮ್ಮ ಹೊಲದ ಮಣ್ಣಿನ ಬ್ಯಾಕ್ಟೀರಿಯಾಗಳನ್ನು ನೀವೇನು ಮಾಡ್ಬೇಕಾಗೈತಿ? ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗೈತಿ. ಹೆಂಗೀಗ ಒಂದು ಹೊಸ ಹೆಣ್ಮಗಳನ್ನು ಮದುವೆ ಮಾಡ್ಕೊಂಡು ಬಂದಾಗ ಮನೆ ಒಳಗೆ ಸ್ವಿಚ್ ಎಲ್ಲೈತಿ, ಕಸಬರಿಗೆ ಎಲ್ಲೈತಿ, ಹಿತ್ಲಿ ಎಲ್ಲಿ ಮಠ ಬೌಂಡ್ರಿ ಬರ್ತೈತಿ, ಈ ಹುಣಸಿ ಮರ ನಮ್ದು ಅವ್ರದ್ದು, ಇದ್ರಾಗ ಎಷ್ಟು ಹುಣಸಿ ಹಣ್ಣು ನಮ್ಮವು ಎಲ್ಲ ಹೇಳ್ಕೊಡ್ಬೇಕಾಗತ್ತಲ್ಲ. ಹಂಗನ ನೀವು ಇಲ್ಲಿ ಏನೈತಿ, ಒಂದು ಜೀವಾಮೃತದ ಬ್ಯಾಕ್ಟೀರಿಯಾಗಳನ್ನು ಭೂಮಿಗೆ ಬಿಡಾತೀನಿ ಅಂದ್ರೆ ನಿಮ್ಮ ಬ್ಯಾಕ್ಟೀರಿಯಾಗಳು ಅದ್ರ ಜೊತೆಗೆ ಏನು ಹೊಂದ್ಬೇಕು? ಮೊದಲ ಸಹಯೋಗ ಹೊಂದ್ಬೇಕಲ್ಲೇ, ಹೊಂದ್ಕೋಬೇಕಲ್ಲ. ಆ ಹೊಂದ್ಕೊಳ್ತಕ್ಕಂಥ ಪ್ರವೃತ್ತಿ ಎದರಿಂದ ಮಾಡಿರ್ತೈತಿ? ಇದು ಮಲ್ಟಿಪ್ಲಿಕೇಶನ್ ಆಗೈತಿ ಇದ್ರೊಳಗೆ. ನಿಮ್ಮ ಬ್ಯಾಕ್ಟೀರಿಯಾಗಳು ಆ ಬ್ಯಾಕ್ಟೀರಿಯಾಗಳು ಒಂದು ವಾರ ಏನಾಗ್ತಾವು? ಮಿತ್ರತ್ವ ಹೊಂದ್ತಾವು. ಹೊಂದಿ ಆದಮೇಲೆ ಎಲ್ಲಿ ಬಂದು ಮತ್ತೆ ಅಲ್ಲಿ ಸುಮ್ಮನೆ ಹೊಡೆದಾಡ್ಕೊಂತ ನಿಲ್ಲೋದು ಬೇಡ ಅಂತ. ಎಲ್ಲಿ? ಹಾಂ, ಬಾಂಧವ್ಯ ಬೇಕಲ್ಲ. ಇದಕ್ಕೆ ಈ ಕ್ರಿಯೇಷನ್ಸು ಇದು ಮೂರು ಏನಾದ್ವೀಗ ಒಂದೇ. ಹಂಗಾರೆ ನಮಗೆ ಬೇಕಾಗಿರೋದು ಎಷ್ಟು ಸಾವಿರ ಲೀಟ್ರ್ ಇದಕ್ಕೆ? ಎಷ್ಟು ಲೀಟ್ರ್ ಬೇಕಿದೆ? ಹಾಂ, ಹಂಗೆ ನೀವು ಇದನ್ನು 2000, ಇದನ್ನು 2000, ಇದನ್ನು 2000 ಮಾಡ್ಬೋದು. ಏನು ಮಾಡ್ಬೋದು? ಇದನ್ನು 2000, ಇದನ್ನು 2000, ಇದನ್ನು 2000 ಮಾಡ್ಬೋದು. ಇದನ್ನು 3000, ಇದನ್ನು 1500, ಇದನ್ನು 1500 ಮಾಡ್ಬೋದು. ರಿಸ್ಟ್ರಿಕ್ಷನ್ ಹಾಕಬೇಡ್ರಿ ನೀವು ಅಂತ ನಾನು ಹೇಳತ್ತಿರೋದು. ಭಾಳ ಜನ ಆ ಕನ್ಫ್ಯೂಷನ್ ಒಳಗೆ ಭಾಳ ಅದೀರಿ. ಹೌದಾ? ಬೇಡ, ಇದನ್ನು 3000 ಮಾಡಿ, ಇದನ್ನು 1.5 ಹಿಂಗೂ ಮಾಡ್ಬೋದು. ಅಥವಾ ಒಂದನ್ನು 6000 ಮಾಡ್ಬೋದು, ಕೊಡ್ಬೋದು. ಆದರೂ ನಾ ಏನಂತೀನಿ, ಒಂದೇ ಥರದ ಆಹಾರ ಐತಲ್ಲ ಅದು ಭಾಳ ಒಳ್ಳೆಯದಲ್ಲ. ಏನು ಒಳ್ಳೆಯದಲ್ಲ? ಒಂದೇ ಥರದ ಆಹಾರಗಳು ಒಳ್ಳೆಯದಲ್ಲ. ಬದಲಾವಣೆಗಳು ಬೇಕಾಗ್ತಾವು. ಬದಲಾವಣೆಗಾಗಿ ನೀವು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಂತೀರಿ. ಯಾಕಂದರೆ ಈ ಕನ್ಫ್ಯೂಷನ್ಗಳನ್ನು ನಾನು ಭಾಳ ಜನ ಕಡೆ ನೋಡಾತೀನಿ. ಇದು ಒಂದು ವರ್ಷದ ಬೆಳೆಗೆ. ಹೌದಾ? ಇದನ್ನು ನೀವು 3 ತಿಂಗಳದ ಬೆಳೆ ಆದರೆ 1500 ನಡೆಯುತ್ತೆ. ಹಾಂ, ಹೇಳ್ತೇನೆ ನಾನು ಅದನ್ನು. ಈಗ ಬೇಡದು. ನಾನೇನಂತೀನಿ, ABCD ಒಳಗೆ ಹೊಂಟೀವಿ, ಮುಂದಿಂದಕ್ಕೆ ಹೋಗ್ಬೇಡ್ರಿ. ಎಷ್ಟೋ ವಿಚಾರಗಳು ನಾ ಇನ್ನೂ ಹೇಳೋವದಾವು. ನಾನು ಆದಮೇಲೆ ನೀವು ಕೇಳಿದ್ರಂತೂ ಭಾರಿ ಚಲೋ. ಈಗ ನೀವು ಕೇಳಿದರೆ ನಾನೊಂದಿಷ್ಟು ಎಕ್ಸ್ಟ್ರಾ ವಿಚಾರಗಳು ನಿಮ್ಗೆ ಕೊಡೋವದಾವು. ಅವು ಕಂಪ್ಲೀಟ್ ಆದಮೇಲೆ ಏನಾದರೂ ಉಳಿದ್ರೆ ನೀವು ಏನಾದರೂ ಕೇಳ್ರಿ, ನೋ ಪ್ರಾಬ್ಲಮ್. ಆದರೆ ಇಲ್ಲೇನು ನಿಮ್ಗೆ ಅಂಥದ್ದು ಯಾವುದೂ ತೊಂದರೆ ಇಲ್ಲ. ಅದನ್ನು ನಾನೀಗ ನಿಮಗೆ ನೆಕ್ಸ್ಟ್ ಇದ್ರೊಳಗೆ ನಾನು ಅದನ್ನು ಕಂಪ್ಲೀಷನ್ ಮಾಡ್ತೀನಿ. ಈಗ ಒಂದು ಐಡಿಯಾ ಬಂತಲ್ಲ ನಿಮಗೆ. ಹಾಂ, ಇನ್ನು ಇದರ ಜೊತೆಗೆ ನೀವು ಏನು ಬೇಕಾದ ಸೇರಿಸ್ಬೋದು. ಇದ್ರ ಜೊತೆಗೆ ಏನು ಬೇಕಾದ ಸೇರಿಸ್ಬೋದು. ಹೆಂಗೆ ನೋಡೋಣ. ನೀವು ಖಾನಾವಳಿ ಬಾಜುಕದೀರಿ, ಮುಸುರಿ ಸಿಗ್ತದೆ ನಿಮಗೆ, ಇದರ ಮುಸುರಿ ಸೇರಿಸ್ಬೋದು. ನೀವು ದೇವಸ್ಥಾನದ ಪಕ್ಕಕ್ಕದೀರಿ, ದೇವಸ್ಥಾನದ ನಿಮಗೆ ದಿನ ಏನು ಅಭಿಷೇಕದ ನೀರು ಸಿಗ್ತೈತಿ, ಅದನ್ನು ಸೇರಿಸ್ಬೋದು. ನಿಮ್ಮ ಮನ್ಯಾಗ ಮುಸುರಿ ನೀರು ಐತಿ, ಅದನ್ನು ನೀವು ಸೇರಿಸ್ಬೋದು. ಇವೆಲ್ಲವನ್ನು ಎದರ ಸೇರಿಸ್ಬೋದು? WDCಯಾಗೂ ಸೇರಿಸ್ಬೋದು, ಜೀವಾಮೃತದಾಗೂ ಸೇರಿಸ್ಬೋದು, ಗೋಕೃಪಾಮೃತ ಜಲದಾಗೂ ಸೇರಿಸ್ಬೋದು. ಯಾಕೆ? ಜಸ್ಟ್ ನೀವು ವಿಚಾರ ಮಾಡಿರಿ. ಸಗಣಿ ಗೊಬ್ಬರ ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ಆ ಜಾಗಕ್ಕೆ ಏನಂತ ಕರಿತೀವಿ ನಾವು? ಅದು ಒಣ ತಿಪ್ಪಿ, ಇದು ಹಸಿ ತಿಪ್ಪಿ. ಅದೇನದು? ಒಣ ತಿಪ್ಪಿ. ಇದೇನಿದೆ? ಹಸಿ ತಿಪ್ಪಿ. ಯಾರ ಕಕ್ಕೆಂಡಾರಂದ್ರೆ ಅದನ್ನು ತಂದು ಹಾಕ್ಬೋದು. ಇದ್ರೆ ನಿಮಗೆ ಕಾಗಿದ ಹಿಕ್ಕಿ ಸಿಗ್ತತಿ ಅಂದ್ರೂ ಹಾಕ್ಬೋದು, ಪಾರಿವಾಳದ ಹಿಕ್ಕಿ ಸಿಗ್ತತಿ ಅಂದ್ರೂ ಹಾಕ್ಬೋದು, ಮಂಗ್ಯಾಂದು ಹಿಕ್ಕಿ ಸಿಗ್ತತಿ ಅಂದ್ರೂ ಹಾಕ್ಬೋದು. ನಿಮ್ಮ ಮನ್ಯಾಗ ಆನಿ ಸಾಕಿನಿ ಅಂದ್ರೆ ಆನಿ ಲದ್ದಿನೂ ಇದ್ರ ಹಾಕ್ಬೋದು. ನೀವು ಕುದುರೆ ಸಾಕಿನಿ ಅಂದ್ರೆ ಕುದುರೆ ಲದ್ದಿನೂ ಇದ್ರ ಹಾಕ್ಬೋದು. ನೀವು ಇವನ್ ಕತ್ತಿ ಸಾಕಿನಿ ಅಂದ್ರೆ ಕತ್ತಿದೂ ತಂದು ಇದ್ರಾಗ ಹಾಕ್ಬೋದು. ಇದು ಬರೀ ತಿಪ್ಪಿ ಅಷ್ಟೇ. ಇದು ಏನಿದೆ? ಭಾಳ ರಿಸ್ಟ್ರಿಕ್ಷನ್ ಮಾಡ್ಕೋಬೇಡ್ರಿ ಅಂತ ಹೇಳತ್ತೀನಿ. ನಾವೇನು ಮಾಡಕ್ಕೆ ಹೊಂಟೀವಿ? ಲ್ಯಾಂಡನ್ನು ಫರ್ಟೈಲ್ ಮಾಡಕ್ಕೆ ಹೊಂಟೀವಿ. ಫರ್ಟೈಲ್ ಅನ್ನೋ ವಸ್ತು ಏನೈತಿ, ಸಾವಯವ ಅನ್ನೋ ಶಬ್ದದಿಂದ ಹುಡ್ಕೊಂಡಿರ್ತೈತಿ. ಯಾವುದರಿಂದ? ಸತ್ತಂತ ಅವಯವಗಳಿವು. ಏನು? ಯಾವುದು ಸಾಯ್ತತಿ, ನೆಕ್ಸ್ಟ್ ಅದು ಏನಾಗತಿ, ಮತ್ತೊಂದು ಜೀವಕ್ಕೆ ಆಹಾರ ಹಾಕಿರ್ತೈತಲ್ಲ. ಇಲ್ಲಿ ನೀವು ಸತ್ತು ಇಲಿ ಹಾಕಿದ್ರೆ ಅದು ಕರಿಗೆ ಹೋಗ್ಬೇಕಾದ್ರೆ ನೀವು WDC ಗೋಕೃಪಾಮೃತ ಜಲದ ಹಾಕಿ ನೋಡ್ರಿ. ಸತಂತ ಇಲಿ ಅದಾವಲ್ಲ, ಅವನು ಹಾಕಿದ್ರು 7 ದಿನದಾಗ ಅವು ಕರಿಗೆ ಹೋಗವಲ್ಲ.
ಯಾಕಂದ್ರೆ ನಿಮಗೆ ಅದು ಹುಳಿ ವಾಸನೆ ಬಂದು ಬಿದ್ದು ಕರಗಿರೋವು ನೀವು ನೋಡಿರ್ತೀರಿ ಅಂತೂ ನಾನು ಅನ್ಕಂತೀನಿ. ಯಾರು ಮಾಡಿರ್ತೀರಿ ಅವ್ರ ಅನುಭವದೊಳಗೆ ಇರ್ತೈತಿ. ಓಕೆ ಅಲ್ಲ, ಇದಕ್ಕೆ ಇದ್ರಾಗ ಏನು ಬೇಕಾದ ನೀವು ಸೇರಿಸ್ಬೋದು ಅನ್ನೋದು ನಿಮ್ಮೊಂದು ಕನ್ಫ್ಯೂಷನ್. ಆಮೇಲೆ ದ್ವಿದಳ ಧಾನ್ಯದ ಹಿಟ್ಟು ಒಂದೇ ಥರದ್ದು ಹಾಕ್ಬೇಕು ಅಂತೇನಿಲ್ಲ, ಹೌದಾ? ನೀವು ಇದನ್ನು ಮಿಕ್ಸ್ ಮಾಡಿ ಬೇಕಾದಷ್ಟು ಹಾಕಕ್ಕೆ ಅವಕಾಶಗಳು ಅದಾವೆ. ಇಲ್ಲಿಂದ ಪ್ರಾರಂಭ ಮಾಡೋಣ ನಾವು. ಅಂದ್ರೆ ಈ ರೂಪದೊಳಗೆ ನಿಮಗೆ ಪ್ರಾರಂಭ ಏನಾಗ್ತೈತಿ, ಫಿಕ್ಸೆಡ್ ಐತಿಗೆ ನಿಮ್ಮ ತಲೆ ಒಳಗಿರಲಿ 200 ಲೀಟ್ರದ್ದು ಬ್ಯಾರೆಲ್ ಇದು. ಇದ್ರಾಗ ಈ ಬೆಲ್ಲ ಹಾಕಾಕತ್ತೀರಿ, ಇವೆಲ್ಲ ಹಾಕಾಕತ್ತೀರಿ, ಇವನ್ನ ಮೂರನ್ನೂ ಸೇರಿಸಿನೂ ಮಾಡ್ಬೋದು. ಮತ್ತು ಏನು ನಿಮಗೆ ಈ ಕನ್ಫ್ಯೂಷನ್ ಬರೋದು ಬೇಡ ಅನ್ನೋದಕ್ಕೆ ಹೇಳತ್ತೇನೆ ನಾನು. ಯಾಕಂದ್ರೆ ನೀವು ಯಾವ ಭೂಮಿ ಮೇಲೆ ಹಾಕ್ತೀರಿ ಇವನ್ನ ಮೈಕ್ರೋಬ್ಸದ ವ್ಯತ್ಯಾಸಗಳು ಆಗ್ತಾವು ಅಂತ ಹೇಳ್ತಾರೆ. ಏನಾಕತಿ ಮೈಕ್ರೋಬ್ಸದ ವ್ಯತ್ಯಾಸಗಳು ಆಕತಿ, ಅದಕ್ಕೆ ಸಪ್ರೇಟ್ ಮಾಡ್ತಾರೆ. ಆದರೆ ನೀವು ಮಾಡೋವಾಗ ನೀವೇನು ಹೆಪ್ ಹಾಕೋವಾಗ ನಿಮ್ಮ ಈ ಹೆಪ್ ಏನೈತಿ, ನೀವು ಬ್ಯಾರೆಲ್ನೊಳಗೆ ಮೊದಲು ಏನೋ ಮಾಡಿದ್ರಿ ಅಂದ್ರೆ ಅದ್ರದ್ದು ಬ್ಯಾಕ್ಟೀರಿಯಾ ಅದ್ರಾಗೆ ಇದ್ದೇ ಇರ್ತೈತಿ. ಆದರೆ ಮಿತ್ರತ್ವ ಹೊಂದಬೇಕು ಅನ್ನೋ ಉದ್ದೇಶಕ್ಕೆ ಇವು ಅಪೋಸಿಟ್ ಆಗಬಾರ್ದು ಅನ್ನೋದಕ್ಕೆ ಅವನು ಬೇರೆ ಬೇರೆ ತೋರ್ಸ್ಯಾರ. ಅಷ್ಟು ಬಿಟ್ಟರೆ ಇವನು ಮೂರೂ ಸೇರಿಸಿ ಮಾಡಿದ್ರೂ ಯಾವುದೇ ತೊಂದರೆ ಆಗಲ್ಲ. ನಾನು ಮಾಡಿ ನೋಡೀನಿ. ಯಾಕಂದ್ರೆ ಇದನ್ನು ನಾವು ಒಂದು ಹೊಸ ಕ್ರಿಯೇಷನ್ ಮಾಡಿದ್ವಿ, ಕೂಕಿ ಪಂಪೋದ ಅಂತ. ಏನು ಮಾಡಿದ್ವಿ, ಹೂ ಅಂದರೆ ಕುಣಪಜಲ, ಕಿ ಅಂದರೆ ಕಿಣ್ವಗಳು, ಪಮ್ ಅಂದರೆ ಪಂಚಗವ್ಯ, ಪೋ ಅಂದರೆ ಪೋಷಕಾಂಶ ದ್ರವ್ಯ, ದ ಅಂದರೆ ದಶಗವ್ಯ ಅಂತೇಳಿ ಈ ಟೈಪ್ ನಾವು ಕ್ರಿಯೇಷನ್ ಮಾಡ್ಬೇಕಾರೆ ಇವೆಲ್ಲ ಕ್ರಿಯೇಷನ್ಸ್ನೊಳಗೆ ಇವು ಇರ್ತಾವೆ. ಏನಿರ್ತಾವೆ, ಈ ಜಲಗಳನ್ನು ತಯಾರು ಮಾಡ್ಬೇಕಾದ್ರೆ ಅದರ ಜೀವಾಮೃತದ ಅಂಶ ಇದ್ದೇ ಇರ್ತೈತಿ, ಅದರೊಳಗೆ WDC ಅಂಶ ಇದ್ದೇ ಇರ್ತೈತಿ, ಅದರೊಳಗೆ ಏನಿರ್ತೈತಿ ಗೋಕೃಪಾಮೃತ ಜಲದ ಅಂಶ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಅವ್ನು ಮಾಡೋವಾಗ ಇವನು ಬಳಸಿರ್ತೀವಿ. ಯಾಕಂದ್ರೆ ಅದು ಜಲ್ದಿ ಏನಾಗಲಿ ಇವನ್ನ ಹೆಚ್ಚು ಕಡಿಮೆ ಇವೆಲ್ಲ ತಯಾರು ಮಾಡ್ಬೇಕಾದ್ರೆ ನೀವು ಬಾಳೆಹಣ್ಣಿನ ಪೇಸ್ಟನ್ನು ಬಳಸೋದು, ಈಸ್ಟನ್ನು ಬಳಸೋದು, ಇವೆಲ್ಲ ನೀವು ನೋಡಿರ್ತಿರಲ್ಲ. ಹೆಪ್ಪನ್ನು ರೈಸ್ ಮಾಡಾಕದು ಜಲ್ದಿ ಆಗಲಿ ಅಂತ ಅಷ್ಟೇ. ಏನಾಗಲಿ ಅಂತ, ಅದು ಜಲ್ದಿ ರೆಡಿ ಆಗಲಿ. ಇದು ರೆಡಿ ಆಗೋದು ಎಷ್ಟು ದಿವಸಕ್ಕೆ, 3 ದಿನಕ್ಕೆ ರೆಡಿ ಆಗುತ್ತೆ. ಇದು 7 ದಿನದಾಗ ಹಾಕಿ ಮುಗಿಸ್ಬಿಡ್ರಿ, ಏನು ತೊಂದರೆ ಇಲ್ಲ. ತಯಾರಾಗೋದು ಎಷ್ಟು ದಿವಸ, ಇದು 3 ದಿನದಲ್ಲಿ ತಯಾರಾಗ್ಬಿಡ್ತೈತಿ. ಇದು 2 ದಿನದಾಗ ಹಾಕಿ ಮುಗಿಸ್ಬೇಕು. ಇದನ್ನೇ 7 ದಿನ. 7 ದಿನದ ಮೇಲೆ ಇಟ್ಟರೆ ಎಷ್ಟು ತಾಕತ್ತು 7 ದಿನದ ಒಳಗಿರ್ತೈತಿ ಅಷ್ಟು ಇರಲ್ಲ. ಕೆಲಸ ಅಂತೂ ಮಾಡ್ತಾವೆ, ಏನು ತೊಂದರೆ ಇಲ್ಲ. ಹೌದಾ? ಮಲ್ಟಿಪ್ಲಿಕೇಶನ್ನಿಗೆ ಅದ್ರಾಗ ಏನಿರಲ್ಲ, ಜಾಗ ಇರಲ್ಲ. ಅದರ ಸಲುವಾಗಿ ಅದನ್ನು ಎಲ್ಲಿ ಕೊಡ್ಬೇಕು, ನೀವು ಭೂಮಿ ಕೊಡಬೇಕು. ಈಗ ನಿಮ್ಮ ದುಡ್ಡನ್ನು ನೀವು ಲಾಕರ್ನಾಗ ಇಟ್ಟರೆ ಬೆಸ್ಟ್ ಅಂತೀರೋ, ಬ್ಯಾಂಕ್ನಾಗ ಇಟ್ಟರೆ ಬೆಸ್ಟ್ ಅಂತೀರೋ? ಲಾಕರ್ನಾಗ ಇಟ್ಟರೆ ಏನಾಗತಿ, ಎಷ್ಟು ಇರ್ತೈತೆ ಅಷ್ಟೇ ಇರ್ತೈತೆ. 10 ವರ್ಷ ಬಿಟ್ಟು ನೋಡಿದ್ರು. ಬ್ಯಾಂಕ್ನಾಗ ಇಟ್ಟರೆ ಏನಾಗತಿ, ಹಂಗನ ನೀವು ಇದನ್ನು ಡ್ರಮ್ನಾಗ ಇಟ್ರೆ ಎಷ್ಟು ಇರ್ತೈತಿ ಅಷ್ಟೇ ಇರ್ತೈತಿ. ಭೂಮಿಗೆ ಹಾಕಿದ್ರೆ ಏನಾಗತಿ, ಮಲ್ಟಿಪ್ಲಿಕೇಶನ್ ಆಗಿ ಬೆಳೀತೈತೆ. ಅಲ್ಲಿ ಮಣ್ಣಿನೊಳಗೆ ಅದಕ್ಕೆ ಅವಕಾಶ ಐತಿ. ಅಲ್ಲೇನಿಲ್ಲ, ಬ್ಯಾರೆಲ್ನೊಳಗೆ 7 ದಿನಕ್ಕೆ ಬೆಳೆ ಅಷ್ಟೇ ಏನೈತಿ, ಅದಕ್ಕೆ ಅವಕಾಶ ಐತಿ. ಅಷ್ಟು ಆಹಾರ ಐತಿ, ಅಷ್ಟು ನೀರು ಐತಿ, ಅಷ್ಟೇ ಜಾಗ ಅದ್ರೊಳಗೆ ಐತಿ. ಇನ್ನು ಉಳ್ದಂಗೆ ಅದು ನಿಮಗೆ ಹೆಪ್ಪ ಏನೈತಿ, ಒಂದು ಕಾನ್ಸ್ಟೆಂಟ್ ಲೆವೆಲಿಗೆ ಬಂದು ನಿಂತ್ಕೊಂಡ್ಬಿಡ್ತೈತಿ. ಇಲ್ಲಾಂದ್ರೆ ರೀಡೆತ್ ಆಗಕ್ಕೆ ಶುರು ಮಾಡ್ತೈತಿ. ನೀವು ರೊಟೇಟ್ ಮಾಡ್ತಾ ಇಡ್ಬೋದು ಅಷ್ಟೇ. ಬಿಟ್ಟರೆ ಬೇರೆ ಏನು ನೀವು ಅದನ್ನು ಹೆಪ್ಪಾಗಿ ತೊಗೋಬೋದು. ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಹೆಪ್ ಇಟ್ಕೊಳ್ಳೋರು ಅದನ್ನು ಹೆಪ್ಪಾಗಿ ಇಟ್ಕೊಂತೀವಿ, ಅದ್ರ ಬೇರೆ ವಿಚಾರ. ಓಕೆನಾ? ಇದು ಇಷ್ಟೆಲ್ಲ ಸರಿನಾ? ಇದರ ಬಳಕೆ ನಿಮ್ಗೆ ಐಡಿಯಾ ಬಂತ. ಇನ್ನು ಇವುಗಳನ್ನು ನೀವು ಸ್ಪ್ರೇದೊಳಗೂ ಬಳಸಾತ್ತೀರಿ. ಇವನ್ನ ನೀವೇನು ಮಾಡತ್ತೀರಿ, ಡ್ರೆಂಚಿಂಗ್ನಾಗೂ ಹಾಕ್ತೀರಿ, ಭೂಮಿ ಒಳಗೆ ಹರೆ ನೀರಿನಾಗ ಕೂಡ ಹಾಕ್ತೀರಿ, ಕೆಲವೊಬ್ಬರು ಡ್ರಿಪ್ನಾಗ ಕೂಡ ಹಾಕ್ತೀರಿ, ಕೆಲವೊಬ್ಬರು ಬಡ್ಡೆ ಸುತ್ತಲೂ ಹಾಕ್ತೀರಿ. ನೀವು ಹೆಂಗೆ ಹಾಕಿರಿ, ಏನು ತೊಂದರೆ ಇಲ್ಲ. ಆದರೆ ಸ್ಪ್ರೇ ಮಾಡೋರು ಭಾಳ ಜನ ಏನು ಮಾಡ್ತಾಯಿದ್ದೀರಿ, ಹೂವಿನ ಮೇಲೂ ಸ್ಪ್ರೇ ಮಾಡಿಬಿಡ್ತೀರಿ. ಅವ್ನು ಏನು ಮಾಡ್ತೀರಿ, ದಯವಿಟ್ಟು ಹೂ ಬರೋ ಹಂತದಕ್ಕಿಂತ ಮೊದಲಿನ ಸ್ಪ್ರೇ ಇರಲಿ. ಇವು ಹೂ ಬಂದಮೇಲೆ ಇವು ಬೇಡ. ಏನು ಬೇಡ ಇವು? ಹೂ ಬಂದಮೇಲೆ ಪರಾಗಸ್ಪರ್ಶ ಕ್ರಿಯೆ ನಡೀತಿರ್ತದಲ್ಲ, ಜೇನುನೊಣಕ್ಕೆ ಕೆಲವೊಂದು ಸ್ಮೆಲ್ ಆಗಲ್ಲ. ಅದು ಮಕರಂದ ಅಟ್ರಾಕ್ಟ್ ಮಾಡ್ಕೊಂಡು ಬಂದಿರ್ತೈತೆ. ಅದಕ್ಕೆ ಪಾಲಿನೇಷನ್ ಸಮಯದೊಳಗೆ ಪತಂಗಗಳಿರಲಿ, ಜೇನಿರಲಿ, ಅವಕ್ಕೆ ಒಳ್ಳೆಯ ಪರ್ಫ್ಯೂಮ್ ಬೇಕು. ಏನು ಬೇಕು? ಒಳ್ಳೆಯ ವಾಸನೆಗಳು ಬೇಕು. ಇದ್ರೊಳಗೆ ಒಂದು ಹುಳಿ ವಾಸನೆ ಇರ್ತೈತಿ, ಗೊತ್ತಲ್ಲ ನಿಮಗೆ. ಅದಕ್ಕಾಗಿ ನೀವು ಇದನ್ನು ಯಾವ ಸಮಯದೊಳಗೆ ಬಳಸಬೇಡ್ರಿ. ಹೂವಿನ ಹಂತದಲ್ಲಿ ಯಾವುದೇ ಬೆಳೆಗೆ ಇದನ್ನು ಕೊಡಬೇಡ್ರಿ. ಮುಂದೆ ಬೇಕಾದ್ರೆ ಮತ್ತೆ ಕಾಯಿ ಆಗತ್ತಲ್ಲ, ಕೊಡ್ಬೋದು ನೀವು. ಎಲ್ಲಿ ಬೇಡಿದ್ದು ಅಷ್ಟೇ, ಹೂವಿನ ಹಂತದೊಳಗೆ ಇದು ಬೇಡ. ಇವೆಲ್ಲ ಕಮರ್ಷಿಯಲ್ ವಿಚಾರಗಳಲ್ಲ. ಸಾಕಷ್ಟು ನಾವೇನು ಮಾಡ್ತಿರ್ತೀವಿ, ಐತಿ ಅನ್ನೋದು ಸುಮ್ಮನೆ ಸ್ಪ್ರೇ ಮಾಡ್ತಿರ್ತೀವಿ. ಆಮೇಲೆ ಹೂವಿನ ಸಮಯದೊಳಗೆ ಯೂರಿಯಾ ಅಂಶ ಕಡಿಮೆ ಬೇಕು.
ಅವಾಗ ಅದಕ್ಕೆ ಏನು ಬೇಕು, ಕ್ಯಾಲ್ಸಿಯಂ ಬೇಕು, ಪೊಟ್ಯಾಷಿಯಂ ಬೇಕು, ಬೋರಾನ್ ಬೇಕು, ಇಂಥವೆಲ್ಲ ಬೇಕಲ್ಲ. ಆ ಕಾರಣಕ್ಕೆ ಆ ಸಮಯದೊಳಗೆ ಏನು ಮಾಡಿರಿ, ಇದನ್ನು ಸ್ಪ್ರೇ ಮಾಡಬೇಡ್ರಿ, ಭೂಮಿ ಒಳಗೆ ಬರಲಿ. ಹೌದಾ? ಸಾಧ್ಯ ಇದ್ದಷ್ಟು ಮಟ್ಟಿಗೆ ನೀವು ಮಾವಿನ ಗಿಡಗಳನ್ನು ನೋಡ್ರಿ, ಮಳೆ ಆಗ್ಬಿಟ್ರೆ ಹೂ ಬರಲ್ಲ, ಹೌದಲ್ಲ? ಆಮೇಲೆ ಸಾಕಷ್ಟು ಹೂಗಳನ್ನು ನೀವು ಚಳಿಗಾಲದಲ್ಲೇ ನೋಡ್ತೀರಿ. ಅಂದ್ರೆ ಡ್ರೈ ಸೀಸನ್ ಒಳಗೆ ಏನು ಸಿಗುತ್ತೆ ನಿಮಗೆ, ಹೂ ಬರುತ್ತೆ. ಅದಕ್ಕಾಗಿ ಇದನ್ನು ನೀವು ಹೂವಿನ ಸಮಯದಲ್ಲಿ ಸ್ವಲ್ಪ ಅಷ್ಟಾಗಿ ಏನು ಮಾಡಬೇಡ್ರಿ, ಒತ್ತು ಕೊಡಬೇಡ್ರಿ ಸ್ಪ್ರೇದೊಳಗೆ. ಇನ್ನು ಉಳ್ದಂಗೆ ಎಲ್ಲ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿಗೆ ನಿಮಗೆ ನಾವು ನೆಕ್ಸ್ಟ್ ಏನದಾವಲ್ಲ, ನಮ್ದು ಇಲ್ಲಿಗೆ ನಿಂತ್ಕೊಂಡ್ಬಿಡೋದಲ್ಲ. ಇದರ ನಂತರ ನಾವು ಯಾರು ಮುಂದುವರಿಯಾಕತ್ತಿಲ್ಲ. ನಾವೇನು ಮಾಡೀವಿ, ನಮಗೆ ಇಳುವರಿ ಜಾಸ್ತಿ ಬೇಕಾಗೈತಿ, ನಮಗೆ ಇಳುವರಿ ಕ್ವಾಲಿಟಿ ಬೇಕಾಗೈತಿ, ನಮಗೆ ಫುಡ್ಡು ಚೆನ್ನಾಗಿರೋದು ಬೇಕಾಗೈತಿ. ಆದ್ರೆ ನಾವು ಎಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ಟೇವಿ, ಇದಿಷ್ಟು ಜಾಗದೊಳಗೆ ನಿಂತ್ಕೊಂಡಿವಿ. ಆದರೆ ಇದರ ಮುಂದುವರೆದ ಭಾಗಗಳದಾವು. ಏನೇನದಾವು? ಪಂಚಗವ್ಯ ಐತಿ, ದಶಗವ್ಯ ಐತಿ, ಪೋಷಕಾಂಶ ದ್ರವ್ಯ ಐತಿ, ಕಲ್ಲಿನ ನೀರು ಐತಿ, ಇದಕ್ಕೆ ಮಿನರಲ್ ವಾಟರ್ ಅಂತಾರೆ. ಇನ್ನು ಕುಣಪ ಜಲ ಐತಿ, ಇಷ್ಟೆಲ್ಲ ಅದಾವು. ಆದ್ರೆ ನಾವು ಎಲ್ಲಿಗೆ ನಿಂತ್ಕೊಂಡ್ಬಿಟ್ಟೇವೀಗ, ಇವಿಷ್ಟೇ ಏನು ಅಂತ. ಹೌದಾ? ನೀವು ಇದನ್ನು ಒಂದು ಆಸ್ಪೆಕ್ಟ್ ಅಷ್ಟೇ ಇಟ್ಕೊಂಡ್ರಿ. ಅದಾಗಿ ಇದೇನಿದು 1 2 3 ಇವನ್ನ ಮಾಡೋವಾಗ ಇದ್ರಾಗ ಯಾವ್ದಾರ ಒಂದು ಇದ್ದೇ ಇರ್ತೈತಿ. ಇವನ್ ಮಾಡೋವಾಗ ಅಂದ್ರೆ ಈ ವಸ್ತುವಿನ ಜೊತೆಗೇನೆ ಸೇರ್ತತಿ ಇದು ಅಂತ. ಈಗ ನಾವು ಪಂಚಗವ್ಯಕ್ಕೆ ಹೋಗೋಣ. ಪಂಚಗವ್ಯದೊಳಗೆ ಏನೇನು ಬೇಕು? ಸಗಣಿ, ಮೂತ್ರ, ಹಾಲು, ಮೊಸರು, ಬಾಳೆಹಣ್ಣು, ತುಪ್ಪ. ತುಪ್ಪ 500 ಗ್ರಾಮು, ಬಾಳೆಹಣ್ಣು 3 kg, ಮೊಸರು 3 ಲೀಟ್ರು, ಹಾಲು 3 ಲೀಟ್ರು. ಇದು 10 ಎಲ್ಲಿ ಇರ್ತೈತಿ? ಇದು ಆಲ್ರೆಡಿ ಜೀವಾಮೃತಾಗ ಆಲ್ರೆಡಿ ಐತೆ. ಹೌದಾ? ನೀವು ಅಂದ್ರೆ ಜೀವಾಮೃತನ ಮಾಡತ್ತೀರಿ, ಅದ್ರಾಗ ಎಕ್ಸ್ಟ್ರಾ ಸೇರ್ಸಾತ್ತೀರಿ ಅನ್ನೋದನ್ನು ತಿಳ್ಕೊಬೇಕು. ಇದೊಂದು ಮತ್ತು ಬೇರೆ ಅನ್ನೋ ಕಾನ್ಸೆಪ್ಟ್ನೊಳಗತ್ತೀರಿ ನೀವು. ಇದೊಂದು ಬೇರೆ ಬ್ರಹ್ಮಾಂಡನು ಅಂತ ಹಾಗೇನಿಲ್ಲ. ಜಸ್ಟ್ ನಿಮ್ದು ಆಲ್ರೆಡಿ ಜೀವಾಮೃತ ರೆಡಿನೇ ಐತಿ ಅಂತ ತಿಳ್ಕೊಂಬಿಡ ನಾವು. ಅದ್ರಾಗನೇ ನೀವೇನು ಸೇರ್ಸಾತ್ತೀರಿ? ಈಗ ಹಾಲು, ಮೊಸರು, ಬಾಳೆಹಣ್ಣು, ತುಪ್ಪ ಸೇರಿಸಿದ್ರಿ ಏನಾಗ್ಬಿಡ್ತದೆ? ಪಂಚಗವ್ಯ ಆಗ್ಬಿಡ್ತದೆ. ಹಾಗಾದ್ರೆ ಇಲ್ಲಿ ನೋಡೋಣ. ಹಂಗಾರೆ ಇದು 1 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರದ ಕೆಪಾಸಿಟಿ ಅಂತ ಮಾತಾಡ್ತಾರ ಅನ್ನೋದಾದರೆ ಇದು 40 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರದ ಕೆಪಾಸಿಟಿ ಆಗ್ಬಿಡುತ್ತೆ. ಎಷ್ಟರೊಳಗೆ ಎಷ್ಟು ಚೇಂಜ್ ಆಗ್ತಿದ್ದು? ಸಮಯ ಅಷ್ಟೇ ಹೊಂಟೈತಲ್ಲ ನಿಮ್ದು. ನಿಮ್ಮ ಸಮಯ ಅಷ್ಟೇ ಹೊಂಟೈತಿ. ನಿಮ್ದು ಬ್ಯಾರಲ್ಲೂ ಅದೇ ಐತಿ. ಬ್ಯಾರಲ್ಲಿನ ಸೈಜ್ ಏನು ಚೇಂಜ್ ಆಗಿಲ್ಲ. ಅದ್ರಾಗಿರ್ತಕ್ಕಂಥ ವಸ್ತುಗಳು ಎಷ್ಟ ಏನಾಗ್ಯಾವು? ಎಕ್ಸ್ಟ್ರಾ ಆಗ್ಯಾವೆ. ಏನಾಗ್ಯಾವು? ಎಕ್ಸ್ಟ್ರಾ. ಅಂದರೆ ಇದನ್ನು ಹೆಂಗೆ ನಾವು ನೋಡೋಣ ಅಂದ್ರೆ, ಹುಗ್ಗಿ ಯಾವುದು? ಹುಗ್ಗಿ ಅಂದಾಗ ಏನು ಹಾಕಿರ್ತೀರಿ? ರವಾ, ಬೆಲ್ಲ, ನೀರು ಅಷ್ಟೇ ಇರ್ತೈತಿ. ಇದಕ್ಕೆ ನಾವು ಏನೇನು ಸೇರ್ಸಾಕೆ ಬರ್ತೈತಿ? ಈಗ ಹಾಲು ಸೇರಿಸ್ಬೋದು, ಕೇಸರಿ ಸೇರಿಸ್ಬೋದು, ತುಪ್ಪ ಸೇರಿಸ್ಬೋದು, ಗೋಡಂಬಿ ಸೇರಿಸ್ಬೋದು, ಮತ್ತು ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಎಲ್ಲಿವರೆಗೂ ಅಳಿಯ ಚಲೋ ಅದಾನ ಅಲ್ಲಿವರೆಗೂ ಹುಗ್ಗಿ ಚಲೋ ಹಾಕ್ಯಂತ ಹೋಗೈತಿ. ಅಳಿಯ ಎಷ್ಟು ಸಾದಾ ಅದಾನ ಅಷ್ಟು ಐಟಮ್ಸ್ ಏನಾಕಾವು? ಕಡಿಮೆ ಆಕಾವು. ಹಾಗಾದ್ರೆ ನೀವು ನಿಮ್ಮ ಭೂಮಿಗೆ ನೀವು ಯಾವ ಲೆವೆಲಿಗೆ ಹಿಡ್ಕೊಂಡಿರಿ ಅಂತ ನೀವು ವಿಚಾರ ಮಾಡ್ಬೇಕು. ಈಗ ನೀವು ಇದ್ರಾಗ ಐಟಮ್ಸ್ ಕಡಿಮೆ ಸೇರ್ಸಾತೀನಿ ಅಂದ್ರೆ ನಿಮ್ಮ ಭೂಮಿ ಬಗ್ಗೆ ನಿಮ್ಮ ಕಾಳಜಿ ಎಷ್ಟೈತಿ ಅಂತ ಗೊತ್ತಾಗೈತಿ. ಅಂದ್ರೆ ಅಲ್ಲಿ ಅಳಿಯನ ಬಗ್ಗೆ ಕಾಳಜಿ ಎಷ್ಟೈತಿ ಅಂತ ಅಲ್ಲಿ ಗೊತ್ತಾಗೈತಿ, ಭೂಮಿ ಬಗ್ಗೆ ಕಾಳಜಿ ಎಷ್ಟೈತಿ ಅಂತ ಇಲ್ಲಿ ಗೊತ್ತಾಗೈತಿ. ನಾವು ಭಾಳ ಜನ ಏನು ಮಾಡತ್ತೀವಿ ಅಂದರೆ, ನಾವೇನೋ ಸಾಧನೆ ಮಾಡಾಕತ್ತೀವಿ ಅಂಥೇಳಿ ಲ್ಯಾಂಡ್ ಫರ್ಟಿಲಿಟಿನ ನೆಗ್ಲೆಕ್ಟ್ ಮಾಡತ್ತೀವಿ. ಹಂಗಾದ್ರೆ ಈ ನೀವೇನು ಗೋಕೃಪಾಮೃತ ಜಲದೊಳಗೆ ಮಜ್ಜಿಗೆ ಮಾಡ್ತೀರಿ, ಎಲ್ಲಿಂದ ಬಂದತ್ತದು? ಮೊಸರಿನಿಂದನ ಬಂದೈತಿ, ಅದು ಹಾಲಿನಿಂದನ ಬಂದೈತಿ. ಹಂಗಾರೆ ನೆಕ್ಸ್ಟ್ ಅದು ತುಪ್ಪನ ಹಾಕೈತಿ. ಹಂಗಾರೆ ಈ ಐಟಮ್ಸನ್ನು ನೀವು ಇಲ್ಲಿ ಬಳಸಿದರೆ ಅದರದ್ದು ನೀವು ರಿಸಲ್ಟನ್ನು ಕನ್ಫರ್ಮೇಷನ್ ಮಾಡಿಕೊಡ್ರಿ. ಅಬ್ಬಬ್ಬ ಅಂದರೆ ಏನು ಎಕ್ಸ್ಟ್ರಾ ನೀವು ಹಾಕಿದ್ರಿ? 3 ಲೀಟ್ರ್ ಹಾಲಿನ ಬೆಲೆ 150 ರೂಪೀಸ್, 150 ರೂಪಾಯಿ. 3 ಲೀಟ್ರ್ ಮೊಸರಿನ ಬೆಲೆ 150 ರೂಪಾಯಿ. ಬಾಳೆಹಣ್ಣಿನ ಬೆಲೆ ಅದು ಒಂದು 150 ರೂಪಾಯಿ. ತುಪ್ಪದ ಬೆಲೆ ಒಂದು 400, 500, 1000 ಮಟ ಹಿಡ್ಕೊಡ್ರಿ.
ಜವಾರಿ ಅಂದಾಗ ಒಂದು ಸ್ವಲ್ಪ ಜಾಸ್ತಿನೂ ಇರುತ್ತೆ. ಅಥವಾ ನೀವು ಮನ್ಯಾಗ ಮಾಡ್ಕೊಂಡ್ರೆ ಕಡಿಮೆ ಹಿಡ್ಕೊಳ್ರಿ, ಹೊರಗಿನಿಂದ ತಂದರೆ ಜಾಸ್ತಿ ಇಡಿ. ಹಂಗಾದ್ರೆ ಇಷ್ಟನ್ನು ಸೇರಿಸಿದಾಗ ನಿಮಗೆ ಬರ್ತಕ್ಕಂಥ ರಿಸಲ್ಟ್ ಏನೈತಲ್ಲ, ಇದನ್ನು ನೀವು ಒಂದೇ ಬ್ಯಾರೆಲ್ ಜೀವಾಮೃತ ಮಾಡಿದವ್ರು ಒಂದು ಸಲ ಇದನ್ನು ಮಾಡಿ ನೀವೇನು ಮಾಡಿರಿ, ನಿಮ್ಮ ನಿರೀಕ್ಷೆನ ನೋಡ್ರಿ. ಈವನ್ ನಿಮ್ಮ ಮೂಲ ಬೀಜದ ಸೈಜ್ ಸಹಿತ ಚೇಂಜ್ ಆಗಿದೆ. ನಿಮ್ಮದು ಜವಾರಿದ ಮೂಲ ಒಂದು ಬೀಜ ಇಟ್ಕರ್ರಿ, ಅದನ್ನು ಬಿತ್ತನೆ ಮಾಡಿರಿ. ಅದಕ್ಕೆ ನೀವು ಏನು ಮಾಡಿರಿ, ಪಂಚಗವ್ಯಗಳನ್ನು ಬಳಸ್ತಾ ಬರ್ರಿ. ನೆಕ್ಸ್ಟ್ ಆ ಬೀಜದ ತೂಕ ಇಟ್ಕೊಂಡಿರಿ. ನೀವು ಬಿತ್ತಬೇಕಾರೆ ಇದು ಬೆಳೆ ಬಂದ ಮೇಲೆ ಮತ್ತೆ ವಾಪಸ್ ಬೀಜದ ತೂಕ ಮಾಡಿರಿ, ಬೀಜದ ಸೈಜ್ ನೋಡಿ ಎಷ್ಟು ವ್ಯತ್ಯಾಸ ಐತಿ ಅಂತ ಇಲ್ಲಿ ಗೊತ್ತಾಗ. ಐಡಿಯಾ ಬಂತಲ್ಲ? ಐಡಿಯಾ ಬಂದತ್ತಲ್ಲ? ಇದಕ್ಕೊಂದು 15 ದಿವಸ ಬೇಕು. ಎಷ್ಟು ಟೈಮ್ ಎಷ್ಟು ಬೇಕು ಇದಕ್ಕೆ? 15 ದಿವಸ ಬೇಕು ಇದಕ್ಕೆ. ಹಾಗಾದ್ರೆ ಇದು 15 ದಿವಸ ಬೇಕು. ಇದನ್ನು 6 ತಿಂಗಳು ಇಡ್ಬೋದು, ರೊಟೇಟ್ ಮಾಡ್ಕೊಂತಿರ್ಬೋದು. ಕೆಲವೊಂದಿಷ್ಟು ಆರ್ಡಿನರಿ ವಿಚಾರಗಳನ್ನು ನಿಮಗೆ ನಾ ಶೇರ್ ಮಾಡಿಲ್ಲ. ಇದನ್ನು ನೆರಳನ್ಯಾಗ ಇಡಬೇಕು, ಇದ್ರ ಮೇಲೆ ನೀವು ಮುಚ್ಚಿಡ್ಬೇಕು, ಅವೆಲ್ಲ ನಿಮಗೆ ಹೆಚ್ಚು ಕಡಿಮೆ ನನ್ನ ತಿಳಿದ ಮಟ್ಟಿಗೆ ಅವು ಭಾಳ ಗೊತ್ತದವು ಅನ್ಕಂತ ನಾ. ಆದರೆ ಇದು ಬಳಕೆ ಒಳಗೆ ಭಾಳ ವೀಕ್ ಅದೀರಿ ನೀವು. ಎದ್ರ ವೀಕ್ ಅದೀರಿ? ಬಳಕೆ ಒಳಗೆ ವೀಕ್ ಅದೀರಿ. ಆಮೇಲೆ ನಿಮ್ದು ಏನೈತಿ ಅಂದರೆ ತಯಾರು ಮಾಡಿಟ್ಟಿರ್ತಾರ, ಇದನ್ನು ಅದರ ಮಿಕ್ಸ್ ಮಾಡಿದ್ರಿ ಏನಾರ ಹಾಕತ್ತೇನೋ, ಅದನ್ನು ಅದರ ಮಿಕ್ಸ್ ಮಾಡಿದ್ರಿ ಏನಾರ ಹಾಕತ್ತೇನೋ, ಇದು ಅದು ಮಿಕ್ಸ್ ಆಗಿ ಮತ್ತೇನಾರ ಇಂಥ ವಿಚಾರಗಳು ಭಾಳ ಅದಾವು. ಅವನ್ನ ನಿಮಗೆ ಕ್ಲಾರಿಟಿ ಮಾಡಿಕೊಡತ್ತೀನಿ. ಇವನ್ನೆಲ್ಲವನ್ನು ಸೇರಿಸ್ಬೋದು ಅನ್ನೋದನ್ನು ನಿಮ್ಗೆ ಏನು ಮಾಡತ್ತೇನೆ ನಾನು. ಇವೆಲ್ಲ ಆಕಸ್ಮಿಕ ನೀವು ಈಗ ಜೀವಾಮೃತನ, WDCನ, ಗೋಕೃಪಾಮೃತನ 3 ಮಿಕ್ಸ್ ಮಾಡಿದರೆ ನೀವು WGO ಅಂತ ಹೆಸರಿಡ್ಬೋದು. ಅದಕ್ಕೆ ಏನಂತ? 3 ಸೇರ್ಯಾವಟ ಅವು ಏನಾಗ್ಯಾವು. ನೀವು ರಾಗಿ ಅಂಬ್ಲಿನ ಡೈರೆಕ್ಟು ಕುಡಿಬೋದು, ಮಜ್ಜಿಗೆ ಸೇರಿಸ್ಕೊಂಡು ಕುಡಿಬೋದು, ಹಾಲು ಸೇರಿಸ್ಕೊಂಡು ಕುಡಿಬೋದು, ಮೊಸರು ಸೇರಿಸ್ಕೊಂಡು ಕುಡಿಬೋದು. ಅಲ್ಲಿ ಕನ್ಫ್ಯೂಷನ್ ಇಲ್ಲ ನಿಮಗೆ. ಎಲ್ಲಿ ರಾಗಿ ಅಂಬ್ಲಿ ಕುಡಿಯಬೇಕಾರೆ ಅದು ನಮ್ದಲ್ಲ, ಇಲ್ಲಿ ಹಾಕಬೇಕಾದ್ರೆ ಒಟ್ಟು ಕನ್ಫ್ಯೂಷನ್ ಬಂದ್ಬಿಡ್ತಿದ್ವು. ಅಂದ್ರೆ ಏನು, ಏನರ ಲಾಸ್ ಆಗ್ಬಿಡ್ತೈತೇನೋ ಅಂತ. ಏನು ಏನರ ಲಾಸ್ ಆಗ್ಬಿಡ್ತೈತೆ? ಏನಿಲ್ಲ ಅಂಥದ್ದು ಯಾವುದೂ ಇಲ್ಲಿ ಏನೂ ನಡೆಯಂಗಿಲ್ಲ. ನಿಮ್ಗೆ ಐಡಿಯಾ ಇರಲಿ ಅನ್ನೋದಕ್ಕೆ. ಅಂದರೆ ಕ್ಲಾರಿಟಿ ನಿಮಗಿದು ಫುಲ್ ಕ್ಲಾರಿಟಿ ಇರಲಿ ಅಂತ ಕೊಡತ್ತೀನಿ. ಇದು ಕಮರ್ಷಿಯಲ್ ಆಸ್ಪೆಕ್ಟ್ನಾಗ ಬರೋದು. ಎದ್ರ ಬರ್ತೈತಿ? ಇದು ಕಮರ್ಷಿಯಲ್ ಆಸ್ಪೆಕ್ಟ್ನಾಗ. ನೀವು ಎಲ್ಲಿ ಬಂದು ವೀಕ್ ಆಗ್ತೀರಿ, ಬಾಕಿ ಎಲ್ಲದರ ಕರೆಕ್ಟ್ ಇದೀರಿ, ಕಮರ್ಷಿಯಲ್ನೊಳಗೆ ಬಂದು ವೀಕ್ ಆಗ್ತೀರಿ. ಹಂಗಾರೆ ಇದನ್ನು ಬಳಸೋದು ಹೆಂಗೆ? ವರ್ಷಕ್ಕೆ 2 ಬಾರಿ ಸಾಕು. ಹಾಂ, ಪ್ರಾಶಸ್ತ್ಯ ಯಾವಾಗಲೂ ದೇಶಿಗೆ ಕೊಡ್ರಿ. ಎದಕ್ಕೆ ಕೊಡ್ರಿ? ಹಾಂ, ಅನಿವಾರ್ಯಕ್ಕೆ ನಾವು ಮತ್ತೀಗ ಅನಿವಾರ್ಯಗಳನ್ನು ಮಾಡ್ಕೊಂಡವಲ್ಲ. ಹೋಮಕ್ಕೆ ಸಹಿತಕ್ಕೀಗ ಯಾವ ತುಪ್ಪ ಬೇಕಾದ ತುಪ್ಪ ಬಂದು ಸೇರಾತೈತಿ, ಗೊತ್ತೈತಲ್ಲ ನಿಮಗೆ. ಅನಿವಾರ್ಯತೆಗಳನ್ನು ನಾ ಏನಂತೀನಿ, ಹೈಲೈಟ್ ಮಾಡಬೇಡ್ರಿ. ಅದನ್ನು ಏನು ಮಾಡಬೇಡ್ರಿ, ಅದು ಒಂದು ವಿರೋಧಕ್ಕೆ ಎಡೆ ಆಗಬಾರ್ದು ಅಂತ. ಸಚಿನ್ ಸರ್ ಅಂತ ಬಂದಿದ್ರು, ಜರ್ಸಿದು ನಡಿತೈತಿ ಅಂತ ಹೇಳ್ಬಿಟ್ರು ಅವರು. ಏನಂತ ಹೇಳಿದ್ರು? ಹಂಗೆ ಬೇಡ. ಸದ್ಯ ಮಟ್ಟಿಗೆ ನಮಗೇನು ಮುಂದುವರಿಬೇಕಾಗೈತೆ. ನಾವು ಗ್ರೇಡು ಹಾಂ, ಅನಿವಾರ್ಯತೆ ಬೇಡ ಬೇಡ ಸಿಗ್ತೈತಲ್ಲ. ಅವೈಲೇಬಲ್ ಇಲ್ಲ ಅಂದಾಗ ನೋಡ್ರಿ, ಈಗ ಏನಿರುತ್ತೆ ಅವೈಲೇಬಲ್ ಇಲ್ಲನು ಮತ್ತದು ಮಾಡಲೇಬೇಕು. ಆಮೇಲೆ ನಿಮಗೆ ಅದು ಸಿಗಲ್ಲ ಅಂತ ಏನಿಲ್ಲ ಅಂದೆ ನಾನು. ನಿಮಗೇನು ನೋಡ್ರಿ, ಹುಡುಕಿದ್ರೆ ಏನೂ ಸಿಗಲ್ಲ ಅನ್ನಂಗಿಲ್ಲ ಅಂದೆ ನಾನು. ಎಲ್ಲನೂ ಸಿಗೋ ವ್ಯವಸ್ಥೆ ಐತಿ. ನೀವೇನಾದರೂ ಕಾರಣಗಳನ್ನು ಹೇಳತ್ತೀನಿ ಅಂದ್ರೆ ನೀವು ಹಿಂದೆ ಸರಿಯಾಕತ್ತೀನಿ ಅಂತಲೇ ಅರ್ಥ. ಅದು ನೀವು ಕಾರಣಗಳನ್ನು ಹೇಳಿದ್ರಿ ಅನ್ನೋದು ನೀವು ಒಂದು ಸ್ವಲ್ಪ ರಿವರ್ಸ್ ಗೇರ್ನಾಗ ಇದೀರಿ ಅಂತನ ಲೆಕ್ಕ. ಹೌದಾ? ಇದು 2 ಬಾರಿ ಮಾಡೋದು. ಏನಿದು? ಇದನ್ನೇ 2 ಬಾರಿ ಮಾಡಿದಾಗ ಈ ಕೆಳಗಡೆ ಇರ್ತಕ್ಕಂಥ ಲಿಕ್ವಿಡ್ ಅದಲ್ಲ, ಈಗ ನೀವೇನೀಗ 6000 ಲೀಟ್ರ್ ಏನು ಮಾಡತ್ತಿರಲ್ಲ, ಇದ್ರಾಗ ಆಟೋಮೆಟಿಕ್ ನಿಮ್ಗೆ ಏನಾಗೈತಿ, 1,500-2,000 ಲೀಟ್ರ್ ಕಡಿಮೆ ಆಗೋದು. ಏನಾಗುತ್ತೆ? ಇಲ್ಲಿರೋವು 4,000 ಲೀಟ್ರಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ ನಿಮ್ಗೆ. ಯಾಕೆ ಸೇರಿದ್ರಿಗೆ? ಪಂಚಗವ್ಯ ಸೇರಿದ್ರು. ಅದರ ತಾಕತ್ತು ಅಷ್ಟಿರ್ತೈತಿ. ಅಂದರೆ ಆಟೋಮೆಟಿಕ್ ನಾವೇನು ಮಾಡತ್ತೀವಿ, ಒಂದೊಂದು ಸಿಂಗಲ್ ಆಸ್ಪೆಕ್ಟ್ ಮೇಲೆ ನಾವು ಬೆಳಕು ಚೆಲ್ಲಿರೋದ್ರಿಂದ ನಾವೇನು ನಿರೀಕ್ಷೆ ಇಟ್ಕೊಂಡೇವಿ. ಈಗ ನೀವು ಅಲ್ಲೇ ರಾಸಾಯನಿಕಗಳನ್ನು ಬಳಸಬೇಕಾದ್ರೂ ಅಷ್ಟೇ ಯಥೇಚ್ಛವಾಗಿನ ಬಳಸಿರ್ತೀರಿ. ಗ್ರೇಡಿಂಗ್ ಬೇರೆ ಇರ್ತಾವೆ. ಹೌದಾ? ನೀವು ಅದಕ್ಕೊಂದು ಹಣ ಕೊಟ್ಟಿರ್ತೀರಿ. ಇಲ್ಲಿ ನಿಮಗೆ ಇದಕ್ಕೆ ಎಷ್ಟು ಹಣ ಹೋಗೈತಿ ಅಂತ ಚೆಕ್ ಮಾಡಿಕೊಡ್ರಿ. ಒಂದು ಸಲ ನೀವು ಯಾರ ಕಬ್ಬಿನ ಬೆಳೆ ಇದ್ದರೆ ಹಾಕಿ ನೋಡ್ರಿ, 15 ಟನ್ ಕಬ್ಬು ಬೌ ಅಂತ ಇರ್ತೈತಿ.
15 ಟನ್ ಕಬ್ಬಿನ ಬೆಲೆ ಎಷ್ಟು ಟ್ಯಾಲಿ ಮಾಡ್ಕೊಂಡು ನೋಡ್ರಿ ಒಂದ್ಸಲ. ಹೌದಾ? ನೀವು ಇವನ್ನ ಮಾಡದೆ ಸಾವಯವದೊಳಗೆ ನಿರೀಕ್ಷೆ ಮಾಡೋದು ಏನೈತಲ್ಲ ಅದು ತಪ್ಪಾಗ ರಿಸ್ಟ್ರಿಕ್ಷನ್ನಿಗೆ ನಿಂತ್ಕೊಂಡಿರೋದು. ಓಕೆ ಆತ, ಇದೀಗ ಐಡಿಯಾ ಬಂತಲ್ಲ, ಇದು ಸ್ಪ್ರೇ ಮಾಡಕ್ಕೆ ಬರ್ತೈತಿ. ಹೌದಾ? ಸಾಧ್ಯ ಇದ್ದಷ್ಟು ಹೂವಿನ ಸಮಯದೊಳಗೆ ಏನಿರಲಿ ಇದನ್ನು ಇವನ್ ಹೂವಿಗೂ ಸ್ಪ್ರೇ ಮಾಡ್ಬೋದು, ಯಾಕಂದ್ರೆ ಇದ್ರ ಪರ್ಫ್ಯೂಮ್ ಭಾಳ ಚೆನ್ನಾಗಿರ್ತೈತಿ. ಮುಂದೆ ನಾವು ಸ್ಟಾಕ್ ಇಟ್ಕೊಂತಿರ್ತೀವಿ. ಹಿಂಗಾಗಿ ನಾನೇನಂತೀನಿ, ಸಾಧ್ಯ ಆದಷ್ಟು ಹೂವಿನ ಸಮಯದೊಳಗೆ ಘಮ ಘಮ ಅನ್ನುವ ಸ್ಪ್ರೇ ಇದ್ದರೆ ಭಾಳ ಒಳ್ಳೆಯದು. ಹೂವಿಗೆ ನೀವು ಯಾರ ಹೂವನ್ನು ಭಾಳ ಅಟ್ರಾಕ್ಟ್ ಮಾಡ್ಬೇಕು ಅನ್ನೋರು ಹೂವಿನ ಸಮಯದೊಳಗೆ ಹಾಲಿನ ಸ್ಪ್ರೇಗಳು, ಬೆಲ್ಲದ ಸ್ಪ್ರೇಗಳು ಮಾಡಿದಷ್ಟು ಭಾಳ ಒಳ್ಳೆಯದು. ಏನು ಒಳ್ಳೆಯದು? ಹಾಲು, ಬೆಲ್ಲ. ಯಾಕಂದ್ರೆ ಹೂವಿನ ಸಮಯದೊಳಗೆ ಸಲ್ಫರ್ ಭಾಳ ಬೇಕಾಗುತ್ತೆ, ಕ್ಯಾಲ್ಸಿಯಂ ಭಾಳ ಬೇಕಾಗುತ್ತೆ, ಬೋರಾನ್ ಭಾಳ ಬೇಕಾಗುತ್ತೆ, ಪೊಟ್ಯಾಷಿಯಂ ಭಾಳ ಬೇಕಾಗುತ್ತೆ. ಹಾಲಿನೊಳಗೆ ಸ್ವೀಟ್ ಇರೋ ವಸ್ತುನ ಅದು ಕ್ಯಾಲ್ಸಿಯಮ್ಮು, ಪೊಟ್ಯಾಷಿಯಮ್ಮು, ಬೋರಾನ್. ಹಾಲು ಟೇಸ್ಟ್ ಇಲ್ಲ ಅಂದ್ರೆ ಅವಿಲ್ಲ ಅಂತದ್ರಾಗ ಹಾಲಿನಾಗ. ಅದಕ್ಕೆ ಸಾಧ್ಯ ಇದ್ದಷ್ಟು ನೀವು ಹೂನ ಮ್ಯಾಕ್ಸಿಮಮ್ ಹೂ ಬಯಸ್ತಕ್ಕಂಥವ್ರು ಏನನ್ನು ಬಳಸ್ಬೇಕು? ಹಾಲನ್ನು ಬಳಸ್ಬೇಕು. ಹಾಲು ಅಥವಾ ಬೆಲ್ಲ ಇದನ್ನು ನೀವು ಹೆಚ್ಚಿಗೆ ಸ್ಪ್ರೇ ಮಾಡಿದರೆ ಓಕೆ ಆತಲ್ಲ. ಇದೆ ಏನು ಮುಗೀತೀಗ? ಪಂಚಗವ್ಯ ಮುಗೀತು. ಹಾಗಾದ್ರೆ ಈಗ ದಶಗವ್ಯ ಅಂದ್ರೆ ಆಲ್ರೆಡಿ ಪಂಚಗವ್ಯದ ಐಟಮ್ಸ್ ಐತಿ ಇದ್ರಾಗೆ. ದಶಗವ್ಯಕ್ಕೆ ಇನ್ನೊಂದು 4 ಐಟಮ್ಸ್. ಒಂದು ಜೇನುತುಪ್ಪ, ಮಜ್ಜಿಗೆ, ಎಳನೀರು, ಪಪಾಯ. ಪಪಾಯ ಒಂದು 3 kg, ಬೋರಾನ್ ಹೈಯೆಸ್ಟ್ ಇರ್ತದೆ ಪಪಾಯದೊಳಗೆ. ಎಳನೀರು ನ್ಯೂಟ್ರಿಯೆಂಟ್ ಇದು, ಒಂದು 10 ಎಳನೀರು, ಮಜ್ಜಿಗೆ ಒಂದು 10 ಲೀಟ್ರ್, ಜೇನುತುಪ್ಪ 1 kg ಅಥವಾ 1 ಲೀಟರ್. ಜೇನುತುಪ್ಪದೊಳಗೆ ಇಂಥ ನ್ಯೂಟ್ರಿಯೆಂಟ್ ಇರಲ್ಲ ಅನ್ನೋಕ್ಕಾಗೋದೇ ಇಲ್ಲ. ಅಷ್ಟು ನ್ಯೂಟ್ರಿಯೆಂಟ್ ಅದ್ರಾಗ ಯಾವ ಹೂವಿಂದ ತಂದೈತಿ ಅನ್ನೋದು ಯಾರಿಗಾರ ಗೊತ್ತಿರ್ತೈತಿ? ಯಾರ್ಯಾರಿಗೂ ಗೊತ್ತಿರಲ್ಲ. ಅಷ್ಟು ತಾಕತ್ತು ಇದ್ರಾಗ ಇರ್ತೈತಿ. ಇವು ಇರ್ತಾವೆ. ಮತ್ತು ಮೊದಲೇನು ಯಾವ ಪಂಚಗವ್ಯದೊಳಗಿರೋ ಐಟಮ್ಸು ಇದ್ರೊಳಗೆ ಅದಾವು. ಅದನ್ನು ಸೇರಿದ ಮೇಲೆ ಇದು ಮತ್ತು 20 ಟ್ರ್ಯಾಕ್ಟರ್ದು ಇದ್ರ ತಾಕತ್ತು ರೈಸ್ ಆಗುತ್ತೆ. ಅಲ್ಲಿ 40 ಟ್ರ್ಯಾಕ್ಟರ್ ಆಗಲ್ಲ, ಇದು 60 ಟ್ರ್ಯಾಕ್ಟರ್ಗೆ ಬಂದು ನಿಂದಿರ್ತೈತಿ. ಎಳನೀರು, ಪಪಾಯ ಹಣ್ಣು 3 kg. ಪಪಾಯ ಹಣ್ಣು ಏನೈತಲ್ಲ ಒಂದು ಸ್ವಲ್ಪ ಕಳ್ತಿದ್ವಿ ಇರಲಿ. ಯಾವುದಂದ್ರೆ 1 kg ಅಥವಾ 1 ಲೀಟರ್. ಜೇನುತುಪ್ಪ 1 kg ಅಥವಾ 1 ಲೀಟರ್. ಸೆಕೆಂಡ್ ಒಂದು ಮಜ್ಜಿಗೆ. ನಾನು ಸ್ಟಾಂಪ್ ಪೆಂಡರ್ ಇದ್ದೆ ಮೊದಲೇ, ನನ್ನ ಅಕ್ಷರ ಹಿಂಗೆ ಅದಾವೆ. ಡೀಡ್ ರೈಟರ್ ಗೊತ್ತಲ್ಲ ನಿಮಗೆ, ಗುಳಿಗೆ ಚೀಟಿ ಬರ್ದಂಗೆ ಬರಿತೀವಿ ನಾವು. ಕೇಳ್ರಿ, ಏನಾಗಲ್ಲ. ಜೇನುತುಪ್ಪ, ಮಜ್ಜಿಗೆ, ಎಳನೀರು, ಪಪಾಯ, ಇವು ನಿಮಗೆ ಆಲ್ರೆಡಿ ಇವೆಲ್ಲ ಐಟಮ್ಸ್ ಅದಾವು ಅನ್ನೋದನ್ನ ನೆನ್ಪಿಟ್ಕೊಂಡೆ ಅದ್ರ ಜೊತೆಗೆ ಮುಂದುವರಿರಿ ಅಂತ. ಹೌದಾ? ಅವು ನೀವು ಯಾವುದನ್ನು ಹಾಕಿದರೂ ನಿಮ್ಗೆ ಅದ್ರ ರಿಸಲ್ಟ್ ಬರ್ತೈತಿ ಅನ್ನೋದು ನಿಮ್ಗೊಂದು ಗಮನಕ್ಕೆ ಇರಲಿ. ಇದು ಪ್ರಮಾಣ ಅಷ್ಟೇ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೆ ಹೇಳತ್ತೇನೆ ನಾನು. ಅಂದರೆ ಈ ಪ್ರಮಾಣಗಳು ಗೊತ್ತಾಗಬೇಕಲ್ಲ. ಇದ್ರಾಗ ಆಮೇಲೆ ಆಕಸ್ಮಿಕ ಒಂದು 100 ml ಕಡಿಮೆ ಐತಿ, 100 ಗ್ರಾಮ್ ಹೆಚ್ಚು ಕಡಿಮೆ ಐತಿ, ಏನೂ ತೊಂದರೆ ಇಲ್ಲ. ಹೌದಾ? ಯಾವುದು ಏನೂ ತೊಂದರೆ ಇಲ್ಲ. ಇದು ಸೇರಿದಾಗ ಮತ್ತೆ 20 ಟ್ರ್ಯಾಕ್ಟರ್ ಇದ್ರ ಕೆಪಾಸಿಟಿ ಏನಾಯ್ತು? ಹೆಚ್ಚಿಗೆ ಆಗುತ್ತೆ. ಸರಿನಾ? ಇದು ಸೇರ್ತು ಅಂದ್ರೆ ಏನು? ಈ ಪಂಚಗವ್ಯ ಸೇರಿತ್ತು, ದಶಗವ್ಯ ಸೇರಿತ್ತು, ಮತ್ತು ಇದ್ರಾಗ ಒಂದು 500 3,500 ಆಗುತ್ತೆ. ಹಾಂ, ಸೇಮ್ ಇವು ಮುಂದಿನೆಲ್ಲ ಮುಂದುವರೆವೆಲ್ಲ ಏನಿವು 15 ದಿವಸ 6 ತಿಂಗಳು ಇಡ್ಬೋದು. ಇವೆಲ್ಲ ಸೇಮ್ ಇವು. ಒಂದು ಬ್ಯಾರಲ್ಲಿಗೆ 20 ಲೀಟರ್ ಹಾಕಕ್ಕೆ ಬರ್ತದೆ. ಒಂದು ಬ್ಯಾರಲ್ಲಿಗೆ 20 ಲೀಟರ್ ಪ್ರಮಾಣ, ಅಥವಾ 1 ಲೀಟರ್ಗೆ 15 ಲೀಟರ್ ನೀರು ಸೇರಿಸೋದು. 1 ಲೀಟ್ರಿಗೆ 15 ಲೀಟ್ರ್ ನೆಲಕ್ಕೆ ಕೊಡಬೇಕಾದ್ರೆ. ಸ್ಪ್ರೇ ಮಾಡೋ ಹೊತ್ನಾಗೆ ಅರ್ಧ ಲೀಟರಿಗೆ 15 ಲೀಟ್ರ್. ಸ್ಪ್ರೇದಾಗಾದ್ರೆ ಅರ್ಧ ಲೀಟ್ರ್ ನೀವು ಸ್ಪ್ರೇಗೆ ಬಳಸ್ಬೇಕು. ನೆಲದಾಗಾದ್ರೆ 1 ಲೀಟ್ರ್, ಒಂದು ಟ್ಯಾಂಕಿಗೆ 1 ಲೀಟ್ರನ್ನ ಬಳಸೋದು. ನೆಲಕ್ಕೆ ಡ್ರೆಂಚಿಂಗ್ ಕೊಡ್ತಿರ್ತಿರಲ್ಲ ಆ ಲೆವೆಲಿಗಾದರೆ, ಡ್ರೆಂಚಿಂಗಿಗೆ 1 ಲೀಟ್ರಿಗೆ 15 ಲೀಟ್ರ್ ನೀರು, ಸ್ಪ್ರೇಕಾದ್ರೆ ಅರ್ಧ ಲೀಟ್ರಿಗೆ 15 ಲೀಟ್ರ್ ನೀರು. ಸ್ಪ್ರೇದೊಳಗೆ ಎಲೆ ಏನೈತಲ್ಲ ಸೂಕ್ಷ್ಮ ಪ್ರವೃತ್ತಿ ಇರ್ತೈತಿ. ಎಲೆ ಮೇಲೆ ಮೇಣದ ಪ್ರವೃತ್ತಿ ಇರುತ್ತೆ. ಎಲೆಗೆ ನೀವು ಭಾಳ ಸಿಂಪರಣೆ ಮಾಡಬಾರ್ದು, ಇದ್ದಂಗೆ ಇರಬೇಕು. ಸಿಂಪರಣೆಗಳು ಸಾಯಂಕಾಲ ಇರಬೇಕು. ಯಾವಾಗಿರ್ಬೇಕು? ಸಾಯಂಕಾಲ ಸಿಂಪರಣೆ ಭಾಳ ಒಳ್ಳೆಯದು. ಹುಣ್ಣಿಮೆ ಅಮಾಸೆಗೆ ಸಿಂಪರಣೆ ಭಾಳ ಒಳ್ಳೆಯದು. ಸಾಯಂಕಾಲ ಸಿಂಪರಣೆ ಭಾಳ ಒಳ್ಳೆಯದು. ಹುಣ್ಣಿಮೆ ಅಮಾಸೆಗೆ ಸಿಂಪರಣೆ ಭಾಳ ಒಳ್ಳೆಯದು. ರವಿವಾರ ಗುರುವಾರ ಸಿಂಪರಣೆಗೆ ಭಾಳ ಒಳ್ಳೆಯದು.
ಇವೆಲ್ಲ ಏನದಾವು ತತ್ತಿಗಳನ್ನು ಇಡ್ತಕ್ಕಂಥದ್ದು. ಹುಳುಗಳು ಏನದಾವು ಹುಣ್ಣಿಮೆ ಅಮಾಸೆಗೆ ಇರ್ತಾವೆ, ಏನಿರ್ತಾವೆ. ಆಮೇಲೆ ಹುಣ್ಣಿಮೆಗೆ ಏನಿರ್ತದಲ್ಲ ಪ್ರೋಗ್ರೆಸ್ ಭಾಳ ಚೆನ್ನಾಗಿರ್ತೈತಿ. ಅಂಥ ಟೈಮ್ನೊಳಗೆ ನ್ಯೂಟ್ರಿಯೆಂಟ್ ಸಿಗೋಂಥದ್ದು ಏನೈತಲ್ಲ ಭಾಳ ಚೆನ್ನಾಗಿರ್ತೈತಿ. ಇನ್ನು ರವಿವಾರ ಗುರುವಾರ ನಿಮ್ಗೆ ಗೊತ್ತಲ್ಲ, ಆಯುರ್ವೇದಿಕ್ ಪಂಡಿತರು ನಿಮ್ಗೆ ಯಾವಾಗ ಔಷಧಿ ಕೊಡ್ತಾರೆ ಅಂತ ಗೊತ್ತೈತಲ್ಲ. ಮತ್ತು ನಾವು ಕೊಡಾಕತ್ತೀವಿ ಅಂದಾಗ ಅವಕ್ಕೆ ಕರೆಕ್ಟ್ ಟೈಮ್ಗೆ ರವಿ ಮತ್ತು ನಿಮಗೆ ಗುರುವಾರ ಅಂದ್ರೆ ಬೃಹಸ್ಪತಿ, ರವಿವಾರ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಿರೋದು. ಹೌದಾ? ಇವೆರಡೂ ಏನದಾವು ನಿಮಗೆ ಆರೋಗ್ಯಕ್ಕೆ ಭಾಳ ಚಲೋ. ಹೆಂಗೆ ಬೆಳೆಗಳಿಗೂ ನಾವು ಅವನ್ನ ಫಾಲೋ ಅಪ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಈ ಟೈಮ್ನೊಳಗೆ ಮಾಡಿರೋ ರಿಸಲ್ಟ್ಗಳು ಭಾಳ ಚೆನ್ನಾಗಿರ್ತಾವೆ. ಸಾಯಂಕಾಲ ಯಾಕೆ ಅಂದರೆ ಸಾಯಂಕಾಲ ನೀವು ಸ್ಪ್ರೇ ಮಾಡ್ತೀರಿ, 14 ತಾಸು ಅದಕ್ಕೆ ಏನು ಸಿಗ್ತೈತಿ, ಮಾಯ್ಶ್ಚರ್ ಸಿಗ್ತೈತಿ. ಆಕಾಶದಿಂದ ನಿಮಗೇನೈತಿ ತಂಪು ಕೆಳಗಡೆ ಬರ್ತಿರ್ತೈತಿ. ಆ ಸಮಯದೊಳಗೆ ನಿಮ್ಮ ಸಿಂಪರಣೆ ವಯೋಪ್ರೇಷನ್ನೇ ಹೋಗಲ್ಲ. ಬೆಳಗ್ಗೆ ಎದ್ದು ಸೂರ್ಯನ ಕಿರಣ ಕೊಡಿದ್ರೆ ನಿಮ್ಗೆ ಅರ್ಧ ಬಿಸಿಲಿಗೆ ಒಣಗಿ ಹೋಗ್ಬಿಡ್ತೈತಿ, ಎಲೆ ಸುಡ್ತಕ್ಕಂಥ ಚಾನ್ಸಸ್ಗಳು ಭಾಳ ಇರ್ತಾವೆ. ಆಮೇಲೆ ಇವೆಲ್ಲ ಸ್ಪ್ರೇಗಳನ್ನು 15 ದಿವಸ ಗ್ಯಾಪ್ ಇಟ್ಕೊಳ್ರಿ. ಕಂಟಿನ್ಯೂ ಸ್ಪ್ರೇ ಮಾಡಿದರೆ ಸ್ಕ್ರ್ಯಾಚಸ್ ಬರ್ತಾವೆ ಎಲೆ ಮೇಲೆ, ಕಾಯಿ ಮೇಲೆ, ಇದ್ರ ಮೇಲೆಲ್ಲ. ಏನೋ ಮನ್ಯಾಗ ತಯಾರೈತಿ ಪುಕ್ಷಟ್ಲೆ ಐತಿ ಅಂತೇಳಿ ನೀವು ಕಂಟಿನ್ಯೂ ಹೊಡೆದ್ರೆ ಏನಾಗೈತಿ ಅಂದ್ರೆ ಮುಳಗಾಯಿ ಇದ್ರೆ ಮುಳಗಾಯಿ ಮೇಲೆ ಕಲಿ ಬರ್ತೈತಿ. ಅಥವಾ ನೀವೇನು ತರಕಾರಿಗಳನ್ನು ಬೆಳೀತಾ ಇದ್ರೆ ತರಕಾರಿ ಮೇಲೆ ಸ್ಕ್ರ್ಯಾಚಸ್ಗಳು ಬರ್ತಾವೆ. 15 ದಿವ್ಸಕ್ಕೊಮ್ಮೆ ಮಾಡಿದ್ರೆ ಶೈನಿಂಗ್ ಬರ್ತಾವೆ. ಅದನ್ನು ನೀವು ಮತ್ತೆ ಕಂಟಿನ್ಯೂ ಮೇಲೆ ಕೊಟ್ಟರೆ ಏನಾಗೈತಿ ಸ್ಕ್ರ್ಯಾಚಸ್ ಬರ್ತೈತಿ. ಅದ್ರ ಮೇಲೆ ಗೊತ್ತಾಗತ್ತಲ್ಲ, ಗೆರಿ ಬೀಳ್ತೈತಿ ನಿಮ್ಗೆ, ಸುಟ್ಟಂಗೆ ಆಗ್ತಾವೆ. ಹಂಗೆ ಮಾಡಬೇಡ್ರಿ. ಆಮೇಲೆ ಲೈಟ್ ಸ್ಪ್ರೇ ಇರಬೇಕು. ಒಂದು ಎಕರೆಗೆ ಒಂದು 50-60 ಲೀಟ್ರನ್ನೇ ಮುಗಿದು ಹೋಗಿರ್ಬೇಕು ನಿಮ್ಮ ಸ್ಪ್ರೇ. ಹಂಗೆ ದಬಾ ಜಳಕ ಮಾಡಿಸ್ದಂಗೆ ಇರಬಾರ್ದು. ಅವ ಕಟಿಂಗ್ ಶಾಪ್ನೇ ಮಾಡ್ತಾನಲ್ಲ, ಅವ ಸ್ಪ್ರೇ ಮಾಡಿದ್ದು ಗೊತ್ತಾಗತ್ತಲ್ಲ ನಿಮ್ಗೆ, ಅದು ಇಷ್ಟ ಆಕೈತೆ ಹೆಂಗೆ ಆಕೈತಿ ನಿಮ್ಗೆ. ನಾವು ಸುಮ್ಮನೆ ಒಂದು ಚರ್ಗಿ ನೀರು ಹಾಕಿಬಿಟ್ರೆ ತಲೆ ಮೇಲೆ ಏನಾಕೈತಿ, ಹಾಂ ಜಳಕ ಆಕತ್ತಲ್ಲ. ಹಂಗೆ ಅದಕ್ಕೂ ಸಿಟ್ಟು ಬರ್ತೈತಿ ಗಿಡಕ್ಕೂ ಹೆಂಗೆ ಬೇಕಾಗೈತಿ ಈಗ ಅದೇ ಸ್ಪ್ರೇ ಬೇಕು. ನೀವು ಮಾತಾಡತ್ತಿರೋದು ಸ್ಪ್ರೇ, ನೀವು ಮಾಡ್ಸಾಕತ್ತಿರೋದು ಜಳಕ. ಸ್ಪ್ರೇ ರೂಪದಾಗ ಇಡ್ರಿ, ಜಳಕದ ರೂಪದಾಗ ಇಡಬಾಡ್ರಿ. ಎಲೆ ಮೇಲಿಂದ ಅದು ತಳಗೆ ಬಿದ್ದರೆ ಸ್ಪ್ರೇನ ಅಲ್ಲ, ಎಲೆ ಮೇಲೆ ಇರಬೇಕು ಅದು. ಹೌದಾ? ಎಲ್ಲ ನ್ಯೂಟ್ರಿಯೆಂಟ್ ಇವು ನೀವು ಕೂಡ ಹತ್ತಿರೋದು. ಯಾವುದೇ ಕೊಳೆ ರೋಗ ಅಲ್ಲ, ಇದು ಅಲ್ಲ, ಮತ್ತೊಂದಲ್ಲ, ಮಗದೊಂದಲ್ಲ. ಸರಿನಾ? ಇದರಾಗಿ ಇನ್ನೊಂದು ಬಿಟ್ಟನಿ ದಶಪರ್ಣಿ. ಓಕೆನಾ? ಇದು ಮುಗಿತಲ್ಲ ಈಗ. ಇನ್ನು ಪೋಷಕಾಂಶ ದ್ರವ್ಯ ಏನಿದು? ಚೆನ್ನಾಗಿ ನಡು ಟೀ ಬ್ರೇಕ್. ಹಾಂ, ಈ ಪೋಷಕ ಮಾಡೋದಕ್ಕಿಂತ ನೀವು ಒಂದು ಪೋಷಕ ತೊಗೊಂಡು ಬರ್ರಿ. 10 ನಿಮಿಷ ಇರ್ತೈತ್ರಿ.